ಹಾಡು ಹಗಲು ಕೈಲಾದ್ರೆ ಡ್ರೈವ್ ಮಾಡ್ಕೊಂಡು ಹೋಗು, ಯಾರನ್ನು ಕೂರಿಸ್ಕೊಂಡು ಹೋಗ್ಬೇಡ ಅಷ್ಟೇ. ತಗೊಂಡಿದ್ದು ಕೇಳಿ, ಎಡಿಟರ್ ಆಗಿ ನನಗೆ ಕೆಲಸ ಸಿಕ್ಕಿದೆ. ಕುರುಕ್ಷೇತ್ರ ಪತ್ರಿಕೆಯಲ್ಲಿ ಕೆಲಸ ಸಿಕ್ಕಿದೆಯಾ? ತುಂಬಾ ಸಂತೋಷ. ಸೂರ್ಯ, ಕುರುಕ್ಷೇತ್ರ ಪತ್ರಿಕೆನ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆ ನಾನು ನನ್ನ ಸ್ನೇಹಿತರು ಸೇರಿ ಪ್ರಾರಂಭ ಮಾಡಿದ್ವಿ. ಆಗ ನಾನು ಬರೀತಿದ್ದ ಲೇಖನಗಳು ಬೆಂಕಿ ಕಿಡಿಗಿಂತಲೂ ತೀಕ್ಷ್ಣವಾಗಿರ್ತಿದ್ವು. ಅದನ್ನು ಓದಿ ಜನಗಳ ಮನಸ್ಸಿನಲ್ಲಿ ಕ್ರಾಂತಿ ಮನೋಭಾವನೆ ಉಗ್ತಾ ಇತ್ತು. ಅದಕ್ಕೋಸ್ಕರ ಬ್ರಿಟಿಷ್ ಸರ್ಕಾರ ನನ್ನನ್ನು ಎಷ್ಟೋ ಸಲ ಜೈಲಿನಲ್ಲಿ ಇಡ್ತು. ನೀನು ನನ್ನ ಹಾಗೆ ನಮ್ಮ ದೇಶದ ಆದರ್ಶ ಬರಹಗಾರನಾಗಬೇಕು ಅಂತ ನನ್ನ ಆಸೆ. ಅದಕ್ಕೆ ನಾನು ಉಪಯೋಗಿಸ್ತಾ ಇದ್ದ ಈ ಪೆನ್ನೇ ನೀನು ಕೊಡ್ತಾ ಇದ್ದೀನಿ. ಐ ಹ್ಯಾವ್ ಗ್ರೇಟ್ ಸೆಂಟಿಮೆಂಟಲ್ ಅಟ್ಯಾಚ್ಮೆಂಟ್ ಫಾರ್ ದಿಸ್ ಪೆನ್. ಇದರ ಬಗ್ಗೆ ವಾಲ್ಟೇರ್ ಏನು ಹೇಳಿದಾನೆ ಗೊತ್ತಾ? ಕತ್ತಿಗಿಂತ ಲೇಖನಿ ಅರಿತ ಅಂತ. ಈ ಲೇಖನಿ ನಿನ್ನ ಕೈಯಲ್ಲಿ ಅನ್ಯಾಯಕಾರರನ್ನ, ದೇಶದ್ರೋಹಿಗಳನ್ನ ಸೆದೆಬಡಿಯೋ ಕತ್ತಿಯಾಗಬೇಕು. ಜೀವನದ ಹೋರಾಟದಲ್ಲಿ ನೀನು ಮಹಾಯೋಧನಾಗಿ ಬಾಳಬೇಕು ಅಂತ ಆಶೀರ್ವಾದ ಮಾಡಿ ಇದನ್ನು ನೀನು ಕೊಡ್ತಾ ಇದ್ದೀನಿ. ಏನ್ ಬಾಲು, ಯಾರು ಇವರೆಲ್ಲ? ಇವರೆಲ್ಲ ನಮ್ಮ ಏರಿಯಾದವರು. ನಿಮ್ಮನ್ನ ನೋಡಿ ಮನವಿ ಕೊಟ್ಟು ಹೋಗೋಣ ಅಂತ ಬಂದಿದ್ದಾರೆ. ಮನವಿ ಮಂತ್ರಿಗಳ ಸೊತ್ತು, ಇದನ್ನ ಅವ್ರಿಗೆ ಕೊಡೋದು ಬಿಟ್ಟು ನನ್ ಕೊಟ್ರೆ ಹೇಗೆ? ಹೋಗೋ ಬರೋ ಮಂತ್ರಿಗಳಿಗೆಲ್ಲ ಮನವಿ ಕೊಟ್ಟು 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 ಅವ್ರ ಮೇಲೆ ನಂಬಿಕೆ ಹೋಗ್ಬಿಟ್ಟಿದೆ. ಅದಕ್ಕೆ ರೂಟ್ ಬದಲಾಯಿಸಿ ನಾವಿಲ್ಲಿ ಬಂದಿರೋದು. ಏನ್ ವಿಷಯ? ಹೆಂಡದಂಗಡಿ ಇಂಥ ಕಡೆನೇ ಇರಬೇಕು ಅಂತ ರೂಲ್ಸ್ ಇದ್ರು ಯಾರೋ ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ. ಎಲ್ಲಂದ್ರಲ್ಲಿ ಬೆಳೆಯೋ ಪಾರ್ತಿ ನಿಮ್ಗೆ ಗಿಡದಾಗೆ ಆಸ್ಪತ್ರೆ ಪಕ್ಕ, ದೇವಸ್ಥಾನದ ಎದುರುಗಡೆ, ಸ್ಕೂಲ್ ಹಿಂದ್ಗಡೆ ಎಲ್ಲಂದ್ರಲ್ಲಿ ಹೆಂಡದಂಗಡಿಗಳು ತಾಂಡವಾಡ್ತಿವೆ. ಸರ್, ಹೋದ ತಿಂಗಳು ಮಂತ್ರಿ ಮಲ್ಲಯ್ಯನವ್ರನ್ನ ಕಂಡು ಮನವಿ ಕೊಟ್ವಿ. ದೇವಸ್ಥಾನದ ಎದುರುಗಡೆ ಇರುವ ಹೆಂಡಂಗಿ ತೆಗೆಸ್ಬಿಡ್ತೀವಿ ಅಂತ ಮಾತು ಕೊಟ್ರೆ ಹೊರತು ಆ ಕಡೆ ಗಮನನೇ ಕೊಡ್ಲಿಲ್ಲ. ಮಿನಿಸ್ಟರ್ ಮಾತು ಕೇಳ್ಕೊಂಡು ಹೊಸದಾಗಿ ಬಂದಿರೋ ಡೆಪ್ಯೂಟಿ ಕಮಿಷನರ್ ಯಾವ ಆಕ್ಷನ್ ತಗೊಂಡಿಲ್ಲ. ನೀವು ದೊಡ್ಡ ಮನಸ್ಸು ಮಾಡಿ ಇದನ್ನ ಪತ್ರಿಕೆಯಲ್ಲಿ ಪಬ್ಲಿಷ್ ಮಾಡಿದ್ರೆ ಅನುಕೂಲ ಆಗುತ್ತೇನೋ ಅಂತ ನಂಬ್ಕೊಂಡು ಬಂದಿದ್ದಾರೆ. ನೀವೇನ್ ಮಾಡ್ತಿದ್ರಿ? ನಾನು ಯುವಕ ಸಂಘದ ಕಾರ್ಯದರ್ಶಿ. ನೀವು ಹೇಳ್ತಿರೋ ಹೆಣ್ಣದಂಗಡಿ ಯಾರಿಗೆ ಸೇರಿದ್ದು? ಏನ್ ಸರ್ ಹಾಗೆ ಕೇಳ್ತಾ ಇದ್ದೀರಿ? ಈ ಊರಲ್ಲಿ 50 ಟ್ಯಾಕ್ಸಿ, 75 ಆಟೋ ಓಡ್ತಾ ಇಲ್ವಾ? ಯಾರಪ್ಪ ಅಂತ ದೊಡ್ಡ ಮನುಷ್ಯ? ಬಿಜೆಪಿ ಅಂತ. ಬಿಜೆಪಿ ಬಡಜನ ವಿರೋಧಿ ಅನ್ನೋದನ್ನ ಚಿಕ್ಕದಾಗಿ ಮಾಡಿಟ್ಕೊಂಡು ಹಾಗಿದೆ. ಬೇವರ್ಸಿ ನನ್ನ ಮಕ್ಕಳ ದೇವಸ್ಥಾನದ ಪಕ್ಕದಲ್ಲಿ ಹೆಂಡದಂಗಡಿ ಇಟ್ಟಿದಾರಂತ ಕಂಪ್ಲೇಂಟ್ ಕೊಟ್ಟಿದ್ರ. ನನಗೆ ಸಿಟ್ಟು ಬಂದ್ರೆ ನಿಮ್ಮ ಬೀದಿನೇ ಸುಟ್ಟು ಬಿಟ್ಟೇನೆ. ಹುಷಾರ್. ಏನ್ ಬಿಜೆಪಿ? ಏನ್ ಮದನ್,
ಬೆಳಿಗ್ಗೆನೆ ಎಣ್ಣೆ ಸ್ನಾನ ಮಾಡ್ಕೊಂಡು ಜೋರಾಗಿ ಬಂದಾಗಿದೆ. ನೀನು ವ್ಯಾನ್ ತುಂಬಾ ಪೊಲೀಸ್ನವ್ರನ್ನ ಕರ್ಕೊಂಡು ಬಂದ್ರೆ ಹೆದರ್ಕೋತೀನ? ತಗೋ. ಬೇಡಪ್ಪ. ಇರ್ಲಿ ತಗೊಳಯ್ಯ. ಇದೆಲ್ಲ ಹೊಸದಾಗಿ ಬಂದಿರೋ ಡೆಪ್ಟಿ ಕಮಿಷನರ್ ಕಿತಾಪತಿ. ನಾನ್ ನೆನ್ನೆನೆ ನಿನ್ಗೆ ಹೇಳ್ದೆ ಹೋಗಿ ಮಿನಿಸ್ಟರ್ನ ಕಾಣು ಅಂತ. ಸರ್, DC ಬರ್ತಾ ಇದ್ದಾರೆ. ಅಟೆನ್ಷನ್. ಯಾರಿಗೋಸ್ಕರ ಇನ್ನೂ ವೇಟ್ ಮಾಡ್ತಿದ್ದೀರಾ? ಅದು ನಮಸ್ಕಾರ ಡೆಪ್ಯೂಟಿ ಕಮಿಷನರ್ ಅವರಿಗೆ. ನನ್ನ BJV ಅಂತಾರೆ. ತಾವು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಕರುಣೆ ತೋರಿಸ್ಬೇಕು. ಲಕ್ಷಗಟ್ಟಲೆ ಹಣ ಸುರಿದು ಈ ಅಂಗಡಿ ತಗೊಂಡಿದ್ದೀನಿ. ನೀವು ಹೀಗೆ ರೂಢಾಗಿ ನಡ್ಕೊಂಡ್ರೆ ನಮ್ಮಂಥ ಬಡವರು ವ್ಯಾಪಾರ ಮಾಡೋದೇ ಕಷ್ಟವಾಗುತ್ತೆ. ನಾನೇನ್ ರೂಢಾಗಿ ನಡ್ಕೊಂಡಿಲ್ವಲ್ಲ, ರೂಲ್ಸ್ ಪ್ರಕಾರನೇ ನಡ್ಕೊಂಡಿದೀವಿ. 1 ತಿಂಗಳು ಮುಂಚೆನ ಅಂಗಡಿ ಮುಚ್ಚಿಂತ ನೋಟಿಸ್ ಕೊಟ್ಟಿದೀವಿ. ಯಾಕೆ 24 ಗಂಟೆ ವಾರ್ನಿಂಗ್ ಕೂಡ ತಲುಪಿಸಿದೀವಿ. ನೀವೇ ಕೇರ್ ಮಾಡಿಲ್ಲ. ಕೇರ್ ಮಾಡ್ಲಿಲ್ಲ ಅಂತ ಹೇಳಬೇಡಿ. ಆಗ್ಲೇ ನಾನು ಮಂತ್ರಿ ಮಲ್ಲಯ್ಯನವ್ರ ಹತ್ರ ಮಾತಾಡಿದ್ದೀನಿ. ಈ ಅಂಗಡಿ ಇಲ್ಲೇ ಇರೋದಕ್ಕೆ ಪರ್ಸನಲ್ ಆಗಿ ಪರ್ಮಿಷನ್ ಕೊಟ್ಟಿದ್ದಾರೆ. ಮಂತ್ರಿಗಳು ನಾವು ತುಂಬಾ ಹೀಗೆ ಅನಾವಶ್ಯಕವಾಗಿ ಮಂತ್ರಿಗಳ ಹೆಸರನ್ನ ಎಳೆದಾಡಬೇಡಿ. ಹಾಗಲ್ಲ, ನಾನು ಏನ್ ಹೇಳಿದೆ ಅಂದ್ರೆ, ನೀವ್ ಹೇಳಿದ್ದನ್ನೆಲ್ಲ ಕೇಳಕ್ಕೆ ನನ್ಗೆ ಟೈಮ್ ಇಲ್ಲ. ಆ ಪೇಪರ್ ಇಲ್ಲಿ ಕೊಡಿ. ಇವತ್ ಪೇಪರ್ ನಲ್ಲಿ ಏನ್ ಬರ್ದಿದ್ದಾರೆ ಗೊತ್ತಾ? ಮಂತ್ರಿಗಳ ತಾಳಕ್ಕೆ ಜಿಲ್ಲಾಧಿಕಾರಿಗಳ ಕುಣಿತ. ಕುರುಕ್ಷೇತ್ರ ಪತ್ರಿಕೆನ ನಮ್ ದೇಶ ತುಂಬಾ ಕೆಟ್ಟ ಹೋಯ್ತು. ಸ್ವತಂತ್ರ ಬಂದು 40 ವರ್ಷ ಆದ್ರೂ ನಮಗೆ ಇಷ್ಟ ಬಂದ್ ಕಡೆ ಹೆಣದಂಗಡಿ ಇಡೋಕೆ ಸ್ವಾತಂತ್ರ್ಯ ಇಲ್ಲ. ಏನ್ ಅನ್ಯಾಯ, ಏನ್ ಅಕ್ರಮ. DSP, ಯಾಕಿನ್ನು ವೇಟ್ ಮಾಡ್ತಿದ್ದೀರಾ? ಅಂಗಡಿ ಮುಚ್ಚಿ ಸೀಲ್ ಮಾಡಿ. ನೀವು ತುಂಬಾ ಅವಸರ ಪಡ್ತಿದ್ದೀರಾ. ನಾನ್ ಮನಸ್ಸು ಮಾಡಿದ್ರೆ ನಿಮ್ಮನ್ನ ಬೇರೆ ಡಿಸ್ಟ್ರಿಕ್ಟಿಗೆ. ಬೇರೆ ಡಿಸ್ಟ್ರಿಕ್ಟ್ ಯಾಕ್ರಿ? ಬೇರೆ ಸ್ಟೇಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಐ ಡೋಂಟ್ ಕೇರ್. DSP, ಇಟ್ಸ್ ಗೆಟಿಂಗ್ ಲೇಟ್. ಬೇಗ ಕೆಲಸ ಮುಗಿಸಿ. ಏನ್ರ ನೋಡ್ತಿದ್ದೀರಾ? ನೀವು ನುಗ್ಗ. ಗುಡ್ ಮಾರ್ನಿಂಗ್ ಮೇಡಮ್. ಏನಿರುತ್ತೆ ವಿಶೇಷ? ಪ್ರೆಸ್ ಮೀಟಿಂಗ್ ಏನು ಇಟ್ಟಿಲ್ವಲ್ಲ? ಯಾಕಿಷ್ಟು ಜನ? ತುಂಬಾ ದಿನಗಳ ಸಮಸ್ಯೆ ನೀವು ಬಗೆಹರಿಸ್ಬಿಟ್ರಿ. ಹೆಂಡದಂಗಡಿ ಪಕ್ಕದಲ್ಲಿದ್ದ ದೇವಸ್ಥಾನ, ಸ್ಕೂಲು ಎಲ್ಲ ಕೆಡಿಸ್ಬಿಟ್ರಿ. ಏನ್ ಹೇಳ್ತಿದ್ದೀರಾ ನೀವು? ದೇವಸ್ಥಾನ ಸ್ಕೂಲ್ ಪಕ್ಕದಲ್ಲಿರೋ ಹೆಂಡದಂಗಡಿ ಅಂತ ಹೇಳೋದಕ್ಕೆ ಹಾಗೆ ಹೇಳ್ಬಿಟ್ರು. ನೀವು ಯಾವ ಪತ್ರಿಕೆಯರು? ಕುರುಕ್ಷೇತ್ರ. ಓ, ಐ ಸಿ. ಮಂತ್ರಿ ಮಲ್ಲಯ್ಯನವ್ರಿಗೂ ಡೆಪ್ಯೂಟಿ ಕಮಿಷನರ್ ಅವ್ರಿಗೂ ಚೆನ್ನಾಗಿ ಮಂಗಳಾರತಿ ಎತ್ತಿದ್ದೀರಾ. ಯಾರು ನಿಮ್ಮ ಎಡಿಟರ್? ಸೂರ್ಯನಾರಾಯಣ ಅಂತ ಹೊಸದಾಗಿ ಬಂದಿದ್ದಾರೆ. ನಮಸ್ಕಾರ. ಹೇಗಿದ್ದೀರಾ? ಯಾವಾಗಲೂ ಹೇಗಿರ್ತೀನೋ ಹಾಗೇ ಇದ್ದೀನಿ. ನಾನ್ ಯಾರು ಅಂತ ಗೊತ್ತಾಯ್ತಾ? ಗಂಡಸಲ್ಲ ಅಂತ ಗೊತ್ತಾಯ್ತು. ಹೆಸರು ಹೇಳೋಣ ಅಂದ್ರೆ ಇದರಲ್ಲಿ ಮುಖ ಕಾಣಲ್ವಲ್ಲ. ಇದು ದೂರವಾಣಿ, ದೂರಮುಖ ಅಲ್ಲ. ಚಿಕ್ಕ ವಯಸ್ಸಿನ ಚಿನಕುರುಳಿ ಮಾತನ್ನ ಇನ್ನೂ ಬಿಟ್ಟಿಲ್ಲ. ಓ, ಇದೇನು ಇದಕ್ಕಿದ ಹಾಗೆ ಹಗಲಲ್ಲೇ ಉದಯವಾಗಿಬಿಟ್ಟಿದ್ಯಾ? ಯಾಕೆ? ನಿನ್ನ ಹೆಸರು ಚಂದ್ರ ತಾನೆ, ಅದಕ್ಕೆ. ನಾನೀಗ ಬರೀ ಚಂದ್ರ ಅಲ್ಲ, ಡೆಪ್ಯೂಟಿ ಕಮಿಷನರ್ ಚಂದ್ರ. ಓ, ಐ ಆಮ್ ಸಾರಿ ಡೆಪ್ಯೂಟಿ ಕಮಿಷನರ್ ಮಿಸ್ ಚಂದ್ರ ಅವರೇ. ಮರೆತು ಏಕವಚನದಲ್ಲಿ ಮಾತಾಡಿಸ್ಬಿಟ್ಟೆ, ಮನ್ನಿಸ್ಬೇಕು. ಇನ್ಮೇಲೆ ಮರ್ಯಾದೆಯಾಗಿ ಮಾತಾಡಿಸ್ತೀನಿ. ಭಾರಿ ಮರ್ಯಾದೆ. ನೀವ್ ಕೊಡೋ ಮರ್ಯಾದೆ ಏನು ಅಂತ ನನಗೆ ಗೊತ್ತಿಲ್ವಾ? ಪೇಪರ್ನಲ್ಲಿ ನೀವು ಬರ್ದಿದ್ದನ್ನ ನಾನು ಓದಿಲ್ವಾ? ಮಂತ್ರಿಗಳ ತಾಳಕ್ಕೆ ಜಿಲ್ಲಾಧಿಕಾರಿಗಳು ಕುಣಿತ. ಖಂಡಿಸಬೇಕಾದಾಗ ಖಂಡಿಸೋದು,
ಪ್ರಶಂಸೆ ಮಾಡಬೇಕಾದಾಗ ಪ್ರಶಂಸೆ ಮಾಡೋದು ಪತ್ರಕರ್ತನ ಕರ್ತವ್ಯ. ಜಿಲ್ಲಾಧಿಕಾರಿ ಚಂದ್ರ ಅವರ ಸಾಹಸ ಮೆಚ್ಚಿಕೊಂಡು ಒಂದು ಲೇಖನ ಬರಿಬೇಕು ಅಂದ್ಕೊಂಡೆ, ಅಷ್ಟರಲ್ಲಿ ನೀವು ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿಬಿಟ್ರಿ. ಮೇಡಮ್, ಹೆಂಡದ ಅಂಗಡಿನ ಕೆಡವಿ ಧ್ವಂಸ ಮಾಡಿಬಿಟ್ರಂತಲ್ಲ, ಕಾಂಗ್ರ್ಯಾಚುಲೇಷನ್ಸ್. ಕಾಂಗ್ರ್ಯಾಚುಲೇಷನ್ಸ್ ಇರ್ಲಿ. ನಿಮ್ ತಾಯಿ ತಂಗಿ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ. ಡೆಪ್ಯೂಟಿ ಕಮಿಷನರ್ ಅವರ ಕುಟುಂಬ ಹೇಗಿದೆ? ನಮ್ಮನೆ ವಿಷಯ ಕೇಳ್ತಾ ಇದ್ದೀರಾ? ನನ್ ತಂಗಿ ಜರ್ನಲಿಸಂ ಓದಿ ಮನೇಲಿ ಕವಡೆ ಆಡ್ತಾ ಕೂತಿದ್ದಾಳೆ. ನನ್ ತಮ್ಮ ಶೇಖರ್ ಕಾಲೇಜ್ ಹೋಗ್ತಾನೆ ಬರ್ತಾನೆ ಹೋಗ್ತಾನೆ. ಬರೀ ಹೋಗಿ ಬಂದು ಮಾಡ್ತಾ ಇದ್ದಾನ ಅಥವಾ ಏನಾದ್ರೂ ಓದ್ತಾನೋ ಇದ್ದಾನ? ಅದು ಇಯರ್ ಎಂಡ್ನಲ್ಲೇ ಗೊತ್ತಾಗುತ್ತೆ. ನಮಸ್ಕಾರ ತಮ್ಮಯ್ಯ. ನಿನ್ನನ್ನೇ? ಯಾರ್ರೀ ಅದು? ನಾನ್ ತಮ್ಮಯ್ಯ ಅಲ್ಲ, ನನ್ನ ಹೆಸರು ಶೇಖರ್. ಅದ್ ನನಗ್ ಗೊತ್ತು. ನನಗಿಂತ ಚಿಕ್ಕವ್ರನ್ನ ತಮ್ಮಯ್ಯ ಅಂತೀನಿ, ದೊಡ್ಡವ್ರನ್ನ ಅಣ್ಣಯ್ಯ ಅಂತ ಕರಿತೀನಿ. ತಾವ್ ಯಾರು ಗೊತ್ತಾಗ್ಲಿಲ್ವೇ? ನನ್ನ ಹೆಸರು ಮುಕ್ಕಣ್ಣ ಅಂತ. ಎರಡೇ ಕಣ್ಣಿದಲ್ರಿ? ಇನ್ನೇನು, ಮುಕ್ಕಣ್ಣ ಅಂತ ಹೆಸರಿಟ್ಕೊಂಡ ಕ್ಷಣ 3 ಕಣ್ಣಿರುತ್ತಾ? ತಮ್ಮಯ್ಯ, ಈಗ ನಿನ್ನಿಂದ ಒಂದು ಉಪಕಾರ ಆಗಬೇಕಾಗಿತ್ತಲ್ಲ. ಅದಕ್ಕೆಲ್ಲ ನನ್ಗೆ ಟೈಮ್ ಇಲ್ಲ, ನಾನು ಕಾಲೇಜಿಗೆ ಹೋಗ್ಬೇಕು. ಬಾಯಿ ಮುಚ್ಕೋ, ಹೊಟ್ಟೆಲಿರೋ ಕರಳೆಲ್ಲ ಕಾಣಿಸ್ತಾ ಇದೆ. ಅಣ್ಣಯ್ಯ ಅಣ್ಣಯ್ಯ ಅಣ್ಣಯ್ಯ. ಈಗ ಹೇಳು ತಮ್ಮಯ್ಯ, ನನ್ನ ಕೆಲಸ ಮಾಡ್ಕೊಡ್ತೀಯ? ಏನ್ ಕೆಲಸ? ನಾನೊಬ್ಬ ಕಾಂಟ್ರಾಕ್ಟರ್. ನಾನ್ ಹಾಕದೇ ಇರೋ ರೋಡ್ಗೆ ಸರ್ಕಾರದಿಂದ 2 ಲಕ್ಷ ರೂಪಾಯಿ ಬಾಕಿ ಇದೆ. ಅದಕ್ಕೆ ನಿಮ್ಮ ಅಕ್ಕ DC ಚಂದ್ರಕಾಂತಿ ಅವರಿಂದ ಒಂದು ಸೈನ್ ಆಗ್ಬಿಟ್ರೆ ಆ ಹಣ ಬಂದು ಬಿಡುತ್ತೆ. ಅದನ್ನ ನಾನ್ ಹೇಗೆ ಮಾಡಿಸ್ಕೊಡ್ಲಿ? ಅದು ನಿನ್ನ ಬುದ್ಧಿವಂತಿಕೆಗೆ ಸೇರಿದ್ದು. ಅದಕ್ಕೋಸ್ಕರ 10,000 ರೂಪಾಯಿ ಕೊಡೋದಕ್ಕೂ ಸಿದ್ಧ. ಯಾರಿಗುಂಟು ಯಾರಿಗಿಲ್ಲ. ಆಗ್ಲಿ. ನೋಡಿದ್ಯಾ, ಬದುಕೋ ದಾರಿ ಅವನಿಗೆ ಗೊತ್ತು. ಈಗ 2,000 ರೂಪಾಯಿ ಅಡ್ವಾನ್ಸ್ ಕೊಡ್ತೀನಿ. ಗುಡ್ ಮಾರ್ನಿಂಗ್ ಮೇಡಮ್. ಮೊದಲಿಗಿಂತಲೂ ತುಂಬಾ ಗ್ಲಾಮರ್ ಆಗಿ ಕಾಣಿಸ್ತಾ ಇದ್ದೀರಾ. ದಿನ ಏನು ಉಪಯೋಗಿಸ್ತೀರಾ? ಮೈಸೂರು ಸ್ಯಾಂಡಲ್ ಸೋಪ? ಮಿಸ್ಟರ್ ಸೂರಪ್ಪ, ಯಾರವನ ಒಳಗ್ ಬಿಟ್ಟಿದ್ದು? ಅಯ್ಯಯ್ಯೋ, ಮೊದ್ಲೇ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರು ಮೇಡಮ್. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ನನಗೇನ್ ಗೊತ್ತು. ಅವ್ರ ಫೈಲು ಇಲ್ಲಿದೆ ನೋಡಿ. ಈ ಫೈಲ್ ತಗೊಂಡು ಆಚೆಗೆ ಹೋಗಿ. ನಿಮ್ PA ಸೂರಪ್ಪನವರಿದಾರಲ್ಲ, ಅವರು ತುಂಬಾ ಬಯಸ್ರು ಅಂತ ಕಾಣಿಸುತ್ತೆ. ಈ ಫೈಲ್ ಇಟ್ಕೊಂಡ್ರೆ ಅವ್ರನ್ನ ಸೌದೋಗ್ ಬಿಡ್ತಾರಾ? ತಲೆನೋವಾ? ಈ ಮಾತ್ರೆ ತಗೊಳ್ಳಿ, ನೀರು ಕುಡೀರಿ. ಅನಾವಶ್ಯಕವಾಗಿ ಮಾತಾಡ್ಬೇಡಿ. ನೆನ್ನೆ ಚೀಫ್ ಇಂಜಿನಿಯರ್ ಬಂದಿದ್ರು ಅಲ್ರಿ, ನೀವಲ್ಲಿ ರೋಡೇ ಹಾಕ್ಲಿಲ್ವಂತೆ? ಮಾಡದೇ ಇರೋ ಕೆಲಸ ಯಾರು ಹಣ ಕೊಡ್ತಾರೆ? ಕಟ್ಟದೇ ಇರೋ ಸೇತುವೆ, ತೋಡದೇ ಇರೋ ಬಾವಿ, ರಿಪೇರಿ ಮಾಡದೇ ಇರೋ ರಸ್ತೆ, ಇವಕ್ಕೆಲ್ಲ ಸರ್ಕಾರದಿಂದ ಹಣ ತಗೊಳ್ಳೋದು ತೀರಾ ಸರ್ವೇ ಸಾಧಾರಣವಾದ ವಿಷಯ. ಹೋಗಿ ಹೋಗಿ ನೀವ್ ಇದನ್ನ ದೊಡ್ಡದು ಮಾಡ್ತಾ ಇದ್ದೀರಲ್ಲ. ಏನ್ ಮೇಡಮ್, ಈ ಕೆಲ್ಸಕ್ಕೆ ನೀವೇನು ಹೊಸಬ್ರ? ಮಿಸ್ಟರ್ ಮುಕ್ಕಣ್ಣ, ಇಲ್ಲೇ ಇದ್ದೀನಿ. ಸರ್ಕಾರದ ಹಣ ನಿಮ್ ತಾತನ ಆಸ್ತಿ ಅಲ್ಲ, ಅದು ಜನ ಕೊಡ್ತಾ ಇರೋ ತೆರಿಗೆ ಹಣ. ಅದಿರೋದು ಜನಕ್ಕೆ ಉಪಯೋಗ ಆಗೋ ಹಾಗೆ ಖರ್ಚು ಮಾಡಕ್ಕೆ ಹೊರತು ನಿಮ್ಮಂತ ವಂಚಕರ ಹೊಟ್ಟೆ ತುಂಬಸಕ್ಕಲ್ಲ. ಸುಮ್ಮನೆ ದೊಡ್ಡ ದೊಡ್ಡ ಪದಗಳು ಯಾಕೆ ಬಳಸ್ತೀರಿ? ನಾನೇನ್ ನಿಮ್ ಸಂಬಳದಲ್ಲಿ ಭಾಗ ಕೇಳದ್ನ? ಇಲ್ಲ, ಎಲ್ಲಾ ಹಣವನ್ನೇ ತಗೋತೀನ. ನೋಡಿ, ಚಾಕಿ ಹಾಕಿಟ್ರಿ? ರಕ್ಷಣೆಗೆ, ನಮ್ಮ ಸೇಫ್ಟಿಗೋಸ್ಕರ ಯಾವಾಗ್ಲೂ ನೈಫ್ ಇಟ್ಟಿರ್ತೀವಿ. ಇನ್ಮೇಲೆ ನಿಮಗೂ ಬೇಕಾಗುತ್ತೆ. ಆ ಕವರ್ಲೇನು? ಹಣ 100 ರೂಪಾಯಿ ನೋಟ್ಗಳು. ಇದನ್ ಯಾಕೆ ನನ್ನ ಟೇಬಲ್ ಮೇಲೆ ಇಟ್ರಿ? ಕಾಣಿಕೆ. ನೀವು ದೇವ್ರಿದ್ದ ಹಾಗೆ. ನಮ್ ಕೆಲಸ ಮಾಡ್ಕೊಟ್ರೆ ಅಭಿಷೇಕ ಮಾಡಿಸ್ತೀವಿ, 100 ತೆಂಗಿನಕಾಯಿ ಹೊಡಿತೀವಿ ಅಂತ ದೇವ್ರಿಗೆ ಹರಿಸ್ಕೊಳ್ಳೋದಿಲ್ವೇ? ಹಾಗೆ ನಾನು ಈ ಗುಡಿಲಿರೋ ಈ ದೇವ್ರಿಗೆ ಅಡ್ವಾನ್ಸ್ ಆಗಿ ಹರಕೆ ಸಲ್ಲಿಸ್ತಾ ಇದ್ದೀನಿ. 8,000 ರೂಪಾಯಿ ಇದೆ. 2,000 ರೂಪಾಯಿ ಅಡ್ವಾನ್ಸ್. ಯಾವ ಬಾಸ್ಟರ್ ನಿಮ್ಮ ಹತ್ರ ಅಡ್ವಾನ್ಸ್ ತಗೊಂಡಿದ್ದು? ನಿಮ್ಮ ಒಡ ಹುಟ್ಟಿದ ತಮ್ಮನೇ. ಅಕ್ಕನ್ ಹೇಳಿ ನಿಮ್ ಕೆಲಸ ಖಂಡಿತ ಮಾಡಿಸ್ಕೊಡ್ತೀನಿ ಅಂತ ಹೇಳ್ದ. ಏನು, ನನ್ ತಮ್ಮನ? ನೀವು ಕಣ್ ಬಿಡ್ತಾ ಇರೋದು ನೋಡಿದ್ರೆ ಆ ಬಾಸ್ಟರ್ಡ್ ಹಣ ಎಲ್ಲ ಅವನೇ ಸ್ವಾಹ ಮಾಡ್ಬಿಟ್ಟಿದಾನೆ ಅಂತ ಕಾಣಿಸುತ್ತೆ. ಮುಖಣ್ಣ, ನನ್ ತಮ್ಮನ ಮೇಲೆ ಇಲ್ದೇ ಇರೋ ಅಪವಾದ ಹೊರಿಸ್ತೀರಾ? ಸತ್ಯವಾಗ್ಲೂ ಹೇಳ್ತಾ ಇದ್ದೀನಮ್ಮ, ಸುಳ್ಳು ಹೇಳ್ತಾ ಇಲ್ಲ. ಇದು ಸಾಲದೇ ಇದ್ರೆ ಹೇಳಿ, ಇನ್ ಸ್ವಲ್ಪ ಸೇರಿಸ್ಕೊಡ್ತೀನಿ. ಸೂರಪ್ಪ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಇನ್ಸ್ಪೆಕ್ಟರ್ನ ಕರ್ಕೊಂಡ್ ಬನ್ನಿ. ಇವನ್ ಅರೆಸ್ಟ್ ಮಾಡ್ಬೇಕು. ರಾಸ್ಕಲ್ ನನಗೆ ಲಂಚ ಕೊಡಕ್ ಬಂದಿದ್ದಾನೆ. ಅಮ್ಮ ತಾಯಿ, ನಿಮ್ಮ ಗೊಡ್ಡು ಬೆದರಿಕೆಗೆಲ್ಲ ಹೆದರೋನಲ್ಲ ನಾನು. ಇನ್ನೊಂದು ವಾರದಲ್ಲಿ ಈ ಫೈಲಲ್ಲಿ ಸೈನ್ ಮಾಡಿಟ್ಟಿದ್ರೆ ಸರಿ, ಇಲ್ದೆ ಹೋದ್ರೆ ವಾರ್ ಡಿಕ್ಲೇರ್ ಮಾಡ್ಬೇಕಾಗತ್ತೆ. ಹುಷಾರ್. ಹೊಡಿಸ್ಬೇಡಿ ಸರ್, ದಯವಿಟ್ಟು ಹೊಡಿಸ್ಬೇಡಿ ಸರ್. ಹೌದಾ ತಮ್ಮಯ್ಯ? ಅಯೋಗ್ಯ ನನ್ನ ಮಗನೇ,
ನಿಮ್ಮ ಅಕ್ಕನ ಕೈಲಿ ಸೈನ್ ಮಾಡಿಸ್ಕೊಡ್ತೀನಿ ಅಂತ ಹೊಗಳಿ 2,000 ರೂಪಾಯಿ ಲಂಚ ತಗೊಂಡು ಸ್ವಾಹ ಮಾಡದೇಗಿ ನನಗೆ ಕೈ ಬರ್ತೀಯನೋ? ಪುಕ್ಸಟ್ಟೆ ಹಣ ಸಂಪಾದನೆ ಮಾಡ್ಬೇಕು ಅನ್ನೋನು ಪುಕ್ಸಟ್ಟೆ ವಧೆ ತಿನ್ನಕ್ಕೂ ಸಿದ್ಧವಾಗಿರ್ಬೇಕು. ಅಯ್ಯೋ ನಿನ್ನ ಬಂದ್ರು. ಏನೇ ನೋಡ್ತಾ ಇದೀಯಾ? ಹೋಗಿ ಆಚೆ. ನನ್ ಬಗ್ಗೆ ಪೇಪರ್ನಲ್ಲಿ ಬರೀತೀಯನೋ? ಇನ್ನೊಂದ್ಸಲ ಈ ಕೆಲಸ ಮಾಡಿದ್ರೆ ರಸ್ತೆನಲ್ಲಿ ಹೋಗ್ಬೇಕಾದ್ರೆ ನಿನ್ ಮೋಟರ್ ಸೈಕಲ್ ಹತ್ತಿಸ್ಬಿಡ್ತೀನಿ. ಅಯ್ಯೋ, ರಕ್ತ! ಇದು ಬರೀ ರಕ್ತ ಅಲ್ಲಮ್ಮ, ಪೆನ್ನಿಗೆ ಹಾಕೋ ಇಂಕು ಅನ್ನೋ ಸತ್ಯ ಆ ಚಿಕ್ಕ ಹುಡುಗರಿಗೆ ಗೊತ್ತಿಲ್ಲ ಪಾಪ. ನಾಚಿಕೆ ಮರ್ಯಾದೆ ಏನಾದ್ರೂ ಇದೆಯೇನೋ ನಿನಗೆ? ಲಂಚ ತಗೋತೀಯೇನೋ? ಇದನ್ನ ಕಲಿಯುತ್ತೇನೋ ನಿನ್ನ ಕಾಲೇಜ್ ಕಲಿಸಿದ್ದು? ಅಮ್ಮ, ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಪಾಲಿಟೆಕ್ನಿಕ್ ಅಂತ ಎಲ್ಲಿ ಅಪ್ಲಿಕೇಶನ್ ಹಾಕಿದ್ರು ಲಕ್ಷಗಟ್ಟಲೆ ಹಣ ತಗೊಂಡೇ ಸೀಟ್ ಕೊಡೋದು. ಕಾಲೇಜ್ ನಡ್ಸೋರೇ ಲಂಚ ತಗೊಳ್ಳೋವಾಗ ಅಲ್ಲಿ ಓದ್ತಾ ಇರೋ ವಿದ್ಯಾರ್ಥಿ ಹಣ ತಗೊಳ್ಳೋದು ತಪ್ಪಲ್ಲ ಅಂತ ತಿಳ್ಕೊಂಡ್ಬಿಟ್ಟ. ರಾಮಣ್ಣ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನನ್ನ ಹೊಟ್ಟೆಲಿ ಬೆಂಕಿ ಉರಿತಿರೋವಾಗ ಅದಕ್ಕೆ ತುಪ್ಪ ಸುರಿತೀಯಾ? ನಿನ್ನ ಹೀಗೆ ಬಿಟ್ಟರೆ ಪ್ರಯೋಜನ ಇತ್ತು. ಒಂದ್ಸಲ ಒಳಗ್ ಹಾಕಿದ್ರೆ ಬುದ್ಧಿ ಬರೋದು. ಅಕ್ಕ ಅಕ್ಕ ಬಿಡಕ್ಕ, ಪ್ಲೀಸ್ ಬಿಡಂದ್ರೆ. ಅತಿ ಹೋಗೋಯ್ತು. ನಿನ್ನಿಂದಾನೆ ಅವನಿಗೆ ಕೆಟ್ಟಿರೋದು. ಅವನಿಗೆ ಸಲಿಗೆ ಕೊಟ್ಟು ಹಾಳು ಮಾಡಿದ್ದೆ ನೀನು. ಏನೋ ಖರ್ಚಿಗೆ ದುಡ್ಡಿಲ್ಲ ಅಂತ ತಗೊಂಡಿರ್ಬೋದು. ಹುಚ್ಚ ಬಾಯಿ, ಖರ್ಚಿಗೆ ದುಡ್ಡಿಲ್ಲ ಅಂತ ಇವತ್ತು ಲಂಚ ತಗೋತಾನೆ. ನಾನು ರೋಡ್ ನಲ್ಲಿ ಹೋಗೋ ಹೆಂಗಸರು ಸಲ ಕತ್ತಿರ್ತಾನೆ. ಇದನ್ನೆಲ್ಲ ಈಗಲೇ ಖಂಡಿಸಿದ್ರೇನೆ ಸರಿ ಹೋಗೋದು. ಏನೇ ಆದ್ರೂ ಅವ್ನು ನಮ್ಮ ಒಡ ಹುಡ್ತವನ. ಅದೇ ನಾನು ಹೇಳ್ತಿರೋದು. ನನ್ ಜೊತೆ ಹುಡ್ತವನೇ ಹೀಗೆ ಲಂಚ ತಗೊಂಡ್ರೆ ನಾನು ಬೇರೆಯವನ್ನ ಕಳ್ಸೋಕ್ಕಾಗತ್ತಾ? ಬೀದಿಲಿ ತಳಸ್ಕೊಂಡು ತಿರ್ಗೋಕ್ಕಾಗತ್ತಾ? ಪೊಲೀಸ್ನವರಿಂದ 4 ಓದೆ ಬಿದ್ರೇನೆ ಇವನ್ ನೆಟ್ಟಗಾಗೋದು. ನಿಂದ ಅಮ್ಮಯ್ಯ ಅಂತೀನಿ, ಪೊಲೀಸ್ ಫೋನ್ ಮಾಡ್ಬೇಡ. ನಾನಿ, ನೀನ್ ಸುಮ್ನೆ ಇರ್ತೀಯಲ್ವೋ? ಇದೊಂದ್ಸಲ ಕ್ಷಮಿಸ್ಬಿಡಕ್ಕ. ಅಮ್ಮ, ಶೇಖರ್ ಇನ್ ಮೇಲೆ ಇಂತ ತಪ್ಪಾಡಲ್ಲ, ಅದಕ್ಕೆ ನಾನ್ ಗ್ಯಾರಂಟಿ. ನೀವಿಬ್ರೇ ಮಾತಾಡ್ತೀರ ಹೊತ್ತು ಅವ್ನು ಮಾತಾಡ್ತಾನ? ನಾನ್ ಮಾಡಿದ ತಪ್ಪೋದು ಒಂದು ಮಾತು ಹೇಳಿದ್ನ? ನಿನಗೇನು ಬಾಯಿ ಇಲ್ವಾ? ಮಾತಾಡಪ್ಪ. ನನ್ನ ಕ್ಷಮಿಸು. ನನ್ನ ಹಣೆ ಬರ. ರಾಮಣ್ಣ, ಆ? ರೂಮ್ ನಲ್ಲಿ ಹಣ ಇಟ್ಟಿದ್ದೀನಿ, ಅದ್ರಲ್ಲಿ 2,000 ತಂದ್ಕೊಡು. ಆ. ಹೋಗಿ ಆ ಕಾಂಟ್ರಾಕ್ಟರ್ ಮುಖದ ಮೇಲೆ ಎಸ್ಬಿಟ್ ಬಾ. ರಾಮಣ್ಣ, ಅವನ್ ಕೈಲಿ ಕೊಡ್ಬೇಡ. ಅದನ್ನು ಕುಡಿದು ಹಾಳು ಮಾಡ್ಬಿಡ್ತಾನೆ. ಹೊರಗಡೆ ನಂದಿ ಇದ್ದಾನೆ, ಅವನ್ ಕೈಲಿ ಕೊಟ್ಟು ಆ ಕಾಂಟ್ರಾಕ್ಟರ್ಗೆ ತಲುಪ್ಸಕ್ ಹೇಳಿ. ನೋಡ್ರಾಣಿ, ತಿಂಗಳೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣನ ಮನೆ ಖರ್ಚಿಗಂತ ಇಟ್ಟಿದ್ದೆ. ನಿಮಿಷದಲ್ಲಿ ನಿನ್ ತಮ್ಮನ್ ಲೀಲಾ ವಿನೋದಕ್ಕಾಗೋಯ್ತು. ಸಂತೋಷ ತಾನೆ? ಲೋ, ಎಲ್ಲೋ ಹೊರಟೆ ಮಹಾರಾಜನ ಹಾಗೆ? ಇನ್ನು ವಿಷಯ ಮುಗ್ದಿಲ್ಲ. ಈ ಪಾಪಿ ಕುರುಕ್ಷೇತ್ರ ಎಡಿಟರ್ ಸೂರ್ಯನಾರಾಯಣ ಮನೆಗೆ ಹೋಗಿ ಏನ್ ಮಾಡ್ತಾರೆ ಗೊತ್ತಾ? ಪುಂಡು ಜೊತೆ ಸೇರ್ಕೊಂಡು ಕಲ್ ಹೊಡೆದಿದ್ದಾನಂತೆ. ಇಂಥ ಅಯೋಗ್ಯನ ಏನ್ ಮಾಡ್ಬೇಕು? ಹೋಗೋ, ಅವ್ರ ಮನೆಗೆ ಹೋಗಿ ಮಾಡಿ ತಪ್ಪು ಅಂತ ಹೇಳಿ ಅವ್ರ ಕಾಲಕ್ಕೆ ಬಿದ್ದು ಕ್ಷಮಾಪಣೆ ಕೇಳ್ಕೊಂಡ್ ಬಾ. ನಾನು ಯಾವ ನನ್ನ ಮಗನ ಹತ್ರನೂ ಕ್ಷಮಾಪಣೆ ಕೇಳಲ್ಲ. ಏನಂದೆ? ಅವ್ರು ಕೊಟ್ಟ ಭಿಕ್ಷೆನೆ ಕಣೋ ಇವತ್ತು ನೀನು ನಾನು ಊಟ ಮಾಡ್ತಿರೋದು. ಮೊದಲು ಅವ್ರ ಹತ್ರ ಹೋಗಿ ಕ್ಷಮಾಪಣೆ ಕೇಳ್ಕೊಂಡ್ ಬಂದ್ರೆ ನಿನ್ಗೆ ಮನೇಲಿ ಜಾಗ, ಇಲ್ಲದೆ ಬೀದಿಲ್ ಬಿದ್ದಿರ್ಬೇಕಾಗತ್ತೆ. ರಾಮಣ್ಣ, ತಪ್ಪೊಪ್ಕೊಂಡ್ ಬಂದ್ರೇನೆ, ಅವ್ದಿದ್ರೆ ಕುತ್ತಿಗೆ ಹಿಡಿದು ಆಚೆ ತಳ್ಬಿಡು. ಅಕ್ಕ, ಇರ್ಲಿ ಹೋಗಿ, ಯಾರಿಗೂ ಇಲ್ದೇ ಇರೋ ಬಾಕಿಲೆ. ಏನ್ ರಾಮಣ್ಣ, ಅಕ್ಕ ಏನೋ ಹೇಳಿದ್ಲು ಅಂತ ನೀನು? ಅದ್ರಲ್ಲಿ ತಪ್ಪೇನಮ್ಮ ಇದೆ? ಸಲಿಗೆ ಕೊಟ್ಟು ಒಬ್ಬನ್ನ ಹಾಳು ಮಾಡೋದಕ್ಕಿಂತ ನಿಷ್ಠುರವಾಗಿದ್ಕೊಂಡು ಒಬ್ಬನ್ನ ಒಳ್ಳೆಯವನ್ ಮಾಡೋದು ಮೇಲಲ್ವೇನಮ್ಮ? ಯಾವುದಕ್ಕೂ ಒಂದು ಮಿತಿ ಇರ್ಬೇಕಮ್ಮ. ಅಣ್ಣ, ಯಾಕಮ್ಮ ಹೀಗೆ ಓಡ್ ಬಂದೆ? ಅವನ್ ಬಂದಿದ್ದಾನೆ. ಯಾರು? ಅದೇ ಕಾಲೇಜ್ ರೌಡಿಗಳಲ್ಲಿ ಒಬ್ಬ. ಏನಾಗ್ಬೇಕಿತ್ತು? ಕ್ಷಮಾಪಣೆ. ಓ, ಆ ಕಲ್ಲು ಹೊಡೆದ ಗುಂಪಲ್ಲಿ ನೀನು ಇದೆಯಲ್ಲ, ಅದಕ್ಕೆ ಕ್ಷಮಾಪಣೆ ಕೇಳ್ತಿರೋದು. ಓ, ಚಂದ್ರನ್ ತಮ್ಮನ? ಓದೋ ಹುಡುಗರು ಹೀಗೆಲ್ಲ ಮಾಡೋದು ತಪ್ಪಲ್ವಾ? ತಪ್ಪೇನು? ಹೋರಾಟ ಪ್ರತಿಯೊಬ್ಬ ಮನುಷ್ಯನ ಆಜನ್ಮ ಹಕ್ಕು. ಇದು ನನ್ನ ಮನೆ, ಏನ್ ಬೇಕಾದ್ರೂ ಮಾಡಬಹುದು ಅಂತ ಗೋಡೆ ಗುದ್ದಿದ್ರೆ ಯಾರಿಗ್ ನಷ್ಟ? ಹಾಗೆ ಓದೋ ವಿದ್ಯಾರ್ಥಿ ಹೋರಾಟ ಅಂತ ಏನೇನೋ ಮಾಡಿದ್ರೆ ಅದು ಕಾಲೇಜಿಗೆ ನಷ್ಟ ಅಲ್ಲ, ವಿದ್ಯಾರ್ಥಿಗೆ ನಷ್ಟ. ಯಾಕಂದ್ರೆ ಅವನು ಓದು ಹಾಳಾಗುತ್ತೆ. ಆದ್ರೆ ಹೋರಾಟ ಮಾಡೋದೇ ತಪ್ಪು ಅಂತ ನಾನು ಹೇಳ್ತಿಲ್ಲ. ಸ್ವಾತಂತ್ರ್ಯ ಚಳವಳಿಯಲ್ಲಿ ಮಹಾತ್ಮ ಗಾಂಧೀಜಿನೇ ವಿದ್ಯಾರ್ಥಿಗಳಿಗೆ ಕರೆ ಕೊಟ್ಟರು. ಅಂತ ಹೋರಾಟದಲ್ಲಿ ಒಂದು ಒಳ್ಳೆ ಧ್ಯೇಯ ಇರುತ್ತೆ. ಸರಿ ಸರಿ,
ಎಲ್ರು ಊರ್ಗ್ ಉಪದೇಶ ಮಾಡೋರೆ, ನಾನ್ ಬರ್ತೀನಿ. ಅಮ್ಮ ನನ್ ಸ್ಕೂಲ್ಗೆ ಹೋಗ್ಬೇಕು. ನಾನು ಏನೇ ಮಾಡ್ಲಿ, ತರೋ ಸಂಬಳದಲ್ಲಿ 4 ಜನರು ಹೊಟ್ಟೆ ತುಂಬಬೇಕು. ಈಗ ನೀನು ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ನಾನು ಎಲ್ಲಿಂದ ಹಣ ತರಲಿ? ಸರಸ್ವತಮ್ಮ, ಸೂರ್ಯನ್ಗೆ ಈ ಲೆಕ್ಕ ಹೇಳ್ಕೊಟ್ಟವ್ರು ಯಾರು? ನಾನು 1 ವಾರದಿಂದ ನೋಡ್ತಾ ಇದ್ದೇನೆ. 5ನೇ ಕ್ಲಾಸ್ ಓದ್ತಿರೋ ಚಂದ್ರ 6ನೇ ಕ್ಲಾಸ್ ಓದ್ತಿರೋ ಸೂರ್ಯನ್ಗೆ ನಿತ್ಯ ಪಾಠ ಹೇಳ್ಕೊಡ್ತಾ ಇದ್ದಾಳೆ. ಅವಳಿಗೆ ಬುದ್ಧಿ ಇಲ್ಲ, ತಪ್ಪು ಮಾಡ್ಬಿಟ್ಲು. ಬುದ್ಧಿ ಇಲ್ದೇ ಇರೋರು ಇಂಥ ತಪ್ಪು ಮಾಡಕ್ಕಾಗುತ್ತಾ? ನಿನ್ನ ಮಗಳ ಚಂದ್ರ ಜಾಣೆ ಕಣಮ್ಮ. ಏನ್ ಜಾಣೆನೋ ಏನ್ ಕಥೆನೋ. ಅದ್ ಸರಿ, ಇವಳನ್ಯಾಕೆ ಸ್ಕೂಲ್ ಬಿಡಿಸ್ಬಿಟ್ಟೆ? ನಮ್ ಸಂಸಾರದ ವಿಷಯ ನಿಮಗ್ ಗೊತ್ತೇ ಇದೆ. ನಿನ್ನ ಬಡತನಕ್ಕೋಸ್ಕರ ಈ ಮಗು ಭವಿಷ್ಯ ಹಾಳಾಗೋದು ಬೇಡ. ಇವಳು IAS ಬೇಕಾದ್ರೂ ಓದ್ಲಿ, ಖರ್ಚು ನಾನು ಕೊಡ್ತೀನಿ. ನಿಮ್ಮಣ್ಣ ಯಾವ ನ್ಯೂಸ್ ಸಿಕ್ಕಿದ್ರು ಪೇಪರ್ನಲ್ಲಿ ಹಾಕ್ಬಿಡ್ತಾನಲ್ಲ. ಇವತ್ತು ಎಂತ ನ್ಯೂಸ್ ಸೃಷ್ಟಿ ಮಾಡಿದೀನಿ ನೋಡು. ಡೆಪ್ಯೂಟಿ ಕಮಿಷನರ್ ತಮ್ಮ ಕುರುಕ್ಷೇತ್ರ ಸಂಪಾದಕರ ತಂಗಿಗೆ ಓಪನ್ ರೋಡ್ ಅಲ್ಲಿ ಮುತ್ತು ಕೊಟ್ಟಿದ್ದಾನೆ. ಇದಕ್ಕಿಂತ ನ್ಯೂಸ್ ಬೇಕಾ? ಅನಿರೀಕ್ಷಿತ ಮುತ್ತು ಅಂತ ಹೆಡ್ಡಿಂಗ್ ಕೊಟ್ಟು ಏನೇ ನೋಡ್ತೀಯಾ? ಹೋಗೆ. ನೀನು DC ಆಗಿ ನಿನ್ ತಂಗಿ ಕೆಲಸ ಕೇಳಕ್ಕೆ ನಮ್ಮನವರೆಗೂ ಬರ್ಬೇಕಾಗಿತ್ತ? ನನ್ನ ಮಗನಿಗೆ ಫೋನ್ ಮಾಡಿ ರಾಣಿಗೊಂದು ಕೆಲಸ ಕೊಡು ಅಂತ ಹೇಳಿದ್ರೆ ಸಾಕಾಗಿತ್ತು. ಸುಮ್ನಿರಮ್ಮ ನೀನು. ಎಷ್ಟೋ ಜನ ನಿತ್ಯ ಅವ್ರ ಮನೆಗೆ ಕೆಲಸಕ್ಕೋಸ್ಕರ ಅಲಿಯೋಲ್ವಾ? ಹಾಗೆ ಅವರು ನಮ್ಮ ಮನೆಗೆ ಅಲೀಲಿ. ಅಟ್ಲೀಸ್ಟ್ 1 ಡೇ. ಈ ಕಾಲದಲ್ಲಿ ಕೆಲಸ ಸಿಕ್ಕೋದು ಎಷ್ಟು ಕಷ್ಟ ಅಂತ ಅವರಿಗೂ ಗೊತ್ತಾಗೋದು ಬೇಡವೇ? ರಾಣಿ ಜರ್ನಲಿಸಂ ಪಾಸ್ ಮಾಡ್ಕೊಂಡು ಬಂದಾಗ್ನಿಂದ ದೊಡ್ಡ ಪತ್ರಿಕೆಯಲ್ಲಿ ಕೆಲಸ ಕೊಡ್ಸು ಅಂತ ಪ್ರಾಣ ತೆಗಿತಾ ಇದ್ದಾಳೆ. ಬೇರೆ ಎಲ್ಲಿ ಕೆಲಸ ಕೇಳಿದ್ರು DC ಆಗಿ ಶಿಫಾಸ್ ಮಾಡ್ತಿದ್ದೀನಿ ಅನ್ಕೋತಾರೆ. ನಿಮ್ ಹತ್ರ ಆಗಲ್ವಲ್ಲ? ಇವತ್ತಿನ ನಿನ್ ತಂಗಿ ರಾಣಿ ನಮ್ಮ ಕುರುಕ್ಷೇತ್ರ ಪತ್ರಿಕೆಗೆ ರಿಪೋರ್ಟರ್, ಸರಿನಾ? ಥ್ಯಾಂಕ್ ಯು. ಏನ್ ಶಾಂತಿ, ಈಗ ತಾನೇ ಕಾಲೇಜಿಗೆ ಹೋಗಿ ಈಗಲೇ ಬಂದ್ಬಿಟ್ಟೆ? ರೋಡ್ನಲ್ಲಿ ಕಿಸ್ಸ? ಬಸ್ ಮಿಸ್. ಆಟೋ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಹೋಗಿದ್ದೇಣ, ನಮ್ ಟೀಚರ್ಗೆ ಬಸ್ ಮಿಸ್, ಅದಕ್ಕೆ ಕ್ಲಾಸ್ ಇಲ್ಲ. ಏನ್ ಸೂರ್ಯ, ನಿಮ್ ತಂಗಿ ಇಷ್ಟೊಂದು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾಳೆ? DC ಅವರು ನಮ್ಮ ಮನೆಗೆ ಬಂದಿರೋದನ್ನ ನೋಡಿ ಅವಳಿಗೆ ಸ್ವಲ್ಪ ಕನ್ಫ್ಯೂಷನ್. ಅದಕ್ಕೆ ಅವಳು ನಾಲ್ಗೆ ಸರ್ಕಸ್ ಮಾಡ್ತಾ ಇದೆ ಅಂತ ಕಾಣುತ್ತೆ. ಅರೆ, ಇದೇನಿದು ಟ್ಯಾಕ್ಸಿಯಲ್ಲಿ ಬಂದ್ಬಿಟ್ಟಿದೆಯಲ್ಲ? ಆಫೀಸ್ ಕೆಲ್ಸಕ್ಕೆ ಮಾತ್ರ ನಾನು ಗವರ್ಮೆಂಟ್ ಕಾರ್ ಉಪಯೋಗಿಸೋದು. ಸ್ವಂತ ಕೆಲಸಗಳಿಗೆಲ್ಲ ಟ್ಯಾಕ್ಸಿನಲ್ಲೇ ಹೋಗೋದು. ಓ, ಇದೇ ಶಿಸ್ತು ನಮ್ಮ ಮಂತ್ರಿಗಳಿಗೆ, ನಮ್ಮ ಸರ್ಕಾರಿ ಅಧಿಕಾರಿಗಳಿಗೆ ಇದ್ದಿದ್ರೆ ಈ ದೇಶ ಎಷ್ಟೋ ಚೆನ್ನಾಗಿರ್ತಿತ್ತು. ಏನೇ ಪೇಪರ್ ನೋಡ್ದೆ, ನಮ್ ನ್ಯೂಸ್ ಒಂದು ಬಂದಿಲ್ವೇ? ನೀನ್ ಅಣ್ಣನ ಹತ್ರ ಹೇಳಿಲ್ವಾ? ಇಲ್ಲ, ನಾನ್ ಕೊಟ್ಟು ಮುಟ್ಟು ಸಾಕಾಗ್ಲಿಲ್ವಾ? ನನ್ನ ಹತ್ರ ಬೇಕಾದಷ್ಟು ಸ್ಟಾಕ್ ಇದೆ, ತಗೋ. ಅಯೋಗ್ಯ, ಯಾವನ ನೀನು? ಯಾರಮ್ಮ? ಯಾವನ ಲೋಫರು? ಲೇ ಮುಕ್ಕಣ್ಣ, 5 ಲಕ್ಷ ರೂಪಾಯಿ ಚೆಕ್ ಕ್ಯಾಶ್ ಮಾಡ್ಕೊಂಡೇನೋ? ಓ, ಅದಾಗ್ಲೇ ಮುಗಿದೋದ ಕತೆ. ಏನ್ ಹಾಗೆ ಹೋಗ್ತಾ ಇದ್ಯಾ? ನನ್ನ ಚೆಕ್ ನಾನು ಕ್ಯಾಶ್ ಮಾಡಿಸ್ಕೊಂಡೆ, ಅದಕ್ಕೋಸ್ಕರ ನಿನ್ನ ಮುಂದೆ ನಿಂತಿರೋಕ್ಕಾಗತ್ತಾ? ಲೇ ಮುಕ್ಕಣ್ಣ, ನೀನು ಒರಿಜಿನಲ್ ಇಂಜಿನಿಯರ್ ಅಲ್ವೋ? ಲೈ, ಈಗೆಲ್ಲ ಡೂಪ್ಲಿಕೇಟ್ ಗಳಿಗೆ ಕಣೋ ವ್ಯಾಲ್ಯೂ. ಮರ್ಯಾದೆ ನನ್ನ ಹಣ ನನ್ ಕೊಟ್ಬಿಡು. ಲೈ, ಇದುವರೆಗೂ ಮಾಡಿದ ಬಿಲ್ಗಳ ಹಣ ಎಲ್ಲ ನೀನೇ ತಗೊಂಡೆ, ಇದೇ ಕೊನೆ ಚೆಕ್. ಇದನ್ನು ನೀನೇ ಬಡ್ದು ಬಾಯಿಗೆ ಹಾಕೊಂಡ್ರೆ ನಾನು ಬದುಕೋದು ಬೇಡವಾ? ವರ್ಷ ನನ್ನ ಮಗನೇ, ಜೀವ ಸಹಿತ ಊರ್ ಸೇರ್ಕೊಳ್ಳೋ ಆಸೆ ಇಲ್ಲ ಅಂತ ಕಾಣುತ್ತೆ ನಿನ್ಗೆ. ಕಂತ್ರಿ ನನ್ನೇ. ನನಗ್ ಗೊತ್ತು ನೀನ್ ಈ ತರ ಅಪಸ್ವರ ಆಡ್ತೀಯ ಅಂತಾನೆ ಪಕ್ಕವಾದಿಗಳ ಸಮೇತ ಬಂದಿದ್ದೀನಿ. ನೋಡಲ್ಲಿ ಮಗನೇ, ನೋಡಿದ ತಕ್ಷಣ ಸ್ಲೋ ಮೋಷನ್ ಅಲ್ಲಿ ಕೈ ಜಾರೋಗ್ತಾ ಇದೆಯಲ್ಲೋ. ಬೇನಾಮಿ ಹೆಸರಿನಲ್ಲಿ ಬಿಸ್ನೆಸ್ ಮಾಡೋ ಗತಿಯಲ್ಲ ಕಡೆಗಿದ್ದೇನೆ.
ನಾವೇ ನೋಡ್ಬೋದಾ? ಹೋಟ್ಲುವರೆಗೂ ಜೊತೆಲ್ ಬಂದ್ ಬಿಟ್ಬಿಟ್ಟು ಹೋಗಿ. ದಾರಿಲಿ ಯಾವ ನನ್ನ ಮಗ ಬಂದ್ ಬಾಲ ಬಿತ್ತಾನೋ ಯಾರಿಗ್ ಗೊತ್ತು. ನಾನು ಅವತ್ತೇ ಹೇಳಿದೆ ಅವನ ಹೆಸರಲ್ಲಿ ಕಾಂಟ್ರಾಕ್ಟ್ ತಗೋಬೇಡ ಅಂತ. ಕೇಳಿದ್ಯಾ? ಈಗ ನೋಡು, ನಿನ್ನಿಂದ ನಮ್ಗೆ ಎಷ್ಟೊಂದು ಹಣ ನಷ್ಟ ಆಯ್ತು ಅಂತ. ನಿಮಗ್ ಬರೀ ದುಡ್ಡು ಹೋಯ್ತು. ಇನ್ನೊಬ್ರ ಹೆಸರಿನಲ್ಲಿ ಕಾಂಟ್ರಾಕ್ಟ್ ತಗೊಂಡ ಅಂತ ಗೊತ್ತಾದ್ರೆ ನನ್ ಕೆಲ್ಸನೇ ಹೋಗುತ್ತೆ. ಶಟಪ್. ಕೆಲ್ಸ ಅಂತೆ ಕೆಲ್ಸ, ಭಾರಿ ಮಂತ್ರಿ ಕೆಲ್ಸ. ನೀವು ಕೋಪ ಮಾಡ್ಕೋತಿರಲ್ಲ? ಕೋಪ ಅಲ್ಲ, ನಿನ್ನ ಮುಟ್ಟಾಳ್ತನಕ್ಕೆ ಬೇಜಾರು. ಈಗ ಮುಕ್ಕಣ್ಣ ಎಲ್ಲಿದ್ದಾನೆ? ಡೆಲ್ಲಿಗೆ ಹೋಗ್ತೀರಾ? ಡೆಲ್ಲಿಗೆ ಹೋದ್ರೆ ಬಿಡ್ತಾರಾ? ನೇರ ಫಾರಿನ್ಗೆ ಹೋಗ್ತೀನಿ. ಲೆಟ್ರ್ ಬರೀತೀರಾ? ಮನಿ ಆರ್ಡ್ರೇ ಕಳಿಸ್ತೀನಿ. ಹಣ ಬರುತ್ತೆ ಹೋಗುತ್ತೆ, ಅದು ಮುಖ್ಯ ಅಲ್ಲ. ನನಗೆ ನೀವು ಬೇಕು. ಈಗಾಗ್ಲೇ 3 ಸಲ ಸ್ನಾನ ಆಯ್ತು. ವಿಪರೀತ ಮಡಿ. ಏನ್ ಚಿನ್ನ, ಹೋದ್ ಜನ್ಮದಲ್ಲಿ ನೀನು ಮತ್ಸ್ಯಕನ್ಯೆ ಆಗಿದ್ಯಾ? ಯಾಕ್ ಬಂಗಾರ, ಶಾಕ್ ಹೊಡಿತಾ? ಏನಾಯ್ತು ಅವನಿಗೆ? ಹೋಗೋರು ಬರೋರೆಲ್ಲ ಚಾಕುನೇ ತೋರಿಸಿರಲ್ಲ, ಬರ್ತಾ ಬರ್ತಾ ಚಾಕು ಚೈನು ಮರ್ಯಾದೆನೆ ಹೊರಟೋಯ್ತು. ಏನಲ್ಲೇ ಇಂಜಿನಿಯರ್ ಈಶ್ವರ ಮೋಸ ಮಾಡಿ ಹಣ ತಗೊಂಬಂದಲ್ಲ, ಎಲ್ಲೇ? ನನ್ನ ಹತ್ರ ಎಲ್ಲಿದೆ ಹಣ? ಹಣ ಸರಿಯಾಗಿದೆ ಅಂತ ಎಣಿಸ್ಕೊಳ್ಳಿ. ನೀನೇನು ನಂಬಿಕೆ ಇಲ್ಲದ ಮನುಷ್ಯನ? ಕಾಶಿ ನಮ್ಮವನವನು ನಂಬಿಕೆ ನನಗಿದೆ. ಆ ಮನುಷ್ಯನ ಏನ್ ಮಾಡ್ದೆ? ಏನು ಮಾಡಿದ್ರ? ನಾನ್ ನೋಡಿದ್ರೆ ನಿಮ್ಗೆ ಹಾಸ್ಯವಾಗಿದೆಯಾ? ಹಾಗೇನಿಲ್ಲ. ಏನ್ ನಡೀತು ಅಂತ ಹೇಳಿದ್ರೆ ನಮ್ ಕೈಲಾಗ ಸಹಾಯ ಮಾಡ್ತೀವಿ. ಏನು ನಡೀಲಿಲ್ಲ. ಬಾವಿ ತೋಡಿಸ್ತೀವಿ ಅಂತ ಗೌರ್ಮೆಂಟ್ ನಿಂದ ಕಾಂಟ್ರಾಕ್ಟ್ ತಗೊಂಡ್ವಿ. ಗೌರ್ಮೆಂಟ್ ನಿಂದ ಬರೀ ಹಣ ತಗೊಂಡ್ವಿ ಹೊರತು ಒಂದು ಹಳ್ಳ ಕೂಡ ತೆಗಿಸ್ಲಿಲ್ಲ. ಬಾವಿ ತೋಡಿಸ್ಲೇ ಇಲ್ವಾ? ಓ, ಗಡಾರಿನೇ ತಗೊಳ್ಳಿಲ್ಲ ಅಂತೀನಿ, ಇನ್ನು ಬಾವಿ ತೋಡ್ಸೋದು ಎಲ್ಲಿಂದ ಬಂತು? ನೀವು ಗುಟ್ಟಬೇಡಿ. ನಾನೇನು ಬಟ್ಟಿ ವಿಕ್ರಮಾದಿತ್ಯನ ಕಥೆನ ಹೇಳ್ತಾ ಇದ್ದೀನಿ ಗುಟ್ಟೋಕೆ. ಇವು ಕರ್ಮ ನೋಡಿ. ನೀವು ಗುಟ್ಟೋದು ಬಿಟ್ರೆ ನಾನು ವಿಷಯ ಹೇಳೋದು. ಆಮೇಲೆ ಏನಾಯ್ತು ಹೇಳಿ? ಹೊಸದಾಗಿ ಒಬ್ಬ ಆಫೀಸರ್ ಬಂದ್ರು, ಬಾವಿ ಹುಡುಕಿದ್ರು. ಇದ್ರೆ ತಾನೇ ಬಾವಿ ಕಾಣೋದು, ನಾವು ನೆಲನೇ ಆಗಿಲಿಲ್ವಲ್ಲ. ಆಮೇಲೆ ಆಫೀಸರ್ಗೆ ನೆಕ್ಸ್ಟ್ ನೀರೇ ಬರ್ಲಿಲ್ಲ ಅಂತ ಅದೇ ಬಾವಿನ ಮುಚ್ಚೋಕೆ ಅಂತ ಇನ್ನೊಂದು ಕಾಂಟ್ರಾಕ್ಟ್ ತಗೊಂಡ್ವಿ. ಹಣಾನು ಸ್ಯಾಂಕ್ಷನ್ ಆಗಿ ನನ್ನ ಹೆಸರಿನಲ್ಲಿ ವ್ಯವಹಾರ ಮಾಡ್ತಾ ಇದ್ದ ಇಂಜಿನಿಯರ್ ಈಶ್ವರಯ್ಯ ನುಂಗ್ ಹಾಕದ. ಅಯ್ಯೋ, ಹೇಗಿದೆ ನೋಡಿ ನ್ಯಾಯ. ಹೆಸರು ನಂದು, ಅವಂದು ಹಣ. ಇಂಥ ಕಾಂಟ್ರಾಕ್ಟ್ ಗಳಿಗೆಲ್ಲ ಪ್ಲಾನ್ ಹೇಳ್ಕೊಡೋನೆ ನಾನು. ನಂಗೆ ಹಣ ಇಲ್ಲ ಅಂದ್ರು ಅದಕ್ಕೆ ನಾನೇ ತಗೊಂಡ್ಬಿಟ್ಟೆ. ಸುಮ್ಮನಿದ್ರಾ? ಓ, ನೋಡಿದ್ರೆ ಗೊತ್ತಾಗಲ್ವಾ? ಹೋಟ್ಲಿಗೆ ನುಗ್ಗಿ ಕೈ ಕಾಲು ಮುರಿದು ನನ್ನ ಆಸ್ಪತ್ರೆಗೆ ಸೇರಿಸಿದ್ರು. ಅಲ್ಲ ಅಮ್ಮ, ನಾನು ನೋಡೋಕೆ ಅಂತ ಬರೋರೆಲ್ಲ ಹಣ್ಣಿನ ಬುಟ್ಟಿ ಅದು ಇದು ಅಂತ ಹಿಡ್ಕೊಂಡ್ ಬರ್ತಾರೆ. ನೀನ್ ನೋಡಿದ್ರೆ ಬರೀ ಪೆನ್ನು ಪೇಪರ್ ಹಿಡ್ಕೊಂಡ್ ಬಂದಿದ್ಯಾ. ಎಲ್ಲಿಟ್ಟಿದ್ಯಾ? ಫ್ರೂಟ್ಸ್ ಹೊರಗಡೆ ಇಟ್ಟಿದ್ಯಾ? ಇಲ್ಲ, ನಾನೇನು ತರ್ಲಿಲ್ಲ. ಅಯ್ಯೋ, ನನಗೆ ಈ ವಿಷಯ ಗೊತ್ತಿದ್ರೆ ನಾನು ನಿನಗೇನು ವಿಷಯನೇ ಹೇಳ್ತಾ ಇರ್ಲಿಲ್ವೇ? ಅಲ್ಲಮ್ಮ, ನೀನಿಷ್ಟು ವಿಶ್ವಾಸವಾಗಿ ನಗನಗ್ತಾ ಮಾತಾಡ್ತಾ ಇದೀಯಲ್ಲ, ಅವ್ರು ದರೋಡೆ ಮಾಡಿರೋ ಹಣದಿಂದ ನನ್ನ ಭಾಗ ನನಗೆ ಕೊಡಿಸ್ತೀಯಾ? ಪ್ರಯತ್ನ ಪಡ್ತೀನಿ. ನಾನು ಬರ್ತೀನಿ. ಬುಟ್ಟಿ ಕಳಿಸ್ಕೊಡ್ತೀನಿ. ನೀನೇನಾ ಕುರುಕ್ಷೇತ್ರ ರಿಪೋರ್ಟರ್ ರಾಣಿ? ಹಾಸ್ಪಿಟಲ್ ನಿನ್ಗೇನ್ ಕೆಲಸ? ಹಾಸ್ಪಿಟಲ್ ಕ್ಯಾಂಟೀನ್ ಅಲ್ಲಿ ಇಡ್ಲಿ ಚೆನ್ನಾಗಿರುತ್ತೆ ಅಂತ ಯಾರೋ ಹೇಳಿದ್ರು, ತಿಂದು ಹೋಗೋಣ ಅಂತ ಬಂದೆ. ಕೈಯಲ್ಲೊಂದು ಪೇಪರ್ ಇದೆ ಅಂತ ಎಷ್ಟು ಸೊಕ್ಕು ಇವಳಿಗೆ. ಇವಳೆ ಕುರುಕ್ಷೇತ್ರ ರಿಪೋರ್ಟರ್ ರಾಣಿ. ಕಾಂಟ್ರಾಕ್ಟರ್ ಮುಕ್ಕಣ್ಣನ ಇಂಟರ್ವ್ಯೂ ಮಾಡಿ ಬರ್ತಾ ಇದ್ದಾಳೆ. ಇವನ್ ಸ್ವಲ್ಪ
ಏನು ಬಾ ಈ ಅರಿಸ್ತಾ ಇದೆಯಾ? ನಾನ್ ಮಾಡಿದ ಮೊದಲನೇ ಇಂಟರ್ವ್ಯೂ ಪತ್ರಿಕೆಯಲ್ಲಿ ಬರ್ತಾ ಇರೋದು ನೆನ್ಸ್ಕೊಂಡ್ರೆ ಥ್ರಿಲ್ ಆಗುತ್ತೆ. ಪೊಲೀಸ್ನವ್ರು ಬಂದಿದ್ದಾರೆ. ಪೊಲೀಸ್ನವರ ಒಳಗೆ ಬರೋಕ್ ಹೇಳು. ನೋಡಿದ್ಯಾ, ನಿನ್ನ ಮೊದಲನೇ ಇಂಟರ್ವ್ಯೂಗೇನೆ ಪೊಲೀಸ್ನವ್ರು ಬಂದ್ಬಿಟ್ಟಿದ್ರು. ಬನ್ನಿ, ಏನ್ ವಿಷಯ? ನಿಮ್ಮ ಆರೋಗ್ಯ ಹೇಗಿದೆ ಅಂತ ವಿಚಾರಿಸೋಣ ಅಂತ ಬಂದಿದ್ದೀನಿ. ನನಗೇನಾಗಿದೆ? ಆರೋಗ್ಯವಾಗಿದ್ದೀನಿ. ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ. ನಿಮ್ಮ ಪತ್ರಿಕೆ ರಿಪೋರ್ಟರ್ ಮಿಸ್ ರಾಣಿ ಆಸ್ಪತ್ರೆಯಲ್ಲಿ ಮಲಗಿರೋ ಕಾಂಟ್ರಾಕ್ಟರ್ ಮುಖಂಡನ ಇಂಟರ್ವ್ಯೂ ಮಾಡಿರೋ ಬಗ್ಗೆ ವಿಚಾರಿಸೋಣ ಅಂತ ಬಂದಿದ್ದೀನಿ. ಓ, ಇಂಟರ್ವ್ಯೂ ಬಗ್ಗೆನಾ? ನಿಮ್ ರಿಪೋರ್ಟರ್ಗೆ ಮುಖಂಡ ನನ್ನ ಬಗ್ಗೆ ತಪ್ಪು ಹೇಳಿಕೆ ಕೊಟ್ಟಿದ್ದಾನೆ. ಅದಕ್ಕೆ ಆ ಇಂಟರ್ವ್ಯೂ ಪೇಪರ್ನಲ್ಲಿ ಬರ್ದಾಗ ತಡೆಯೋದಕ್ಕೆ ಪೊಲೀಸರು ಕರ್ಕೊಂಡ್ ಬಂದಿದ್ದೀನಿ. ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ? ಬ್ಲಾಕ್ ಮೇಲ್ ಮಾಡಕ್ ಬಂದಿಲ್ಲ, ವಾರನ್ ಮಾಡಕ್ ಬಂದಿದ್ದೀನಿ. ಅಂದ್ರೆ ಹೆದರ್ಸ್ತಾ ಇದ್ದೀರಿ? ಯಾಕೆ ಸರ್ ಸುಮ್ಮನೆ ಟೆನ್ಷನ್ ತೊಗೊಂತೀರಾ ನೀವು? ನಾನೇನು ಟೆನ್ಷನ್ ತಗೋತಾ ಇಲ್ಲ. ನಿಮಿತ್ತಿ ಆಗಿದ್ರಲ್ಲೇ ಇಲ್ಲಿಗೆ ಬಂದಿದ್ದೀರಿ ಅಷ್ಟೇ. ನನ್ನ ಬಗ್ಗೆ ನಿಮ್ ಪತ್ರಿಕೆಯಲ್ಲಿ ತಪ್ಪು ಸುದ್ದಿ ಪ್ರಕಟಿಸಿದ್ರೆ ಮಾನನಷ್ಟ ಮೊಕದ್ದಮೆ ಎದುರಿಸಬೇಕಾಗತ್ತೆ. ಹುಷಾರ್. ನೋಡಿ, ಸುಳ್ಳು ಸುದ್ದಿಗಳನ್ನು ಪ್ರಕಟಿಸುವಂತಹ ಕೆಟ್ಟ ಪತ್ರಿಕೆ ನಮ್ಮದಲ್ಲ. ಇಂಥ ದೊಡ್ಡ ಬೆದರಿಕೆಗೆ ಹೆದರುವವನು ನಾನಲ್ಲ. ಮಿಸ್ಟರ್ ಸೂರ್ಯ, ಈಗ ಕಾಂಟ್ರಾಕ್ಟರ್ ಮುಖಂಡನೇ ಬಂದು ನಾನು ಆ ರೀತಿ ಹೇಳಿಕೆನೆ ಕೊಟ್ಟಿಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ಹೇಳಿಕೆ ಕೊಟ್ಟಿರೋನು ಅದ್ಯಾಕೆ ಸರಿ ಇಲ್ಲ ಅಂತಾನೆ? ತಾಳಿ, ನಿಮ್ಗೆ ಗೊತ್ತಾಗುತ್ತೆ. ಇವರೇ ತಾನೇ ನಿನ್ನ ಇಂಟರ್ವ್ಯೂ ಮಾಡಿದ್ದು? ಹೌದು, ಇವರೇ ನಾನು ಹೊಡೆಸಿದ್ದು. ಹಾಗಂತ ನಾನು ಹೇಳಲೇ ಇಲ್ಲ. ನಾನು ಓವರ್ ಆಗಿ ಕುಡಿದು ತೂರಾಡ್ಕೊಂಡು ಕೆಳಗೆ ಬಿದ್ದು ಬಿಟ್ಟೆ. ಆಗ ದವಡೆಗೆ ಪೆಟ್ಟಾಯ್ತಾ. ಇದು ಹೊಟ್ಟೆ, ದವಡೆ ಇಲ್ಲಿದೆ. ಸಿಕ್ಕಾಪಟ್ಟೆ ಏಟ್ ಬಿದ್ದಿದೆಯಲ್ಲ, ಯಾವ್ದಾವ್ದು ಎಲ್ಲೆಲ್ಲಿದ್ಯೋ ಗೊತ್ತಾಗ್ತಾ ಇಲ್ಲ. ನೆಲದ ಮೇಲೆ ಬಿದ್ರೆ ಈ ತರ ಆಗತ್ತಾ? ಬಿದ್ದಿದ್ದು ಮಾಡಿ ಮೇಲಿಂದ. ನೀವು ಒಂದ್ಸಲ ಬಿದ್ದು ನೋಡಿ, ಆಗ ಗೊತ್ತಾಗುತ್ತೆ. ಓ ಮಿಸ್ಟರ್ ಸೂರ್ಯ, ಈಗೇನು ಹೇಳ್ತೀರಾ? ಆ ಇಂಟರ್ವ್ಯೂನ ಪತ್ರಿಕೆಯಲ್ಲಿ ಹಾಕಲ್ಲ. ಥ್ಯಾಂಕ್ ಯು. ಯಾವತ್ತೂ ಸತ್ಯನೇ ಗೆಲ್ಲೋದು. ಸತ್ಯ. ಈಗ ನಿಮ್ ಕೆಲಸ ಆಯ್ತಲ್ಲ, ನನ್ನ ಆಸ್ಪತ್ರೆಗೆ ಮಲಗಿಸಿ ಕರ್ಕೊಂಡೋಗ್ರು. ನಮಸ್ಕಾರ. ಅಯ್ಯೋ ಮೆಲ್ಲಗ್ರು, ಆಸ್ಪತ್ರೆಗೆ ಹೋಗೋ ತನಕ ಆದ್ರೂ ಜೀವ ಉಳಿಸ್ರು. ನಾನು ನಿನ್ಗೆ ಹೇಳಿದ್ದು, ಇಂಟರ್ವ್ಯೂಗೆ ಟೇಪ್ ರೆಕಾರ್ಡರ್ ತಗೊಂಡು ನಿನ್ ತಂಗಿ ಕೋಪನ ಯಾಕೆ ಎದ್ದು ನಿಂತೆ? ಇದೆಲ್ಲ ಮರ್ಯಾದೆ ನನಗೆ ಬೇಕಾಗಿತ್ತು. ಪ್ರಜಾಪ್ರಭುತ್ವದಲ್ಲಿ ಪತ್ರಿಕೆಗಳದ್ದೇ ಒಂದು ವಿಶಿಷ್ಟವಾದ ಪಾತ್ರ ಇದೆ. ಆದ್ರೆ ರಾಜಕೀಯ ಬರ್ಬರ್ತಾ ಎಷ್ಟು ಹೊಲಸಾಗ್ಬಿಟ್ಟಿದೆ. ಎಂತೆಂಥ ಜನರ ಮಧ್ಯೆ ನಾವು ವ್ಯವಹಾರ ನಡೆಸಬೇಕು ಅಂದ್ರೆ ನಾವು ಬಹಳ ಹುಷಾರಾಗಿರ್ಬೇಕು. ಚಂದ್ರ, ಯಾರು ಪಾಠ ಕಲಿಯೋ ಸ್ಥಿತಿಲಿಲ್ಲ. ಎಲ್ರೂ ನನಗೆ ಹೇಳ್ಕೊಡೋರೆ. ಇನ್ಮೇಲೆ ನಾನು ಯಾರ ಸಂದರ್ಶನನೂ ಮಾಡೋದಿಲ್ಲ. ಅರೆ, ನಡೆಯೋಕ್ ಹೋಗೋ ಮಗು ಮೊದಲನೇ ಸಲ ಬಿದ್ದಾಗ ನಾನಿನ್ಮೇಲೆ ನಡೆಯೋದೇ ಇಲ್ಲ ಅಂದ್ರೆ ಓಡಾಡೋ. ಬೀಳ್ತಾ ಇರ್ಬೇಕು, ಕೇಳ್ತಾ ಇರ್ಬೇಕು, ಓಡ್ತಾ ಇರ್ಬೇಕು. ಹೇಗೂ ಇವರ ಗಾಂಧಿ ಜಯಂತಿ ಇದೆ ಅಲ್ವಾ? ಯಾರಾದ್ರೂ ಸ್ವಾತಂತ್ರ್ಯ ಹೋರಾಟಗಾರನ ಭೇಟಿ ಮಾಡಿ ಇಂಟರ್ವ್ಯೂ ಮಾಡಿ. ಕರೆಕ್ಟ್, ನಾನು ಅದನ್ನೇ ಪ್ಲಾನ್ ಮಾಡಿದ್ದೀನಿ. ಈ ಸಲ ಫ್ರೀಡಂ ಫೈಟರ್ ಚರಕದ ಚಂದ್ರಶೇಖರನ್ನ ಇಂಟರ್ವ್ಯೂ ಮಾಡ್ತಿದ್ದೀನಿ. ಇವಳನ್ನು ಕರ್ಕೊಂಡು ಹೋಗ್ತೀನಿ. ನಮಸ್ಕಾರ. ನಮಸ್ಕಾರ. ತಮ್ಮ ಪರಿಚಯ? ನೀವು ಓದ್ತಾ ಇರೋ ಪತ್ರಿಕೆ ಎಡಿಟರ್ ನಾನು. ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿಮ್ಮನ್ನ ಇಂಟರ್ವ್ಯೂ ಮಾಡೋಣ ಅಂತ ಬಂದ್ವಿ. ಯಾಕ್ರಮ್ಮ ಹೇಗೆ ಕೂಗಾಡ್ತಿದ್ದೀರಾ? ಪತ್ರಿಕೆ ಅವ್ರು ಬಂದಿದ್ದಾರೆ. ಯಾತಕ್ ಬಂದಿದ್ದಾರೆ? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತಲ್ಲ, ಅದ್ರ ಬಗ್ಗೆ ಮಾತಾಡೋಕ್ ಬಂದಿದ್ದಾರೆ. ಭಾರಿ ಸ್ವಾತಂತ್ರ್ಯ. ದುಡಿಯೋ ಕೆಲಸ ಇಲ್ಲ, ತಿನ್ನೋಕ್ ಅನ್ನ ಇಲ್ಲ. ಸ್ವಲ್ಪ ಕೂಡ ಮ್ಯಾನೇಜ್ ಇಲ್ಲದೆ ಮಾತಾಡ್ತಾರೆ. ಓಟು ಕೊಟ್ಟ ಜನ ನಿರಾಸೆ ತಡಿಲಾರದೆ ನಿಜ ಹೇಳ್ತಿದ್ದಾರೆ. ಅದ್ರಲ್ಲಿ ತಪ್ಪೇನು? ನೀವೇನ್ ಪ್ರಶ್ನೆ ಕೇಳ್ತಿರೋ ಕೇಳಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕೋಕೆ ನಿಮಗೆ ಪ್ರೇರಣೆ ಮಾಡಿದವರು ಯಾರು? ಮಹಾತ್ಮ ಗಾಂಧಿಯವರು. ಅವರ ಭಾಷಣ ಕೇಳದೆ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಚಳವಳಿ ಧುಮುಕಿದೆ. ನಿಜ ಹೇಳಬೇಕು ಅಂದ್ರೆ ಸಾವಿರಾರು ಜನ ತ್ಯಾಗಿಗಳು, ದೇಶಭಕ್ತರು ಚಿತ್ರವಧೆ ಅನುಭವಿಸಿ ಪ್ರಾಣ ತ್ಯಾಗ ಮಾಡಿದ ಮೇಲೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಹಾಗೆ ಸಿಕ್ಕಿದ ಸ್ವಾತಂತ್ರ್ಯ ಈಗ ಹೇಗಿದೆ ಅಂತ ನಿಮ್ಮ ಅಭಿಪ್ರಾಯ? ಹೀಗಿದೆ. ನೀವು ಮೊದಲನೇ ಸಲ ಜೈಲ್ಗೆ ಹೋದಾಗ ನಿಮ್ ವಯಸ್ಸೆಷ್ಟು? 25 ವರ್ಷ. ಮದುವೆ ಆಗಿ ಮೊದಲನೇ ರಾತ್ರಿ ಸಿದ್ಧತೆ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಬಂದು ನನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರು. ಆಮೇಲೆ 3 ವರ್ಷ ಜೈಲಲ್ಲಿಟ್ಟು ಕೊಡಬಾರದ ಶಿಕ್ಷೆ ಕೊಟ್ರು. ಆಮೇಲೆ ಪೆರೋಲ್ 10 ದಿನ ಹೊರಗೆ ಬಿಟ್ರು. ಆಗ್ಲೇ ನಾನು ನನ್ನ ಹೆಂಡತಿ ಜೊತೆಯಲ್ಲಿ ಇದ್ದದ್ದು. ಆಮೇಲೆ ಏನಾಯ್ತು? ಮತ್ತೆ ನಾ ಜೈಲಿಗೆ ಹೋದೆ. ನನ್ನ ಹೆಂಡತಿ ಒಂದು ಗಂಡು ಮಗುವನ್ನು ಹೆತ್ತು ಅದನ್ನ ಅನಾಥಾಶ್ರಮದಲ್ಲಿ ಬಿಟ್ಟು ಸತ್ತು ಹೋದ್ಲು ಅಂತ ಸುದ್ದಿ ಬಂತು. ಆ ಮಗು ಈಗ ಎಲ್ಲಿದೆ? ಬಂದ್ಬಿಟ್ನಲ್ಲ, ಇವನೇ ನನ್ನ ಸುಪುತ್ರ.
ಪೇಪರ್ನವರ ನೀವು ಮಾಡಕ್ ಬೇರೆ ಕೆಲಸ ಇಲ್ವಾ? ಜೀವನದ ಹೋರಾಟದ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಅವ್ರನ್ನ ಕರೀತೀರಾ? ಅವರು ಸ್ವಾತಂತ್ರ್ಯಕ್ಕೋಸ್ಕರ ಅಷ್ಟು ಹೋರಾಡದೆ ಇಷ್ಟು ಹೋರಾಡದೆ ನನ್ನ ಮಗ ನೋಡಿದ ಅಪ್ರಯೋಜಕ ಕೆಲ್ಸಕ್ಕೆ ಬಾ ಹೇಳ್ತಾರೆ. ಅವ್ರಿಗಂತೂ ಹೇಳಕ್ಕಾಗಲ್ಲ, ಕೆಲಸ ಇಲ್ಲ. ನಿಮ್ಗೇನ್ ಬೇರೆ ಕೆಲಸ ಇಲ್ವಾ? ಎದರ ಮೇಲೆ ಯಾಕೋ ಹೀಗೆ ಮರ್ಯಾದೆಗೆ ನಡ್ಕೋತೀಯಾ? ಸ್ವಾತಂತ್ರ್ಯದ ಬಗ್ಗೆ ನೀನು ಆಡೋ ಮಾತು ಕೇಳಿ ಕೇಳಿ ನನ್ನ ತಲೆ ಚಿಟ್ಟಿಡ್ ಹೋಗಿದೆ. ಅದಕ್ಕೆ ದೇಶದ ಬಗ್ಗೆ ಸ್ವಾತಂತ್ರ್ಯದ ಬಗ್ಗೆ ದೊಡ್ಡ ದೊಡ್ಡ ಅಧಿಕಾರಿಗಳೇ ಯೋಚನೆ ಮಾಡಲ್ಲ. ಇರೋಕ್ ಜಾಗ ಇಲ್ಲದೆ ಹೆಂಡದ ಅಂಗಡಿ ಹಿಂದ್ಗಡೆ ಮುರ್ಕಲ್ ಮನೇಲಿರೋ ನಾವ್ಯಾಕಪ್ಪ ಯೋಚನೆ ಮಾಡಬೇಕು? ದೇಶದ ಬಗ್ಗೆ ಯೋಚನೆ ಮಾಡಬೇಕಾದ್ದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಹೊಟ್ಟೆ ತುಂಬಾದ್ಮೇಲೆ ದೇಶ ಮೊದಲು ನಾವು ಯೋಚನೆ ಮಾಡ್ಬೇಕಾಗಿದ್ದು ತುತ್ತು ಅನ್ನ ಎಲ್ಲಿ ಸಿಗತ್ತೆ, ಯಾಕೆ ಸಿಗತ್ತೆ ಅಂತ. ಅವ್ರ ಹತ್ರ ಏನೋ ಹೊರಟೆ ಹೇಳ್ರಿ. ನಾವಿನ್ನು ಬರ್ತೀವಿ ಚಂದ್ರಶೇಖರನವರೇ. ಸರಿಯಪ್ಪ. ನಮ್ಮ ಜಿಲ್ಲೆಗೆ ದಯಮಾಡಿಸುತ್ತಿರುವ ಮಾನ್ಯ ಮಂತ್ರಿ ಮಲ್ಲಯ್ಯನವರಿಗೆ ಸುಸ್ವಾಗತವನ್ನು ಬಯಸುತ್ತೇವೆ. ಬಿಜೆವಿ ಡಿಸ್ಟಿಲರೀಸ್, ಬಿಜೆವಿ ಫೈನಾನ್ಷಿಯರ್ಸ್, ಬಿಜೆವಿ ರಿಯಲ್ ಎಸ್ಟೇಟ್ ಏಜೆನ್ಸೀಸ್, ಬಿಜೆವಿ ಮೆಡಿಕಲ್ಸ್, ಬಿಜೆವಿ ಇಂಪೋರ್ಟ್ಸ್ ಅಂಡ್ ಎಕ್ಸ್ಪೋರ್ಟ್ಸ್. ಮ್ಯಾಟ್ರ್ ಸರಿಯಾಗಿದೆ ತಾನೆ? ಆ ಫೋಟೋ ಯಾರ್ದು? ಮಂತ್ರಿಗಳದು. ಈ ಫೋಟೋ ಹಾಕಿಸ್ತೀಯಾ? ಸ್ವಾಮಿಗಳೇ ಹೇಳಿದ್ರಲ್ಲ, ಹೊಗಳಿ ಫೋಟೋ ಹಾಕಿ ಕಾಕ ಹಿಡಿದ್ರೇನೆ ನಮ್ಮ ಕೆಲಸಗಳಾಗೋದು ಅಂತ. ಅದಕ್ಕೋಸ್ಕರ ಆ ಫೋಟೋನ ಹಾಕ್ಸೋದು? ಅವರು ನಾವು ಗಾಂಧಿ ಜಯಂತಿ ದಿನ ತಪ್ಪುಕೊಂಡು ಫೋಟೋ ತೆಗ್ಸಿದ್ವಲ್ಲ, ಅದನ್ನ ಹಾಕ್ಸು. ಅವಾಗ ಸರ್ಕಾರಿ ಅಧಿಕಾರಿಗಳಿಗೆ ನಮ್ಮನ್ನ ಕಂಡ್ರೆ ಸ್ವಲ್ಪ ಭಯ ಇರುತ್ತೆ. ಮಂತ್ರಿಗಳೆಲ್ಲ ನಮ್ಗೆ ಆತ್ಮೀಯರ ಗೊತ್ತಾದ್ರೆ ತಾನೇ ಜನ ಸ್ವಲ್ಪ ಹೆದರೋದು. ಯಾವ ಪತ್ರಿಕೆ ಮರೆಸರು ಕುರುಕ್ಷೇತ್ರ ಪತ್ರಿಕೆ ಮಾತ್ರ ಮರಿಬೇಡ. ಅದ್ರಲ್ಲಿ ಫುಲ್ ಪೇಜ್ ಬರೋ ಹಾಗೆ ಮಾಡು. ಫುಲ್ ಪೇಜು ಅಂದ್ರೆ ತುಂಬಾ ಜಾಸ್ತಿ ಆಗತ್ತಲ್ಲ. 50,000 ಆಗ್ಲಿ. ಅದ್ರ ಸರ್ಕ್ಯುಲೇಷನ್ 2 ಲಕ್ಷಕ್ಕಿಂತ ಜಾಸ್ತಿ ಇದೆ. ಆ ಪತ್ರಿಕೆಯಲ್ಲಿ ನಿಮ್ ಬಗ್ಗೆ ಸಿಕ್ಕಾಪಟ್ಟೆ ಬರೀತಾರೆ. ಮೊನ್ನೆ ಶುಕ್ರವಾರ ಕೂಡ ನಿಮ್ದು ಮೋಸದ ಕಂಪನಿ ಅಂತ ಬರ್ದಿದ್ದಾರೆ. ಅದು ನಿಜ ತಾನೇ. ಸತ್ಯಾನ್ ಬರದ್ರೆ ನಾವು ಮೆಚ್ಕೋಬೇಕಯ್ಯ. ಕರೆಕ್ಟ್. ಎದುರಾಳಿಗಳು ಹುಲಿಯಾಗಿದ್ರು ಇವತ್ತಲ್ಲ ನಾಳೆ ನಾಯಿ ಹಾಗೆ ನಮ್ ಹಿಂದೆ ಬಂದೇ ಬರ್ತಾರೆ. ಅಷ್ಟೇ ಅಲ್ಲ, ಸರ್ಕಾರಕ್ಕೆ ಸೇರಿರೋ ನೆಲನ ನಾವು ಸೈಟ್ ಮಾಡಿ ಮಾರ್ಬೇಕು ಅಂತಿರೋ ಸಮಯದಲ್ಲಿ ಅವನು ನಮ್ಮ ಬಗ್ಗೆ ಸಿಕ್ಕಾಪಟ್ಟೆ ಪೇಪರ್ನಲ್ಲಿ ಬರೆದು ಬಿಟ್ರೆ ನಮ್ಮ ವ್ಯಾಪಾರದ ಗತಿ ಏನು? ಎದುರಾಳಿಗಳು ಚಿಕ್ಕವರಾಗಿರ್ಲಿ ದೊಡ್ಡವರಾಗಿರ್ಲಿ, ನಾವು ಅವ್ರಿಗೆ ಕೊಡಬೇಕಾದದ್ದನ್ನು ಕೊಟ್ಟು ಬಾಯಿ ಮುಚ್ಚೋದೇ ಕ್ಷೇಮ. ಏನ್ ಬಿಜೆವಿ? ನಿಮ್ ಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ಲೇ ಕೂಡ್ದು ಅಂತ ನಮ್ಮ ಪರ್ಸನಲ್ ಫ್ರೆಂಡ್ಸ್ ಜಗಳ ಕಾದ್ರು. ಆದ್ರೂ ನಾವು ದೊಡ್ಡ ಮನಸ್ಸು ಮಾಡಿ ಇಲ್ಲಿಗೆ ಬಂದು. ನೀವು ಹೀಗೆ ಹೇಳ್ತೀರಾ, ಆದ್ರೆ ನಿಮಗೆ ಮತ್ತು ನಿಮ್ಮ ಕಂಪನಿಗಳಿಗೆ ಸಂಬಂಧಪಟ್ಟ ಯಾವ ಅಡ್ವರ್ಟೈಸ್ಮೆಂಟ್ ಕೂಡ ನಮ್ಮ ಪತ್ರಿಕೆಯಲ್ಲಿ ಬರ್ಕೊಡುದು ಅಂತ ನಾನೇ ನಮ್ಮ MD ಹತ್ರ ಹೇಳಿದ್ದೀನಿ. ಒಂದು ಕಾಲದಲ್ಲಿ ಇದೇ ಬೀದಿಲೆ ನಾವು ನೀರಿನ ಗಾಡಿ ತಳ್ತಾ ಇದ್ವಿ. ನಮ್ಮನ್ನ ನಾವು ಯಾವಾಗ್ಲೂ ಕರ್ಕೊಳ್ಳೋದೆ ನಾವು ಅಂತ. ನಮಗೆ ನಾವು ಗೌರವ ಕೊಟ್ಕೊಂಡ್ರೆ ತಾನೆ ಇನ್ನೊಬ್ರು ನಮಗ್ ಗೌರವ ಕೊಡೋದು. ಗಾಡಿ ಎಳಿತಿದ್ದಾಗ ನಮ್ಮ ಹೆಸರೇನ್ ಗೊತ್ತಾ? ಬೊಮ್ಮಸಂದ್ರದ ಜವರಯ್ಯನ ಮಗ ವೆಂಕಟೇಶಯ್ಯ ಅಂತ. ಆಗ ಜನ ಎಲ್ಲ ಲೋ ವೆಂಕಿ ಅಂತ ಕರಿತಿದ್ರು. ಈಗ ನಮ್ಮ ತಂದೆ ಹೆಸರು, ನಮ್ಮ ಹೆಸರು ಹೇಳೋದಕ್ಕೆ ಜನ ಹೆದರ್ಕೊಳ್ತಾರೆ. ಯಾಕೆ? ನಾವೀಗ ಕೋಟ್ಯಾಧೀಶ್ವರರು. ಈಗ ಅದೇ ಜನ ಗೌರವದಿಂದ ಅದೇ ಹೆಸರನ್ನ BJV ಅಂತ ಕರೀತಾರೆ. BJV ಅಂದ್ರೆ ಬಡಜನ ವಿರೋಧಿ ಅಂತನಾ? ಹಾಗಂತ ನೀವೆಲ್ಲ ಗೇಲಿ ಮಾಡ್ತೀರಿ ಅಂತ ನಮ್ಗೆ ಗೊತ್ತು. ನಾವ್ ಅದನ್ನೆಲ್ಲ ದೊಡ್ಡದಾಗಿ ತಗೊಳಲ್ಲ, ಹುಡುಗಾಟವಾಗಿ ತಗೊಳ್ತೀವಿ. ಅದನ್ನು ನೀವು ಹುಡುಗಾಟವಾಗಿ ತಗೊಳ್ಳಿ, ಪರವಾಗಿಲ್ಲ. ಆದ್ರೆ ನಾವು ನಮ್ಮ ಪತ್ರಿಕೆಯಲ್ಲಿ ನಿಮ್ಮ ಕಂಪನಿಗಳ ಅಕ್ರಮ ವ್ಯವಹಾರಗಳ ಬಗ್ಗೆ, ನೀವು ಸರ್ಕಾರಿ ಹಣನ ದುರುಪಯೋಗ ಮಾಡೋದ್ರ ಬಗ್ಗೆ ಬರೆದಾಗ ಮಾತ್ರ ಅದನ್ನು ಹುಡುಗಾಟವಾಗಿ ತಗೋಬೇಡಿ. ಸೀರಿಯಸ್ ಆಗಿ ತಗೊಂಡು ತಪ್ಪನ್ನು ತಿದ್ದೋಕ್ ಪ್ರಯತ್ನ ಪಡಿ. ಹಾಗಾದ್ರೆ ನೀವು ನಮ್ ದಾರಿಗೆ ಬರೋಲ್ಲ ಅಂತೀರಾ? ನಾನು ಯಾರು ಗೊತ್ತಾ? ಕುರುಕ್ಷೇತ್ರ ಅಂದ್ರೆ ಏನು ಗೊತ್ತಾ? ನಿಮ್ ಪತ್ರಿಕೆ ಅದಲ್ಲ ರೀ. ಧರ್ಮ ಸಂಸ್ಥಾಪನೆಗೋಸ್ಕರ ಶ್ರೀಕೃಷ್ಣ ಸೂತ್ರಧಾರಿಯಾಗಿ ಕೌರವ ಪಾಂಡವರ ನಡುವೆ ನಡೆಸಿದ ಯುದ್ಧ. ಆ ಯುದ್ಧದಲ್ಲಿ ಧರ್ಮರಾಜನ ಕಡೆಯವ್ರನ್ನ ನಮ್ ಕಡೆಗೆ ಸೇರ್ಕೊಳ್ಳಿ ಅಂತ ಕೌರವರು ಕೂಗಿದ್ರ? ಅಕಸ್ಮಾತ್ ಕೂಗಿದ್ದಿದ್ರೆ ಪಾಂಡವರ ಕಡೆಯವರು ಕೌರವರ ಕಡೆ ಸೇರ್ಕೊಳ್ತಿದ್ರ? ಸ್ವಲ್ಪ ಹಣ ಖರ್ಚು ಮಾಡಿದಿದ್ರೆ ಸೇರ್ಕೊಳ್ತಿದ್ರೋ ಏನೋ. ಆ ಕಾಲದ ಜನಕ್ಕೆ ನಿಮ್ಮ ಬುದ್ಧಿ ಇರ್ಲಿಲ್ಲ. ಇಲ್ಲ ಅಂತ ಹೇಗೆ ಹೇಳ್ತೀರಾ? ಯಾರಾದ್ರೂ ಟ್ರೈ ಮಾಡಿದ್ರಾ? ನೋಡಿ, ನಿಮ್ಮ ಹತ್ರ ಮಾತಾಡಿ ಕಾಲ ಕಳೆಯೋಷ್ಟು ವ್ಯವಧಾನ ನನಗಿಲ್ಲ. ಜನತಾ ದ್ರೋಹಿಗಳಿಗೂ ನಮಗೂ ನಡೆದಿರೋ ಈ ಯುದ್ಧದಲ್ಲಿ ನೀವು ನಮ್ಮ ಎದುರಾಳಿಗಳು. ನಿಮ್ಮ ಕಡೆಯವರು ಹೆಣ್ಣು ಹೆಂಡ ಚಾಕು ಚೈನು ಇಟ್ಕೊಂಡು ಯುದ್ಧಕ್ಕೆ ನಿಲ್ಬಹುದು. ಆದ್ರೆ ನಮ್ಮ ಹತ್ರ ಇರೋ ಆಯುಧ ಇದೊಂದೇ. ದ್ವಾಪರ ಯುಗದಲ್ಲಿ ಇದು ಕೃಷ್ಣನ ಕೈಲಿರೋ ಚಕ್ರ ಆಗಿತ್ತು. ಈಗ ಅರ್ಥವಾಯ್ತು ಬಿಡಿ.
ನಮ್ಮಲ್ಲಿ ಏನೇ ಭಿನ್ನ ಅಭಿಪ್ರಾಯ ಇದ್ರು ನಾವು ಸ್ನೇಹಿತರೆ ತಾನೇ. ನೀವು ಸ್ನೇಹಿತರಾದ್ರೂ ಅಷ್ಟೇ, ಶತ್ರುವಾದ್ರೂ ಅಷ್ಟೇ. ಅನವಶ್ಯಕವಾಗಿ ಕೆಟ್ಟದಾಗಿ ಬರೆಯಲ್ಲ, ಆದ್ರೆ ಕೆಟ್ಟದನ್ನು ಕಂಡಾಗ ಮಾತ್ರ ನಮ್ಮವರು ಅಂತ ಸುಮ್ಮನೆ ಬಿಡೋಲ್ಲ. ಅಂತೂ ನೀವು ಸಂಧಿ ಮಾಡ್ಕೊಳಕ್ ಒಪ್ಪದೆ ಯುದ್ಧನೇ ಡಿಕ್ಲೇರ್ ಮಾಡ್ತಿದ್ರ. ಸರಿ, ನಾವು ಬರ್ತೀವಿ. ಬಿಜೆಪಿ ಆ ರಬ್ಬರ್ ಬ್ಯಾಂಡ್ ನಮ್ದು, ಇಲ್ಲೇ ಬಿಟ್ಟು ಹೋಗಿ. ಮಲ್ಲಯ್ಯ 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 ಬಡವರ ಹೊಟ್ಟೆ ಬಡವರ ಹೊಟ್ಟೆ ಮಲ್ಲಯ್ಯ 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 ಮಲ್ಲಯ್ಯ. ಏನ್ರಿ ಇದಿಷ್ಟೊಂದು ಗಲಾಟೆ? ಇನ್ನು ಸ್ವಲ್ಪ ಜಾಸ್ತಿ ಪೊಲೀಸ್ ಅರೇಂಜ್ ಮಾಡಬಹುದಾಗಿತ್ತಲ್ಲ. ಬಡವರ ಹೊಟ್ಟೆ ಇಲ್ಲಿ ಒಟ್ಟು ಎಷ್ಟು ಸೈಟ್ಸ್ಗಳಿವೆ? 950 ಸೈಟ್ಸ್ ಇದೆ ಸರ್. ಓಹ್, ಇದನ್ ಬಿಟ್ಟು ಹೋಗಲ್ಲ ಅಂತಿದಾರ ಈ ಪರದೇಶಿ ನನ್ನ ಮಕ್ಕಳು. ಸರ್, ಇಬ್ರು ದೇಶದ ಪ್ರಜೆಗಳು ತಾನೆ. ನ್ಯಾಯವಾಗಿ ನೋಡಿದ್ರೆ ಈ ಜಾಗ ಅವ್ರಿಗೆ ಸೇರ್ಬೇಕು. ನಾನು 2 ಸಾರಿ ಮಿನಿಸ್ಟರ್ ಆಗಿದ್ದೀನಿ. ಯಾರ್ಯಾರು ಯಾವ್ಯಾವ ಜಾಗದಲ್ಲಿ ಇರ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರಲ್ಲಿ ಯಾರಾದ್ರೂ ಇಬ್ರು ಕರೀರಿ. ಮಿಸ್ಟರ್ ಸೂರಪ್ಪ, ಅವರಲ್ಲಿ ಯಾರು ಲೀಡ್ರೋ ಅವ್ರನ್ನ ಕರ್ಕೊಂಡು ಬನ್ನಿ. ಎಸ್ ಮೇಡಮ್. ಬಾವುಟ ಹಿಡ್ದಾಕ್ಷಣ ಅವ್ನ್ ಲೀಡರ್ ಆಗ್ಬಿಡ್ತಾನ. ನಿಮ್ಮಲ್ಲಿ ಯಾರಾದ್ರೂ ಒಂದ್ ಇಬ್ರು ಬನ್ರಯ್ಯ. ಬಾವುಟ ಬೇರೆ ಬಿಸಾಕ್ ಬನ್ರಯ್ಯ. ನಮಸ್ಕಾರ ಮಾಡ್ರಯ್ಯ. ನಮಸ್ಕಾರ ಸರ್. ನೀವೇನ ಈ ಗುಂಪಿಗೆ ಲೀಡರ್ಗಳು? ಹೌದು ಸರ್. ಮಂತ್ರಿಗಳು ಪ್ರಜೆಗಳ ಯೋಗಕ್ಷೇಮ ವಿಚಾರಿಸಕ್ಕೆ ಬಂದಾಗ ಭಯಂಕರವಾದ ಆಯುಧ ತೋರಿಸಿ ಹೆದರಿಸಿ ಕೊನೆ ಮಾಡೋಕ್ ಪ್ರಯತ್ನ ಪಟ್ರು ಅಂತ ಕಾನೂನು ಪ್ರಕಾರ ನಿಮ್ಮನ್ನು 1 ವರ್ಷ ಒಳಗೆ ಹಾಕ್ಸ್ಬೋದು, ಗೊತ್ತಾ? ಸ್ವಾಮಿ, ನಾವು ಬಡವರು, ನಮ್ಗೆ ಈ ಜಾಗ ಬಿಟ್ಕೊಟ್ರೆ ನಮ್ಮ ಹೊಟ್ಟೆಗೆ ಹಾಲಾಗ್ದಂಗಿರುತ್ತೆ. ಹಾಲೇನು, ಶಾವ್ಗೆ ಪಾಯಸಾನೇ ಹಾಕ್ದಾಗಿರುತ್ತೆ. ಬಹಳ ದಿವಸದಿಂದ ಈ ಜಾಗದಲ್ಲಿ ಗುಡ್ಸ್ಲಾಕೊಂಡು ಬಾಳ್ತಾ ಇದೀವಿ. ಕೋಟ್ಯಾಧೀಶರೆಲ್ಲ ಕೊಳ್ಳೆ ಹೊಡಿಯಕ್ ನೋಡ್ತಾ ಇದ್ದಾರೆ. ನಾವೆಲ್ಲ ನಿಮ್ ಪಾರ್ಟಿಗೆ ಓಟ್ ಹಾಕಿದ್ದು. ಆ MLA ಕೂಡ ಆಗ್ಲಿ ಅಂತ ಹೇಳಿದ್ದಾರೆ. ಆ MLA ಈಗ ನಮ್ಮ ಪಾರ್ಟಿಲೇ ಇಲ್ಲ. ಇಲ್ಲ ಸರ್, ಅವರಿನ್ನೂ ರೂಲಿಂಗ್ ಪಾರ್ಟಿನಲ್ಲೇ ಇದ್ದಾರೆ. ಪಾರ್ಟಿ ಏನೋ ರೂಲಿಂಗ್ ಪಾರ್ಟಿನೇ, ಆದ್ರೆ ಅದ್ರಲ್ಲಿ ಗುಂಪು ಬೇರೆ. ಇದೆಲ್ಲ ಪಾಲಿಟಿಕ್ಸ್ ನಿಮ್ಗೆ ಅರ್ಥವಾಗೋದಿಲ್ಲ. ನಿಮ್ ಕುಂದು ಕೊರತೆಗಳು ಏನಾರು ಇದ್ರೆ ಅಮ್ಮ ಅವ್ರ ಹತ್ರ ಬರ್ಕೊಡಿ, ಅವರು ನೋಡ್ಕೋತಾರೆ. ಪಾಪ ತುಂಬಾ ನೊಂದ್ಕೊಂಡ್ಬಿಟ್ಟಿದ್ದಾರೆ. ಅದು ಅಲ್ದೇನೆ ಅವ್ರ MLA ಏನೋ ಏಮಾರಿಸ್ಬಿಟ್ಟಿದ್ದಾನೆ. ನೀವು ಸ್ವಲ್ಪ ನೋಡಿ ನಡೀರಿ. ಓಕೆ ಸರ್. ಮುಂದಿನ ಪ್ರೋಗ್ರಾಮ್ ಏನೇ? ಗೆಸ್ಟ್ ಹೌಸ್. ಎಲ್ಲ ಅರೇಂಜ್ ಆಗಿದೆ ತಾನೆ? ನಿಮ್ ಕೊರತೆ ಏನಿದ್ರು ಒಂದ್ ಪೇಪರ್ ನಲ್ಲಿ ಬರೆದು ಇವ್ರ ಹತ್ರ ಕೊಡಿ. ಏನ್ ಮಾಡ್ಬೇಕು ನಾನ್ ಮಾಡ್ತೀನಿ. ಸೂರಪ್ಪ. ಎಸ್ ಮೇಡಮ್. ಅವ್ರಿಗೆ ಎಲ್ಲಿ ಹೋಗ್ತಿದ್ದಾರೆ? ನಮಸ್ಕಾರ ಸರ್. ಮಂತ್ರಿಗಳಿಗೆ ಯಾಕೋ ಮೂಡ್ ಸರಿಯಾಗಿಲ್ಲ ಅಂತ ಕಾಣುತ್ತೆ. ಮೂಡೇನಿಲ್ಲ, ಪರಿಸ್ಥಿತಿ. 10 ವರ್ಷ ನಿನ್ನ ಈ ಪದವಿಯಿಂದ ಯಾರೂ ಅಲ್ಲಾಡ್ಸಕ್ಕಾಗಲ್ಲ. ಕೂತ್ಕೊಳ್ಳಿ ಮೇಡಮ್. ಇವರೆಲ್ಲ ದೊಡ್ಡ ದೊಡ್ಡ ಸ್ಟೇಟಸ್ ನಲ್ಲಿರೋರು, ನನಗೆ ತುಂಬಾ ಬೇಕಾದವರು. ಹಲೋ. ಮಂತ್ರಿಗಳಿಗೆ ಬೇಕಾದವರಾಗಿದ್ರು ಏನ್ ಪ್ರಯೋಜನ? TC ಆಫೀಸ್ನಲ್ಲಿ ನಮ್ ಕೆಲ್ಸನೇ ಆಗಲ್ವೇ? ಕೇಳಿದ್ರ ಕಂಪ್ಲೇಂಟ್ನ? ಇವರೆಲ್ಲ ನಮ್ಮವರು, ನಮ್ಮ ಆತ್ಮೀಯರು. ನೀವು ಸ್ವಲ್ಪ ಸಹಾಯ ಮಾಡಿ. ಮುಖ್ಯವಾದ ವಿಷಯನೇ ಮರ್ತ್ಬಿಟ್ಟೆ. ನೀವೇನ್ ಮಾಡ್ತಿರೋ ಅದ್ ಹ್ಯಾಗ್ ಮಾಡ್ತಿರೋ ಅದೆಲ್ಲ ನನಗೆ ಗೊತ್ತಿಲ್ಲ. ಆ ಫ್ಯಾಕ್ಟ್ರಿ ಪಕ್ಕದಲ್ಲಿರೋ 2000 ಗುಡ್ಸಲ್ಲ ನೀವು ಕಿತ್ತಾಕಿಸ್ಬೇಕು. ಹೌ ಕ್ಯಾನ್ ಇಟ್ ಬಿ ಪಾಸಿಬಲ್ ಸರ್? ದೇ ಆರ್ ಸ್ಟೇಯಿಂಗ್ ದೇರ್ ಸಿನ್ಸ್ 1970. ಇಷ್ಟು ವರ್ಷದಿಂದ ಇರೋನ್ನ ಹೇಗೆ ಅಲ್ಲಿಂದ ಕಳ್ಸೋಕಾಗುತ್ತೆ? ಅದು ಅಲ್ಲದೆ ಅವ್ರಾಗ್ಲೇ ಕೋರ್ಟಿನ ಸ್ಟೇ ಆರ್ಡರ್ ತಗೊಂಡಿದ್ದಾರೆ. ಕೋರ್ಟು ಸ್ಟೇ ಆರ್ಡರ್ ಅಂದ್ರೆ ನಾನ್ ಹೆದರ್ಕೋತೀನ? ಅನ್ಕೊಂಡಿದ್ರೆ ಸಾಧಿಸ್ತಾ ಇದ್ರೆ ನಾನು ಮಂತ್ರಿ ಆಗಿದ್ದಕ್ಕೆ ಏನ್ರಿ ಪ್ರಯೋಜನ? ಆಮೇಲೆ ನಾನು ಹೇಳ್ತೀನಿ, ನನ್ ಕೇರ್ ಮಾಡೋದಿಲ್ಲ. ಮಂತ್ರಿಗಳು ಹೇಳ್ದ ಹಾಗೆ ಅಧಿಕಾರಿಗಳು ನಡ್ಕೋಬೇಕು. ಅಧಿಕಾರಿಗಳೇ ಮಂತ್ರಿಗಳಿಗೆ ಐಡಿಯಾಸ್ ಕೊಡಕ್ ಬರಬಾರ್ದು. ಎಕ್ಸ್ಕ್ಯೂಸ್ ಮೀ ಸರ್, ನಾನು ಇನ್ನು ಹೊರಡ್ತೀನಿ. ಇರಿ ಮೇಡಮ್, ಪಾರ್ಟಿ ಅರೇಂಜ್ ಮಾಡಿದೀನಿ, ಊಟ ಮಾಡ್ಕೊಂಡು ಹೋಗೋರಂತೆ. ಐ ಆಮ್ ಸಾರಿ ಸರ್, ಲೇಟ್ ಆಗುತ್ತೆ. ಸರ್, ಆ ರಿಯಲ್ ಎಸ್ಟೇಟ್ ಫ್ಲಾಟ್ಸ್ ರಿಸರ್ವೇಶನ್ ನಲ್ಲಿ ಏನೋ ತುಂಬಾ ತೊಡಕಿದೆಯಂತೆ. ಇದ್ರಿ ಏನಯ್ಯ, ಆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ನಂದು ಭಾಗ ಇದೆಯಲ್ಲ, ನನ್ಗೆ ಅಕ್ರೆ ಇಲ್ವಾ? ಅಕ್ರೆ ಇದ್ರಿ ಏನ್ ಪ್ರಯೋಜನ? ಆ ಬಿಕಾರಿಗಳನ್ನ ಅಲ್ಲಿಂದ ಅಟ್ಟಿದ್ರೆ ತಾನೇ ಸೈಟ್ ಮಾಡಕ್ಕಾಗೋದು. ಆ ಜಾಗದಲ್ಲಿ ಕಳುಭಟ್ಟಿ ಸಾರ ಏನಾರ ತಯಾರಾಗ್ತಾ ಇದೆಯಾ? ಅದೆಲ್ಲ ಎಲ್ಲಿ ಬಂತು? ಎಲ್ಲ ಸನ್ಯಾಸಿಗಳಿದ್ದ ಹಾಗೆ, ಬಡವರಾದ್ರೂ ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ. ಏನು ನಷ್ಟ ಇಲ್ಲ. ಆ ಜಾಗದಲ್ಲಿ ನಮ್ಮ ಆಳುಗಳನ್ನ ಬಿಟ್ಟು ಕಳುಭಟ್ಟಿ ತಯಾರು ಮಾಡೋದಕ್ಕೆ ಹೇಳಿ. ಜೊತೆಗೆ ಬ್ರಾತಲ್ ಕೇಸನ್ನು ಹಾಕಿ. ಅಯ್ಯಯ್ಯೋ, ಅಲ್ಲೆಲ್ಲಿ ಸರ್ ಬ್ರಾತಲ್ಲು? ಎಲ್ಲ ಸಂಸಾರ ಬಂದಿಗ್ರೆ, ದೇವರಂತ ಹೆಣ್ಮಕ್ಳು. ಇರ್ಲಿ ಬಿಡಯ್ಯ, ನನಗ್ ಗೊತ್ತಿರೋ 10 ಜನ ಹುಡುಗಿರನ್ನ ಅಲ್ಲಿ ಕಳಿಸಿದ್ರಾಯ್ತು. ಅಲ್ಲಿ ವ್ಯಭಿಚಾರ ನಡೀತಿದೆ, ಕಳುಭಟ್ಟಿ ತಯಾರಾಗ್ತಿದೆ ಅಂತ ಪೊಲೀಸ್ ರಿಪೋರ್ಟ್ ಮಾಡಿ 100 ಜನರನ್ನ ಒಳಗೆ ಹಾಕಿಸ್ಬೋದು, ಎಲ್ಲರನ್ನು ಹೊರಗೆ ಹಾಕಿಸ್ಬೋದು. ಇದು ತುಂಬಾ ಅನ್ಯಾಯ ಸರ್.
ಇದು ಅನ್ಯಾಯಕ್ಕೆ ಕಾಲ ಕಣಯ್ಯ, ಕಲಿಗಾಲ. ಕರೆಕ್ಟ್. ಆ ಕಾಲದಲ್ಲಿ ಸತ್ಯ ಧರ್ಮ ಅಂದ ತಪ್ಪಿಗೆ ಸಿಂಹಾಸನ ಬಿಟ್ಟು ಸ್ಮಶಾನಕ್ಕೆ ಹೋದ ಹರಿಶ್ಚಂದ್ರ. ಎಲ್ರೂ ಸ್ವಾಮೀಜಿ ಹೇಳ್ದ ಕೇಳಿ ಬದುಕೋದಾರೆನ ತಿಳ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ. ಮಿಸ್ಟರ್ ಬಿಜೆಪಿ, ನನಗೆ ಸ್ವಲ್ಪ ಪರ್ಸನಲ್ ಕೆಲಸ ಇದೆ. ಚಿನ್ನ, ಏನ್ ಸರ್, ಮಂತ್ರಿಗಳಿಗೇನೋ ಮರ್ಯಾದೆ ಕೊಡ್ಬೇಕು ನಿಜ, ಆದ್ರೆ ಅವ್ರ ಹಿಂದೆ ಹೋಗ ಆ ಚಿಣಮಿಡಿ ನೋಡಿ ಹಲ್ಗಿಂಜಿತೀರಲ್ಲ. ಮುಟ್ಟಳ, ನಾಳೆ ಯಾರು ಏನಾಗ್ತಾರೆ ಅಂತ ಯಾರಿಗ್ ಗೊತ್ತು? ದಿಢೀರಂತ ಅವಳು MLC ಆಗ್ಬಿಟ್ರೆ. ಶಾಂತಿ, ನಿಮ್ಮ ಅಣ್ಣನ ಹತ್ರ ಹೇಳಿಲ್ವಾ? ಯಾವ ವಿಷಯ? ನಾನು ನಿನ್ನ ಹತ್ರ ಹೊರಟಾಗಿ ನೋಡ್ಕೊಂಡಿದ್ದ ವಿಷಯ. ನಿಮ್ ಹತ್ರ ನನ್ಗೆ ಹಿಡಿಸಿದ್ದೆ ಆ ಹೊರಟತನ. ಡ್ರೈವರ್, ಆ ಹುಡುಗಿ ಹತ್ರ ನಿನ್ಗೇನ ಮಾತು? ನೀನು ಇಷ್ಟು ಓಪನ್ ಆಗಿ ಕೇಳ್ತಿರೋದ್ರಿಂದ ಹೇಳ್ತೀನಿ. ಅವಳ ಹತ್ರ ನಾನು ಲವ್ ವಿಷಯ ಮಾತಾಡ್ತಿದ್ದೆ. ಆಹಾ, ಇದೊಂದು ಕಮ್ಮಿ ಆಗಿತ್ತು ನಿನ್ಗೆ. ನನ್ನ ಸ್ವಂತ ವಿಷಯದಲ್ಲಿ ಹೀಗೆಲ್ಲ ಆಕ್ಷೇಪಣೆ ಮಾಡಿದ್ರೆ ನಾನು ಸುಮ್ಮನಿರಲ್ಲ. ಅವರು ನಿಮ್ಮ ಅಕ್ಕ ಕಣಪ್ಪ. ನನ್ ಗೊತ್ತಿದೆ. ಎಲ್ರೂ ಉಪದೇಶ ಮಾಡೋರೆ. ನಾನು ಹೋಗ್ತೀನಿ. ಎಲ್ಲಿಗೆ ಹೋಗ್ತೀಯೋ? ಸ್ಮಶಾನಕ್ಕೆ, ಸಾಯಕ್ಕೆ. ಆ ಕೆಲ್ಸನಾದ್ರೂ ಅಚ್ಚುಕಟ್ಟಾಗಿ ಮಾಡು. ಅರ್ಧ ಸತ್ತು ನಮ್ಮನ್ನ ಪೊಲೀಸ್ ಸ್ಟೇಷನ್ಗೂ ಹಾಸ್ಪಿಟ್ಲ್ಗೂ ಅಲ್ಲಿಯೋ ಹೋಗಿ ಮಾಡ್ಬೇಡ. ನಯ ಪೈಸೆ ಬೆಲೆ ಬಾಳಲ್ಲ. ಲವ್ ಅಂತೆ ಲವ್. ಲಲ್ಲಿ ಲಲ್ಲಿ ಎಂದರೆ ನನ್ನ ಪ್ರಾಣ, ಲಲ್ಲಿ ಮೇಲೆ ಎಂದು ನನ್ನ ಜ್ಞಾನ, ಲಲ್ಲಿಯನ್ನು ಮರೆಯೋದುಂಟೆ ಜಾಣ, ಲಲ್ಲಿಯನ್ನು ಮರೆದು ಬಿಟ್ರೆ ಶುದ್ಧ ಹಳ್ಳಿ ಕೋಣ. ಲಲ್ಲಿ ಬಾರೆ ಇಲ್ಲಿ ಆ ಮಾತಿನ ಮೈಳಿ. ಎಲ್ಲಿಗೆ ಹೋಗ್ತೀಯೋ? ಸ್ಮಶಾನಕ್ಕೆ, ಸಾಯಕ್ಕೆ. ಆ ಕೆಲ್ಸನಾದ್ರೂ ಅಚ್ಚುಕಟ್ಟಾಗಿ ಮಾಡು. ಅರ್ಧ ಸತ್ತು ನಮ್ಮನ್ನ ಪೊಲೀಸ್ ಸ್ಟೇಷನ್ಗೂ ಹಾಸ್ಪಿಟ್ಲ್ಗೂ ಅಲ್ಲಿಯೋ ಹೋಗಿ ಮಾಡ್ಬೇಡ. ಓದಿರೋ ಹುಡುಗಾಗಿ ಆತ್ಮಹತ್ಯೆ ಮಾಡ್ಕೊಳಕ್ ನಾಚಿ ಆಗಲ್ವಾ? ಹೇಡಿಯಾಗ ಅಕ್ಕನ ಹತ್ರ ಬಯಸ್ಕೊಂಡು ನಿತ್ಯ ಸಾಯೋದಕ್ಕಿಂತ ಒಂದೇ ಸಲ ಸಾಯೋದು ಎಷ್ಟೋ ಮೇಲು. ಏನಂತ ಬೈದ್ಲು ನಿನ್ನ ಅಕ್ಕ? ಕೆಲ್ಸ ಇಲ್ದಿರೋ ಉಂಡಾಡಿನ ಏನ್ ಬೇಕಾದ್ರೂ ಬೈತಾರೆ. ಕೆಲ್ಸ ತಾನೆ? ನಾನು ಹೇಳಿದ ಸ್ಥಳಕ್ಕೆ ಈ ಬಾಕ್ಸ್ ನ ತಗೊಂಡು ಹೋಗಿ ಕೊಡಬೇಕು. ಕೊಡಬೇಕಾದ ಸ್ಥಳದಲ್ಲಿ ಕೋಡ್ ವರ್ಡ್ ಹೇಳಬೇಕು. ಕೋಡ್ ವರ್ಡ್ ಮರೆತ್ರೆ ಪೊಲೀಸ್ನವ್ರ ಕಡೆಯವರು ಅಂತ ತಿಳಿದು ನಿನ್ನ ಕ್ಲೋಸ್ ಮಾಡ್ಬಿಡ್ತಾರೆ. ಎಲ್ಲಿ ಕೋಡ್ ವರ್ಡ್ ಹೇಳ್ಕೊಡ್ತೀನಿ, ಒಂದ್ಸಲ ಹೇಳು. ಅತ್ತೆ ಹೆತ್ತಾಯ್ತು. ಅತ್ತೆ ಹೆತ್ತಾಯ್ತು. ವೆರಿ ಗುಡ್. ಹಲೋ, ಒಂದ್ ನಿಮಿಷ. ಹಲೋ, ಯಾರು? DSPನ? ವೆರಿ ಗುಡ್. ಇನ್ ಸುಲಭವಾಗಿ ಮಂತ್ರಿಗಳು ಹೇಳಿದ ಹಾಗೆ ಎಲ್ಲಾ ಗುಡಿಸಲುಗಳನ್ನು ನಿರ್ನಾಮ ಮಾಡ್ಬಿಡ್ಬೋದು. ಈ ಜಾಗದಲ್ಲಿ ಕಳ್ಳಬಟ್ಟಿ ಮಾಡ್ತಾ ಇದ್ದಾರೆ ಅಂತ ನಮಗೆ ಸುದ್ದಿ ಬಂದಿದೆ. ಕೆಲವರು ಹೆಣ್ಮಕ್ಳನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ನಮ್ಮ ಪೊಲೀಸ್ನವರು ಅರೆಸ್ಟ್ ಮಾಡೋದಕ್ಕೆ ಬಂದಾಗ ಸಮಾಜ ದ್ರೋಹಿಗಳು ಇದು ಗಟ್ಟಿ ಮಾಡ್ತಾರೆ ಅಂತ ಕಂಪ್ಲೇಂಟ್ ಬಂದಿದೆ. ನಾವಿರೋದು ನಿಮ್ ಸೇವೆಗೋಸ್ಕರ. ಅದನ್ನ ಅರ್ಥ ಮಾಡ್ಕೊಂಡೆ ನಮ್ ಕರ್ತವ್ಯಕ್ಕೆ ನಾವು ಅಡ್ಡಿ ಮಾಡಿದ್ರೆ ಮುಂದಾಗೋ ಅನಾಹುತಕ್ಕೆ ನಾವು ಹೊಣೆ ಅಲ್ಲ. ಸರ್, ಒಂದ್ ನಿಮಿಷ. ಯಾರಯ್ಯ ನೀವು? ಇಲ್ಲಿರೋ ಯುವಕ ಸಂಘದ ಅಧ್ಯಕ್ಷ ನಾನು. ಇವರೇ ಕಾರ್ಯದರ್ಶಿ. ಇಲ್ಲಿ ಮೊದಲಿಂದ ಇರೋರು ಒಳ್ಳೆ ಜನ, ನಾಗರಿಕರು, ತುಂಬಾ ಜನ ಓದಿರೋರಿದ್ದಾರೆ. ಬಡವರಾದ ಕ್ಷಣಕ್ಕೆ ಅವ್ರ ಮೇಲೆ ಇಲ್ದೇ ಇರೋ ಆರೋಪ ಹೊರಿಸೋದು ಅನ್ಯಾಯ. ಸರ್, ಹೊಸದಾಗಿ ಬಂದಿರೋ ಕೆಲವರು ಪೊಲೀಸ್ನವ್ರ ಕುಮ್ಮಕ್ನಿಂದಾನೇ ಇಲ್ಲಿ ಮಾಡಬಾರ್ದು ಕೆಲಸ ಮಾಡ್ತಾ ಇದ್ದಾರೆ. ನೀವು ನಿಜವಾಗ್ಲೂ ಕಾನೂನು ರಕ್ಷಣೆ ಮಾಡೋ ಹಾಗಿದ್ರೆ ಮೊದಲು ಅವ್ರನ್ನ ಅರೆಸ್ಟ್ ಮಾಡಿ. ನಾಯಿನ ಕೊಲ್ಲಬೇಕಾದ್ರೂ ಅದಕ್ಕೆ ಹುಚ್ಚಿಡಿದಿರ್ಬೇಕು. ಸರ್, ಸುಮ್ಮನೆ ಎಲ್ಲರ ಮೇಲೆ ಅಪವಾದ ಹೊರಿಸೋದು ತಪ್ಪು. ನೋಡಯ್ಯ, ಈ ಹೆಂಗಸ್ಗಿರೋ ಧೈರ್ಯ ಇಲ್ಲ ಅಂದ್ಮೇಲೆ ಇವನೇ ಯಾಕಯ್ಯ ಪಾರ್ಟಿಗೆ ಬರ್ಬೇಕು? ಪಾನ್ಕ ಕುಡಿತಾನಂತೆ ನನ್ನ ಮಗ. ಪಾನ್ಕ ಈಗೆಲ್ಲ ಗಲಾಟೆ ಮಾಡ್ತಾರ? ನೀವೇನು, ನಿಮ್ ಪೊಸಿಷನ್ ಏನು ಆಗಿರ್ಬೇಡ್ವಾ? ಮಿಸ್ಟರ್ ಸೂರ್ಯ, ಅವರು ಕುಡಿದು ಬಿಟ್ಟಿದ್ದಾರೆ. ಅದಕ್ಕೆ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರೆ.
ಕುಡಿದ್ರೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೋದಾ? ಯಾರು ಈ ವಿಚಾರ ನನಗೆ ಹೇಳಲೇ ಇಲ್ವೇ? ಕುಡಿದ ಮೇಲೆ ಏನ್ ಬೇಕಾದ್ರೂ ಮಾತಾಡ್ಬೋದಲ್ಲ? ಈಗ ಕುಡ್ದಿದ್ದೀನಿ, ಮಾತಾಡ್ತೀನಿ. ಕಾಗೆಗಳೇ, ಗೂಬೆ, ಜನರ ರಕ್ತ ಇರೋ ಪಿಶಾಚಿಗಳೇ, ನಿಮಗೆ ಹೇಳ್ತಾ ಇದ್ದೀನಿ, ಲಂಚ ತಿನ್ನೋ ಹೆಗ್ಗಣಗಳ, ಕಂಡವರ ಆಸ್ತಿ ಕಬಳಿಸೋ ಕತ್ತೆಕಿರುಬಗಳೇ, ಜನರಿಗೆ ದ್ರೋಹ ಮಾಡ್ತಿರೋ ಪಾಪಿಷ್ಟ್ರೆ. ಹೇಗಿದೆ ಸ್ವಾಮೀಜಿ? ಎಡ್ಜೆಕ್ಟಿವ್ಸ್ ಅಂದ್ರೆ ಗುಣವಾಚಕಗಳು. ಬಹಳ ಹೈ ಸ್ಟ್ಯಾಂಡರ್ಡ್ ಆಯ್ತೀನಿ ಸ್ವಾಮೀಜಿ. ನಾನು ಲೋ ಕ್ಲಾಸ್ ಮಾತಾಡಬಲ್ಲೆ. ಕಂಟ್ರಿ ನನ್ನ ಮಕ್ಕಳ, ಬೇವಾರ್ಸಿ ನನ್ನ ಮಕ್ಕಳ, ಅಡಿಯೋಗಿ ನನ್ನ ಮಕ್ಕಳ, ಅಡ್ಡು ಕಸ್ಬಿ ನನ್ನ ಮಕ್ಕಳ. ಸರ್ಕಾರ ನಿಮ್ಮಲ್ಲಿದೆ ಅಂತ ಮೆರೀತಿದ್ದೀರೇನ್ರು? ನಾನಿನ್ನು ಸಾಹಿತ್ಯದಲ್ಲಿದ್ದೀನಿ. ಇದನ್ನೇ ಅಲ್ಲ ಕಣು, ಊರನ್ನು ಉದ್ಧಾರ ಮಾಡೋ ಕೆಲಸ ಬೇಡ ಅಂತ ನಾನು ಎಷ್ಟು ಸಾರಿ ಹೇಳಿದ್ದೀನಿ. ನೀನ್ ಕೇಳಿದ್ಯಾ? ನೀವು ಸ್ವಲ್ಪ ಆಚೆ ಹೋಗ್ತೀರಾ? ನಾನು ಇವ್ರ ಹತ್ರ ಕಂಪ್ಲೇಂಟ್ ಬರ್ಸ್ಕೋಬೇಕು. ಕಾನ್ಸ್ಟೇಬಲ್, ಯಾರನ್ನು ಒಳಗಡೆ ಬಿಡಬೇಡ. ಏನ್ ಮಿಸ್ಟರ್ ಸೂರ್ಯ, ನಿಮ್ ಮೈ ಕೈ ಹೇಗಿದೆ? ನೀವು ಯಾರ ಮೇಲಾದ್ರೂ ಕಂಪ್ಲೇಂಟ್ ಕೊಡ್ಬೇಕು ಅಂತ ಇದ್ದೀರಾ? ಇಂಥ ಘಟನೆಗಳು ನಡೆದಾಗ ಅದಕ್ಕೆ ಕಾರಣ ಆಗಿರೋರ್ನ ಕಂಡಿಡಿಬೇಕಾದ್ದು ನನ್ನ ಡ್ಯೂಟಿ ಅಲ್ವಾ? ಯಾವನ್ ರೌಡಿಗಳನ್ನು ಬಿಟ್ಟು ನನ್ನನ್ನು ಹೊಡೆಸಿದ್ನೋ ಅವನ ಮೇಲೆ ಕಂಪ್ಲೇಂಟ್ ಬರೆದು ಅದನ್ನ ಅವನ ಕೈಲೇ ಹಿಡಿತಾನೆ ಅಂತ ನಂಬ್ಕೊಂಡು ನಾನು ಆಸ್ಪತ್ರೆಯಲ್ಲಿ ಬಿದ್ದಿರ್ಬೇಕು. ಬಹಳ ಚೆನ್ನಾಗಿ ಹೇಳ್ತೀರಪ್ಪ ನೀವು. ನಾನು ಡ್ಯೂಟಿ ಕಾನ್ಶಿಯಸ್ನೆಸ್ ಇಂದ ಮಾತಾಡ್ತಾ ಇದ್ದೀನಿ. ಯಾವುದು ಸರ್ ಡ್ಯೂಟಿ ಕಾನ್ಶಿಯಸ್ನೆಸ್? ಅನ್ಯಾಯನ ಖಂಡಿಸೋ ನಮ್ದು ಅಥವಾ ಎಂಜಿಲ್ ವಿಸ್ಕಿಗೆ ಆಸೆ ಪಡೋ ನಿಮ್ದು? ಮೊಸಳೆ ಮೇಲೆ ಕೂತು ಹೊಳೆ ದಾಟೋ ಅವಿವೇಕಿ ಅಲ್ಲ ನಾನು. ನಿಮ್ಮಂಥವ್ರಿಗೋಸ್ಕರ ಕಂಪ್ಲೇಂಟ್ ಬರ್ಕೊಡೋಕೆ 10 ಪೈಸಾ ಪೇಪರ್ ಕೂಡ ವೇಸ್ಟ್ ಮಾಡೋಕೆ ನಾನು ಸಿದ್ಧನಾಗಿಲ್ಲ. ಯು ಆರ್ ವೆಲ್ಕಮ್ ಟು ಗೆಟ್ ಔಟ್. ಸೂರ್ಯ, ಕೈಯಲ್ಲೊಂದು ಪೇ ಅಂತ ಧೈರ್ಯವಾಗಿ ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡಿ. ಕಂಪ್ಲೇಂಟ್ ಕೊಟ್ರೆ ಅಪರಾಧಿಗಳನ್ನ ಕಂಡಿಡಿಯೋದಕ್ಕೂ ನನಗೆ ಗೊತ್ತು, ಕೊಬ್ಬು ಮಾಡೋ ನಿಮ್ಮಂಥವ್ರನ್ನ ಅಪರಾಧಿಯಾಗಿ ನಿಲ್ಸೋದಕ್ಕೂ ನನಗೆ ಗೊತ್ತು. ಹೇಳೋಕ್ ಬಂದಿದ್ದನ್ನು ಹೇಳಾಯ್ತಲ್ಲ, ದಟ್ಸ್ ದ ವೇ ಔಟ್. ನಾನು ಹೇಳಿಲ್ವ ಸ್ವಾಮೀಜಿ, ನಮ್ಮ ರೂಟೇ ಸರಿಯಾದ ರೂಟು. ದಂಡಂ ದಶಗುಣಂ ಭವೇತ್. ಕರೆಕ್ಟ್. ಇನ್ಮೇಲೆ ಅವನ್ ಸತ್ರು ನಮ್ ತಂಟೆಗೆ ಬರೋದಿಲ್ಲ.
ನಾನ್ ನೆನ್ನೆನೆ ಅವನಿಗೆ ಶಾಪ ಕೊಟ್ಬಿಟ್ಟೆ, ಯಾವ್ದಾದ್ರೂ ಫೈರ್ ಆಕ್ಸಿಡೆಂಟ್ ಅಲ್ಲಿ ಸುಟ್ಟು ಪೂಜೆಯಾಗಿ ಹೋಗ್ಲಿ ಅಂತ. ಸಾಟಿಜಿ, ಬೆಕ್ಕಿನ ಶಾಪಕ್ಕೆ ನೆಲವು ಬೀಳುತ್ತಂತೆ. ನಾಳೆ ರೆವಿನ್ಯೂ ಮಿನಿಸ್ಟರ್ ಬರ್ತಿದ್ದಾರೆ. ನಮ್ಮ ಕರ್ಮ, ಆ ರೆವಿನ್ಯೂ ಮಂತ್ರಿ ನೆಲ ಬಡವರಿಗೆ ಬಿಟ್ಟಿ ಹಂಚಿ ಅಂತಾನೆ. ನಮಗೆ ಬೇಕಾದ ಮಂತ್ರಿ ಸೈಟ್ಗಳನ್ನೆಲ್ಲ ನಮಗೆ ಬೇಕಾದವರಿಗೆ ಮಾರಿ ಬಂದ ಹಣನ ಹಂಚ್ಕೊಳ್ಳೋಣ ಅಂತಾರೆ. ಒಂದೇ ಪಾರ್ಟಿಲಿ 10 ಗುಂಪಾಗಿ ನಮ್ಮ ಪ್ರಾಣ ತಿಂತ. ಒಂದು ಕಾಲದಲ್ಲಿ ಮಂತ್ರಿಗಳೆಲ್ಲ ಸೇರಿ ಜನಗಳೇ ನೀವ್ ಒಗ್ಗಟ್ಟಾಗಿರಿ ಅಂತ ಹೇಳಿದ್ರು. ಈಗ ಜನಗಳೆಲ್ಲ ಸೇರಿ ಮಂತ್ರಿಗಳೇ ನೀವ್ ಒಗ್ಗಟ್ಟಾಗಿರಿ ಅಂತ ಉಪದೇಶ ಮಾಡಬೇಕಾಗಿದೆ. ನೀವ್ ಹೀಗ್ ಕೆಲ್ಸಕ್ ಬಾರದು ಮಾತಾಡ್ತಾ ಇರಿ. ನಾಳೆ ಆ ರೆವಿನ್ಯೂ ಮಿನಿಸ್ಟರ್ ಬರ್ತಾರೆ, ಬಡ ಜನರಿಗೆಲ್ಲ ಸೈಟ್ ಹಂಚ್ಬಿಟ್ಟು ಹೋಗ್ತಾರೆ. ಆಮೇಲೆ ನೀವು ನಮ್ ಸ್ವಾಮೀಜಿ ಬಟ್ಟೆ ಕಿತ್ಕೊಂಡು ಹೊತ್ಕೋಬೇಕಾಗತ್ತೆ ಅಷ್ಟೇ. ಕರೆಕ್ಟ್. ಮೊದಲು ನಾಳೆ ಮಂತ್ರಿಗಳಿಗೆ ಪುಂಗಿ ಬಾರಿಸಿ ಬುದ್ಧಿ ಹಬ್ಬಬೇಕು. ಮುಂಡೆದಕ್ಕಿನ್ನು ಹಾವಾಡಿಗರ ಬುದ್ಧಿನೇ ಹೋಗಿಲ್ಲ. ಈ ಮಂತ್ರಿಗಳ ಹತ್ರ ಮಾತಾಡಿದ್ರೆ ಆ ಮಂತ್ರಿಗಳಿಗೆ ಸಿಟ್ಟು, ಆ ಮಂತ್ರಿಗಳ ಹತ್ರ ಮಾತಾಡಿದ್ರೆ ಈ ಮಂತ್ರಿಗಳಿಗೆ ಸಿಟ್ಟು. ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಏನ್ರಿ DSP ಸಾಹೇಬ್ರೆ, ಈ ಮಂತ್ರಿಗಳಿಗೂ ನೀವೇನಾ ಬಂದೋಬಸ್ತು? ಏನ್ ಮಾಡೋದು, ಡಿಪಾರ್ಟ್ಮೆಂಟ್ ಅಲ್ಲಿ ಸಂಬಳ ತಗೋತಾ ಇದೀನಲ್ಲ. ರೌಡಿಗಳನ್ನ ಬಿಟ್ಟು ನೀನು ಹೊಡ್ಸಿರೋ ವಿಚಾರ DC ಅವ್ರು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು. ಅಲ್ವೋ ಸೂರ್ಯ, ಕಾಲೇಜ್ ನಲ್ಲಿದ್ದಾಗ ಯಾವ ತರ ಅಲ್ಲಿ ಇಲ್ಲಿ ಜಗಳಕ್ಕೆ ನುಗ್ತಿದ್ಯೋ ಈಗಲೂ ಹಾಗೆ ಮಾಡ್ತಿದ್ಯಲ್ಲೋ. ನೀನು ಹೊರಟು ಕೂಡ ನೀ ಬಿಡ್ಲೇ ಇಲ್ಲ. ನಾನ್ ನೋಡು ಎಷ್ಟು ಬದಲಾಯಿಸಿದೀನಿ. ಕಾಲೇಜಲ್ಲಿ ಸ್ಟೂಡೆಂಟ್, ಈಗ ಮಂತ್ರಿ ತಾನೆ, ಬಣ್ಣ ಬದಲಾಯಿಸ್ತಾನೆ ಇರ್ಬೇಕಲ್ಲ. ಓಹ್, ನೀನಿನ್ನೂ ಈ ಕುಟುಂಬ ಬುದ್ಧಿ ಬಿಟ್ಟೇ ಇಲ್ಲ ನೋಡು. ಆಪ್ತ ಸ್ನೇಹಿತರು ಅಪರೂಪಕ್ಕೆ ಭೇಟಿ ಆದಾಗ ನಮ್ ಬುದ್ಧಿ ತೋರಿಸದೇ ಇದ್ರೆ ಹೇಗೆ? ಬೇಕು 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 ಹೌದು, ನಮ್ಮ ಕ್ಷೇತ್ರದಲ್ಲಿ ಬಡ ಜನರಿಗೆ ಸೈಟ್ಸ್ ಹಂಚೋದು ಅಂತಿತ್ತಲ್ಲ, ಏನಾಯ್ತು? ಓ, ಅದೇನಾಯ್ತು ಅಂತಂದ್ರೆ DSP, ಹೊರಗಡೆ ಜನ ಗಲಾಟೆ ಮಾಡ್ತಿದ್ದಾರೆ. ನೀವ್ ಇಲ್ಲಿ ನಿಂತಿದ್ರೆ ಹೇಗೆ? ಹೋಗ್ ನೋಡಿ. ಸರ್, ಹೊರಗಡೆ ಜನ ಗಲಾಟೆ ಮಾಡ್ತಿರೋದು ಆ ಸೈಟಿನ ವಿಷಯಕ್ಕೋಸ್ಕರನೇ. ನಾನು ಬಡವರಿಗೆ ಹಂಚಿ ಅಂತ ಹೇಳ್ತಾ ಇದ್ದೀನಿ. ಆದ್ರೆ ನಮ್ಮ ಮಂತ್ರಿ ಮಂಡಲದಲ್ಲಿರೋ ಸೀನಿಯರ್ ಮಿನಿಸ್ಟರ್ ಒಬ್ರು ಇದಕ್ಕೆ ಅಡ್ಡಿ ನಿಂತಿದ್ದಾರೆ. ಯಾಕೆ? ಅವರು ಬೇಕಾಗಿರೋರೊಬ್ರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ದಾರೆ. ಅದಕ್ಕೆ ಆ ಸೈಟ್ಸ್ ಎಲ್ಲ ಅವರೇ ಹೊಡಿಬೇಕು ಅಂತ ವ್ಯವಹಾರ ಮಾಡ್ತಿದ್ದಾರೆ. ನಾನು ಎಷ್ಟೋ ಆರ್ಗ್ಯೂ ಮಾಡಿದೆ, ಆದ್ರೆ ಅವ್ರು ನಮ್ ದಾರಿಗೆ ಬರ್ತಾನೆ ಇಲ್ಲ. ನೀನೇ ಹೀಗಂದ್ರೆ ಜನಗಳ ಗತಿಯೇನೋ ಮಹಾದೇವ? ಸರ್, ಅವತ್ತು ಸಭೆಯಲ್ಲಿ ನೀವೇ ತಾನೇ ಮಾತಾಡಿದ್ದು. ಬಡ ಜನರಿಗೆಲ್ಲ ಸೈಟ್ ಕೊಡಿ ಅಂತ ನಿಮ್ ಡಿಪಾರ್ಟ್ಮೆಂಟ್ ಇಂದ ನಮಗೆ ಆರ್ಡರ್ ಕೂಡ ಬಂದಿದೆ. ಮೇಡಮ್, ಆರ್ಡರ್ ಮಾಡೋದು ನಮ್ ಕೈಲಿದೆ, ಅದನ್ನ ಜಾರಿಗೆ ತರೋದು ನಿಮ್ ಕೈಲಿ ತಾನೇ ಇದೆ. ಬೇಕು 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 ಶಾಂತಿ ಶಾಂತಿ. ಇಲ್ಲಿ ನೋಡಿ, ಸುಮ್ನೆ ಕೂಗಾಡೋದು ಗಲಾಟೆ ಮಾಡೋದು ಚೆನ್ನಾಗಿರಲ್ಲ. ನೀವು ವಾಸ ಮಾಡ್ತಿರೋ ಜಾಗನ ನಿಮಗ್ ಸ್ವಂತ ಮಾಡ್ಕೊಳಕ್ಕೆ ನಾನಾಗ್ಲೇ ಏರ್ಪಾಡು ಮಾಡ್ಬಿಟ್ಟಿದ್ದೀನಿ. ಆದಷ್ಟು ಬೇಗನೆ ಆರ್ಡರ್ ಬಂದ್ಬಿಡುತ್ತೆ. ನಾನು ಪದವಿಲಿರೋ ತನಕ ನನ್ನ ಕೈಲಾದಷ್ಟು ಒಳ್ಳೆ ಕೆಲಸನ ಖಂಡಿತ ಮಾಡ್ತೀನಿ. ಮಂತ್ರಿ ಮಹದೇವಯ್ಯನವ್ರಿಗೆ, ಮಂತ್ರಿ ಮಹದೇವಯ್ಯನವ್ರಿಗೆ ಜಾಗನ ಯಾರ್ಯಾರು ಕೊಡಬೇಕು ಅನ್ನೋ ಪಟ್ಟಿ ತಯಾರಾಗಿ DC ಅವರ ಸಿಗ್ನೇಚರ್ಗೋಸ್ಕರ ಆಫೀಸ್ ನಲ್ಲಿ ಕಾಯ್ತಾ ಬಿದ್ದಿದೆ. ಈಗ ನಾವು ತೂಕಡಿಸಿದ್ರೆ ದೊಡ್ಡ ಆಸ್ತಿನೇ ಕೈ ಬಿಟ್ಟು ಹೋಗುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಿ ಆ ಪಟ್ಟಿ ಇರೋ ಜಾಗದಲ್ಲಿ ನಮಗೆ ಬೇಕಾದ ಪಟ್ಟಿನ ಅಲ್ಲಿಟ್ಟು DC ಅವ್ರ ಸಿಗ್ನೇಚರ್ ಮಾಡುವಾಗ ಮಾಡಿಬಿಟ್ರೆ ರೂಲ್ಸ್ ಪ್ರಕಾರ DC ಅವರೇ ಜನಗಳಿಗೆ ಜಾಗ ಕೊಟ್ಟಾಗುತ್ತೆ. ನಾಳೆ ಏನೇ ಪ್ರಾಬ್ಲಮ್ ಬಂದ್ರು ಅವರೇ ತಲೆ ಕೊಡ್ಬೇಕಾಗತ್ತೆ. ನಾಳೆ ಜನ ಗಲಾಟೆ ಮಾಡಿದ್ರೆ DC ಅವರು ಕೈ ತುಂಬಾ ಹಣ ತಗೊಂಡು ತಮಗೆ ಬೇಕಾದವರಿಗೆ ಜಾಗನ ಮಾರ್ಬಿಟ್ರು ಅಂತ ಹೇಳಿದ್ರೆ ಮುಗೀತು. ಅವ್ರ ಹೆಸರು ಕುಲ್ಗಡುತ್ತೆ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಬೆಳೆಯುತ್ತೆ. ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಎದುರಾಳಿಗಳು ನಾಶ ಆದರೆ ಸರಿ. ಸುರಪ್ಪ, ಮೊದಲು ಆ ಲಿಸ್ಟ್ ಬದಲಾಯಿಸೋಕೆ ಏರ್ಪಾಟ್ ಮಾಡು. ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಬೇಕು. ಎಸ್, ಈಗ ಹೇಗಿದ್ದೀರಿ? ಪರವಾಗಿಲ್ಲ. ಡಾಕ್ಟ್ರು ನಾಳೆ ಬ್ಯಾಂಡೇಜ್ ಬಿಚ್ತೀನಿ ಅಂತ ಹೇಳಿದ್ದಾರೆ. ಹೌದು, ಏನ್ ಮನೆ ಕಡೆ ಬರ್ಲೇ ಇಲ್ವಲ್ಲ? ಬರ್ಬೇಕಂದ್ಕೊಂಡೇ ಫೋನ್ ಮಾಡಿದ್ದು. ಅಮ್ಮ ಇದ್ದಾರಾ? ದೇವಸ್ಥಾನಕ್ಕೆ ಹೋಗಿದ್ದಾರೆ. ಶಾಂತಿ? ಕಾಲೇಜ್ಗೆ. ಓ, ಒಂಟಿಯಾಗಿದ್ದೀರಾ ಅನ್ನಿ? ಹೇಗ್ ಸಾಧ್ಯ? ರಾಣಿ ಇದ್ದಾಳಲ್ಲ.
ಊಟ ಮಾಡಿಸೋದ್ರಿಂದ ಔಷಧಿ ಕುಡಿಸೋವರೆಗೂ ಎಲ್ಲ ಮಹಾರಾಣಿನೇ ಮಾಡೋದು. ಇಲ್ಲೇ ಇದ್ದಾಳೆ, ಮಾತಾಡ್ತೀಯಾ? ಇಲ್ಲ, ಬೇಡ. ಯಾರು? ನಿಮ್ಮಕ್ಕ. ಈಗ ಮನೆಗೆ ಬರ್ತೀಯಾ? ಇಲ್ಲ, ಈಗ ಫ್ಯಾಮಿಲಿ ಪ್ಲಾನಿಂಗ್ ಫಂಕ್ಷನ್ ಒಂದಿದೆ, ಅದಕ್ಕೆ ಅರ್ಜೆಂಟ್ ಆಗಿ ಹೋಗ್ತಾ ಇದ್ದೀನಿ. ಓ, ನಾವಿಬ್ರು ನಮಗಿಬ್ರಾ? ಹೌದು, ಮಿತಿಯಾಗಿ ಹೆತ್ತು ಹಿತವಾಗಿ ಬಾಳಿ. ಯಾಕೆ ಸರ್? ಏನಿದು ಕಾಮ ಪೀಡಿತ ಪ್ರದೇಶಕ್ಕೆ ಮಂತ್ರಿಗಳ ಭೇಟಿನಾ? ಅಯ್ಯಯ್ಯೋ, ಕ್ಷಾಮ ಪೀಡಿತ ಅಂತ ಬರೆಯೋದಕ್ಕೆ ಕಾಮ ಪೀಡಿತ ಅಂತ ಬರ್ಬಿಟ್ಟಿದ್ದೀನಿ. ಹೀಗೆ ಹೆಡ್ಲೈನ್ಸ್ ಅಲ್ಲೇ ತಪ್ಪು ಮಾಡಿದ್ರೆ ಹೇಗೆ? ಸಾರಿ ಸರ್, ಐ ಆಮ್ ಸಾರಿ. ಏನಮ್ಮ ಹಾಗಂತೀರಾ? ಆ ಕಾಲದಲ್ಲಿ ನೀವು ಕರುಣೆ ತೋರಿಸಿದ್ದಕ್ಕೆ ತಾನೆ ನಾನು IAS ಓದಿದ್ದು. ನೀವು ನನ್ನ ಕೈ ಹಿಡಿದೇದಿದ್ರೆ ನಾನು ನಮ್ಮ ಅಮ್ಮನ ತರ 4 ಮನೆ ಮುಸುರೆ ಪಾತ್ರ ತಳ್ಕೊಂಡಿದ್ದೆ. ಅದೆಲ್ಲ ಸರಿಯಮ್ಮ, ನಿನ್ನ ಅಭಿಪ್ರಾಯ ತಿಳಿಸ್ಲೇ ಇಲ್ವಲ್ಲ. ನಿಮ್ ಸಂಬಂಧ ಮಾಡೋಕೆ ನಾವು ಪುಣ್ಯ ಮಾಡಿರ್ಬೇಕು. ಈಗ ನನಗೆ ಸಂತೋಷ ಆಯ್ತು. ನಾ ಬರ್ಲಮ್ಮ. ರಾಣಿ, ನಿನ್ನೊಂದು ಮಾತು ಕೇಳ್ದೆ ನಾನೇ ಒಪ್ಪಿಗೆ ಕೊಟ್ಬಿಟ್ಟೆ. ಕೋಪ ಮಾಡ್ಕೋಬೇಡ. ಏನು ಒಪ್ಪಿಗೆಕ? ಸೂರ್ಯ ನಿನ್ ಮನ್ಸಿಗೆ ಹಿಡಿಸಿದಾರ? ಬುದ್ಧಿ ಇರೋ ಯಾವ ಹುಡುಗಿ ಅವ್ರನ್ನ ಹಿಡಿಸಿಲ್ಲ ಅಂತಾಳೆ. ನೀನ್ ನಿಜವಾಗ್ಲೂ ಅದೃಷ್ಟವಂತೆ. ನನ್ನ ಕೇಳಿದ್ರೆ ಹೇಗಮ್ಮ ನೀನು ಅವಳ ಹತ್ರ ಮದುವೆ ವಿಷಯ ಮಾತಾಡ್ದೆ? ನೀವಿಬ್ರು ಸಲಿಗೆಯಿಂದ ಸಂತೋಷವಾಗಿರೋದನ್ನ ನೋಡಿ ನೀನ್ ರಾಣಿನ ಇಷ್ಟಪಡ್ತೀಯ ಅನ್ಕೊಂಡೆ. ಸಲಿಗೆಯಿಂದ ಇದ್ದಾಕ್ಷಣ ಮದುವೆ ಮಾಡ್ಕೊಂಡು ಮಗುನ ಹೆತ್ತು ನಿನ್ ಕೈಲಿ ಕೊಟ್ಬಿಡ್ಬೇಕಾ? ನೀನು ಒಂದೊಂದ್ಸಲ ಏನ್ ಅರ್ಥವಿಲ್ಲದ ಯೋಚನೆ ಮಾಡ್ತೀಯಮ್ಮ. ನನಗೆ ಅವಳ ಮೇಲೆ ಅಂತ ಅಭಿಪ್ರಾಯ ಇಲ್ಲ. ಈಗ ನೀನೇ ಹೋಗಿ ಆಗಲ್ಲ ಅಂತ ಹೇಳ್ಬಿಟ್ ಬಾ. ಸಾಕು, ಸುಮ್ನೆ ಇರೋ. ಈಗ ತಾನೇ ಹೋಗಿ ನಿಮ್ ಹುಡುಗಿನ ಕೊಡಿ ಅಂತ ಕೇಳ್ಬಿಟ್ಟು ಬಂದಿದ್ದೀನಿ. ಮತ್ತೆ ಹೋಗಿ ಬೇಡ ಅಂತ ಹೇಳಿದ್ರೆ ಚೆನ್ನಾಗಿರುತ್ತಾ? ಬೇಡ ಬಿಡು, ನಾನೇ ಹೇಳ್ತೀನಿ. ನೀವೇನ್ ಹೇಳ್ಬೇಕಾಗಿಲ್ಲ. ನನ್ ತಂಗಿನ ನೀವ್ ಯಾಕೆ ಮದುವೆ ಮಾಡ್ಕೊಳ್ತಾ ಇಲ್ಲ ಅಂತ ನನಗ್ ಗೊತ್ತು. ಈ ರಾಣಿ ಆಫ್ಟರ್ ಆಲ್ ನಿಮ್ ಮನೇಲಿ ಮುಸುರೆ ತೊಳಿತಿದ್ದ ಸರಸ್ವತಮ್ಮನ್ ಮಗಳು ತಾನೆ. ಆಹಾ, ಎಂಥ ಕಲ್ಪನೆ! ಯು ಹ್ಯಾವ್ ಇಮ್ಯಾಜಿನೇಷನ್. ನಿಮ್ ಮೆಚ್ಚುಗೆ ನನಗೆ ಬೇಕಾಗಿಲ್ಲ. ನಾವ್ ಯಾರು ಏನು ಅಂತ ಗೊತ್ತಿದ್ರು ನಿಮ್ ತಾಯಿನೇ ನಮ್ಮ ಮನೆ ತನಕ ಬಂದು ಹೆಣ್ ಕೇಳಿದ್ರು. ಚಂದ್ರ, ನನ್ ಮಾತು ಸ್ವಲ್ಪ ಅರ್ಥ ಮಾಡ್ಕೋ. ನನಗೆ ಮಾತಾಡೋಕೆ ಅವಕಾಶ ಕೊಡು. ಇನ್ನಂತ ಅವಕಾಶ? ನೀವು ಮಾಡಿ ತಪ್ಪು ಅಂತ ನಿಮ್ಗೆ ಗೊತ್ತೇ ಆಗ್ಲಿಲ್ಲ. ಈಗ ಅರ್ಥವಾಯ್ತು. ಪೆನ್ ಹಿಡಿದಿರೋ ಸೂರ್ಯನೇ ಬೇರೆ, ಮಾತಾಡೋ ಸೂರ್ಯನೇ ಬೇರೆ ಅಂತ. ಸ್ಟಾಪ್ ಇಟ್ ಚಂದ್ರ. ಮನಸ್ಸಿನಲ್ಲಿ ಒಬ್ಳನ್ನ ಇಟ್ಕೊಂಡು ಇನ್ನೊಬ್ಳನ್ನ ಮದುವೆ ಮಾಡ್ಕೊಳಕ್ಕಾಗತ್ತಾ? ನಾನು ಪ್ರೀತಿಸ್ತಾ ಇರೋ ಹೆಣ್ಣಿಗೆ ನಾನೇ ಮೋಸ ಮಾಡಕ್ಕಾಗತ್ತಾ? ಓಹೋ, ನಿಮ್ ಮನಸ್ಸಿನಲ್ಲಿ ಈ ತರ ಒಂದು ಭಾವನೆ ಇದೆಯಾ? ನಿಮ್ ಮನಸ್ಸಿನ ಗೆದ್ದಿರೋ ಆ ಮಹಾರಾಣಿ ಯಾರು ಅಂತ ನಾನು ತಿಳ್ಕೋಬಹುದಾ? ಅವಳು ಯಾವ ಮಹಾರಾಣಿನೂ ಅಲ್ಲ ಚಂದ್ರ. ಚಿಕ್ಕಂದಿನಿಂದ ಅವಳು ನನ್ನ ಜೊತೆಯಲ್ಲೇ ಬೆಳೆದವಳು. ಮರಳಿನಲ್ಲಿ ಕಪ್ಪೆಗೂಡು ಕಟ್ಟಿ ಆಟ ಆಡದವಳು. ತಾನು ಬೆಳೀತಾ ಬೆಳೀತಾ ನನ್ನ ಮನಸ್ಸಿನಿಂದ ಅವಳ ಮೇಲಿನ ಪ್ರೀತಿನ ಬೆಳೆಸ್ತಾ ಬಂದವಳು. ನಂತರ ಅವಳು IAS ಪಾಸ್ ಮಾಡಿ ದೊಡ್ಡ ಆಫೀಸರ್ ಆಗ್ಬಿಟ್ಲು. ಈಗ ಅವಳಿಗೆ ನನ್ನ ಭಾವನೆಗಳು ಎಲ್ಲ ಅರ್ಥವಾಗುತ್ತೆ. ಆದ್ರೂ ಒಂದು ಪುಸ್ತಕದಲ್ಲಿ ಒಂದು ಕವಿತೆ ಬರೆದು ನನ್ನ ಪ್ರೀತಿಯ ಸಂಕೇತವಾಗಿ ಅವಳಿಗೆ ಕೊಟ್ಟಿದ್ದೆ. ಅದೀಗ ಅವಳು ತುಂಬಾ ಬಿಸಿ, ಓದೋಕ್ ಟೈಮ್ ಇಲ್ಲ. ಬಹುಶಃ ಅವಳ PA ಅದನ್ನು ಓದಿ ಏನೋ ರೊಮ್ಯಾಂಟಿಕ್ ನಾನ್ಸೆನ್ಸ್ ಅಂತ ತಿಳ್ಕೊಂಡು ಹರಿದು ಹಾಕಿರ್ಬೇಕು. ಚಂದಿರ ಚಂದಿರ, ನೀನೆಂಥ ಸುಂದರ. ನಿನ್ನ ನುಡಿಯು ಮಧುರ, ನಿನ್ನ ಸನಿಹ ಮಧುರ, ನಿನ್ನ ಸ್ನೇಹ ಮಧುರ. ಎಂದಿಗೆ ಸೇರುವವು ಈ ಸೂರ್ಯ ಚಂದಿರ. ಏನ್ ಚಂದ್ರಮ್ಮ, ನಿಮ್ ತಾಯಿ ಇದ್ದಾಗ ಮಕ್ಕಳ ಮದುವೆನ ಹಳ್ಳಿಲೇ ಮಾಡ್ಬೇಕು ಅಂತ ಆಸೆ ಪಡ್ತಿದ್ರು. ರಾಣಿ ಈ ಊರೇ ಚೆನ್ನ ಅಂತಾಳೆ. ನೀವೇನಂತೀರಾ? ಈ ಮದುವೆ ನಡೆಯೋ ಹಾಗಿಲ್ಲ ರಾಮಣ್ಣ. ಯಾಕಮ್ಮ? ಅವ್ರ ಮನಸ್ಸಿನಲ್ಲಿ ಬೇರೆ ಒಂದು ಹುಡುಗಿನ ಇಟ್ಕೊಂಡಿದ್ದಾರೆ. ಈ ಮದುವೆ ಅವ್ರಿಗೆ ಇಷ್ಟ ಇಲ್ಲ ಅನ್ನೋದನ್ನ
ಸೂರ್ಯ ಅವ್ರ ಮಾತಿನಿಂದ ಅರ್ಥ ಮಾಡ್ಕೊಂಡೆ. ಸರ್, ಪ್ರೂಫ್ ತಂದಿದ್ದೀನಿ. ಕೂತ್ಕೋ. ವೆರಿ ಗುಡ್. ಒಂದು ತಪ್ಪು ಇಲ್ವೇ? ತಪ್ಪು ನಡೆಯೋದು ಒಂದೇ ಸಲ, ಮತ್ತೆ ನಾನು ಅದಕ್ಕೆ ಅವಕಾಶ ಕೊಡೋದಿಲ್ಲ. ನಾನು ಹೇಳಿದ ಎಲ್ಲ ವಿಷಯ ಪೇಪರ್ನಲ್ಲಿ ಸರಿಯಾಗೇ ಬರ್ತಿದ್ದೀಯಾ? ಆದ್ರೆ ನಾನು ಹೇಳದೇ ಇರೋ ವಿಷಯ ನಿನ್ನ ಮನಸ್ಸಿನಲ್ಲಿ ತಪ್ಪಾಗಿ ಬರ್ಕೊಂಡಿದ್ದೀಯಾ? ಪ್ರಿಂಟ್ಗೆ ಹೋಗ್ಬೇಕು. ಒಂದು ಗಂಡು ಹೆಣ್ಣು ಸಲಿಗೆಯಿಂದಿದ್ರೆ ಅದನ್ನು ಪ್ರೀತಿ ಅಂತ ವಿದ್ಯಾವಂತರು ಕೂಡ ತಪ್ಪು ತಿಳ್ಕೊಳ್ಳೋ ಈ ಕಾಲದಲ್ಲಿ ಪಾಪ ನಮ್ಮಮ್ಮ ಓದ್ದೇ ಇರೋಳು ಏನೋ ಅಂದ್ಕೊಂಡ್ಳು. ಆದ್ರೆ ಹೆತ್ತ ತಾಯಿ ಕೋಪ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಹಾಗೆ ನೀನು... ಸರ್, ಪ್ರಿಂಟಿಂಗ್ ಟೈಮ್ ಆಯ್ತು, ಬೇಗ ಪ್ರೂಫ್ ನೋಡ್ಕೊಟ್ರೆ ಸಹಾಯ ಆಗುತ್ತೆ. ನಾವು ಕೊಡೋ ಸುದ್ದಿಲಿ ಒಂದು ಸಣ್ಣ ತಪ್ಪು ಬರ್ಕೊಡುದು ಅಂತ ನಾವೆಷ್ಟೊಂದು ಎಚ್ಚರಿಕೆ ವಹಿಸ್ತೀವಿ. ಅಂಥದ್ರಲ್ಲಿ ನಮ್ಮ ಬಾಳಿನಲ್ಲೇ ಇಂಥ ದೊಡ್ಡ ತಪ್ಪು ಒಂದು ನಡೆದಿದೆ ಅಂದ್ರೆ ಮನಸ್ಸಿಗೆ ಕಷ್ಟ ಆಗುತ್ತೆ. ನೀನು ಆ ಥರ ಕಲ್ಪನೆ ಮಾಡ್ಕೊಳ್ಳೋ ಹಾಗೆ ತಪ್ಪು ಮಾಡಿದವ್ರು ನನ್ನ ತಮ್ಮ ಆದ್ರೂ ಸರಿ, ತಂದೆ ಆದ್ರೂ ಸರಿ, ಶಿಕ್ಷಲೇಬೇಕು. ಐ ಡೋಂಟ್ ಲೈಕ್ ಟು ಯೂಸ್ ಮೈ ಇನ್ಫ್ಲೂಯೆನ್ಸ್ ಟು ಸೇವ್ ದಟ್ ಸ್ಕೌಂಡ್ರಲ್. ಈ ಕೇಸ್ನಿಂದ ನಿಮ್ ತಮ್ಮನ ಜೀವನನೇ ಹಾಳಾಗುತ್ತೆ. ಹಾಳಾಗ್ಲಿ ಬಿಡಿ, ನಾನ್ ಬಂದು ಅವನನ್ನು ಉದ್ಧಾರ ಮಾಡಿ ಪೇಪರ್ನಲ್ಲಿ ಪಬ್ಲಿಸಿಟಿ ಕೊಳ್ಳ. ನನ್ ತಮ್ಮ ತಂಗಿ ಮಾಡೋ ತಪ್ಪುಗಳಿಗೆಲ್ಲ ನಾನ್ ಹೊಣೆಯಾಗಿ ನಿಂತ್ಕೊಳ್ಳಕ್ಕೆ ಅಸಹ್ಯ ಆಗೋಲ್ಲ. ನಿಜ ಹೇಳ್ಸೋದಕ್ಕೆ ಸಿಐಡಿ ಆಫೀಸರ್ಸು ನಿಮ್ ತಮ್ಮನ್ನ ಚಿತ್ರವಧೆ ಮಾಡಬಹುದು. ಮಾಡ್ಲಿ, ಐ ಆಮ್ ಹೆಲ್ಪ್ಲೆಸ್. ಅದ್ಯಾಕೆ ಹಾಗಂತೀರಾ? ಮಂತ್ರಿ ಮಲ್ಲಯ್ಯನವ್ರಿಗೆ ಒಂದ್ ಫೋನ್ ಮಾಡಿ ಸಾಕು, ಈ ಕೇಸ್ನ ಹ್ಯಾಶಪ್ ಮಾಡ್ಬಿಡ್ತಾರೆ. ಅವರು ನಿಮಗ್ ಸಹಾಯ ಮಾಡ್ಬೇಕು ಅಂತ ಹಾತೊರಿತಾ ಇದ್ದಾರೆ. ಅಂತೂ ನನ್ ತಮ್ಮ ಅಪರಾಧಿ ಅಲ್ಲ ಅನ್ಸೋಕೆ ನಾನ್ ಅಪರಾಧಿಯಾಗಿ ನಿಂತ್ಕೋಬೇಕು ಅಂತ ಹೇಳ್ತಿದ್ದೀರಾ? ಹಾಗಾದ್ರೆ ನೀವು ನಿಮ್ ತಮ್ಮನ್ನ ಕಾಪಾಡಲ್ವಾ? ನಾನು ನನ್ ಗೌರವನ ಕಾಪಾಡ್ಕೋಬೇಕು. ಮೇಡಮ್, ಐ ನೀವು ಡೋಂಟ್ ವಾಂಟ್ ಟು ಕಂಟಿನ್ಯೂ ದಿಸ್ ಆರ್ಗ್ಯುಮೆಂಟ್ ಎನಿಮೋರ್. ಅಕ್ಕ, ಶೇಖರ್ನ ಬಿಡಿಸೋದಿಲ್ವಾ? ಬಿಡಿಸ್ತೀನಿ ಕಣೆ. ನಿನ್ ತಮ್ಮ ದೇಶಕ್ಕೋಸ್ಕರ ತ್ಯಾಗ ಮಾಡಿ ಜೈಲಲ್ಲಿ ಕೂತಿದ್ದ ನೋಡು. ಬಿಡಿಸ್ಕೊಂಡು ಬರ್ದೇ ಇದ್ರೆ ಚೆನ್ನಾಗಿರುತ್ತಾ? ಒಂದ್ ಹಾರ ತಗೊಂಡ್ ಬಾ, ಅದನ್ನ ಅವನ ಕುತ್ತಿಗೆಗೆ ಹಾಕಿ ಬಾಳ್ಗ ಉತ್ಕೊಂಡು ಮನೆ ಕರ್ಕೊಂಡು ಬರ್ತೀನಿ. ಹೇಳು, ನಿಂಗೆ ಹಣ ಕೊಟ್ಟಿದ್ದಾರು? ಗೊತ್ತಿಲ್ಲ. ಶೇಖರ್ ಇಲ್ಲಿ ತನಕ ಬಾಯ್ ಬಿಟ್ಟಿಲ್ಲ, ಸಂತೋಷ. ಅಕಸ್ಮಾತ್ ಹೊಡೆತಕ್ಕೆ ಹೆದರಿ ನಮ್ ಹೆಸರು ಹೇಳ್ಬಿಟ್ರೆ ಪೇಪರ್ ನಾಯಿಗೆ ಸಿಕ್ಕಿ ಅವಮಾನ ಆಗುತ್ತೆ. ಅದಕ್ ಮುಂಚೆ ಅವನನ್ನ ಜಾಮೀನ್ ಕೊಟ್ಟು ಬಿಡಿಸ್ಕೊಂಡ್ ಬರೋ ಏರ್ಪಾಟ್ ಮಾಡು. ಚಂದ್ರ ಹಿಯರ್. ನಾನು ಅಕ್ಕನ ಜೊತೆ ಮಾತಾಡ್ಬೇಕು. ಶೇಖರ್, ನಿನ್ ಅಕ್ಕನೇ ಕಣ ಮಾತಾಡ್ತಿರೋದು? ನಾನು ರಾಣಿ ಅಕ್ಕನ ಜೊತೆ ಮಾತಾಡ್ಬೇಕು. ಇರು. ಶೇಖರ್, ಯಾವಾಗ ಬಂದಿಯೋ? ನಮ್ ಬಾಸ್ ನನ್ ಜಾಮೀನ್ ಮೇಲೆ ಬಿಡಿಸ್ಕೊಂಡ್ರು. ಮನೆಗ್ ಬರೋ, ನಾನ್ ನಿನ್ ನೋಡ್ಬೇಕು. ಇಂಪಾಸಿಬಲ್. ನನ್ ಬಿಡ್ಸಕ್ಕೆ 3 ಕಾಸಿನ ಸಹಾಯ ಮಾಡದೇ ಇರೋ ಡಿಸಿ ಮನೆಗೆ ನಾನ್ ಕಾಲಿಡಲ್ಲ. ಶೇಖರ್, ಈಗ ನೀನ್ ಎಲ್ಲಿದ್ದೀಯಾ? ನನ್ ಫ್ರೆಂಡ್ ಕಾಶಿ ಮನೇಲಿ. ಬರ್ತೀಯಾ? ನಾನು ಈಗ್ಲೇ ಬಂದ್ಬಿಡ್ತೀನಿ. ಅವನ್ ನೋಡಕ್ಕೆ ಹೋಗ್ತಾ ಇದೀಯಾ? ನೋಡಿದ್ರೆ ಪಾಪ ಬರುತ್ತಾ? ಅವನಿಗೆ ಎಲ್ಲಿದ್ದಾನಂತೆ? ಏಕೆ ಮತ್ತೆ ಪೊಲೀಸ್ ಕರ್ಕೊಡ್ಬೇಕಾ? ಯಾಕೆ ಹೀಗ್ ಮಾತಾಡ್ತಿದೀಯಾ? ಕಾನೂನಿಗೆ ವಿರುದ್ಧವಾಗಿ ಕೆಲಸ ಮಾಡ್ದ ಅಂತ ಪೊಲೀಸ್ನವ್ರು ಅರೆಸ್ಟ್ ಮಾಡಿದ್ರೆ ಅದಕ್ಕೆ ನಾನ್ ಹೊಣೆನಾ? ಹೌದು, ನೀನೇ ಹೊಣೆ. ಅವನೇನ್ ಮಾಡಿದ್ರು ತಪ್ಪು ಅಂತ ಬೈದು ಅವನ್ ಬಾಳ್ನೆ ಕೆಡಿಸ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಮ್ಮ. 4 ಜನದ ಜೊತೆ ಅವನು ಮರ್ಯಾದೆಯಾಗಿ ಬದುಕಲಿ ಅಂತ ಆಸೆ ಪಟ್ಟೆ ನೋಡು. ನನ್ ತಪ್ಪೆಲ್ಲರೂ ಮಾಡ್ತಾರಕ್ಕ. ಕರ್ತು ಒಳ್ಳೆ ಮಾತಿನ ತಿದ್ದೋದ್ ಬಿಟ್ಟು ಮನೇಲಿ ಮಿಲಿಟರಿ ಆಫೀಸರ್ ತರ ಸಿಡ್ಸಿಡ ಅಂತಿದ್ರೆ ಏನ್ ಅರ್ಥ? ನಿನಗೆ ಯಾರು ಸಂತೋಷವಾಗಿದ್ರು ಆಗಲ್ಲ. ಚಿಕ್ಕ ವಯಸ್ಸಿನ ಕಷ್ಟಗಳೆಲ್ಲ ಜ್ಞಾಪಿಸ್ಕೊಂಡು ನಿನ್ಗೊಂಥರ ಫ್ರಸ್ಟ್ರೇಷನ್. ರಾಣಿ, ನೀನ್ ನನ್ ತಂಗಿಯಾಗಿ ಹುಟ್ಟಿದ್ದು ಸಾರ್ಥಕವಾಯ್ತು ಕಣಮ್ಮ. ಇಷ್ಟು ವರ್ಷಗಳ ಮೇಲಾದ್ರೂ ನನ್ ಕ್ಯಾರೆಕ್ಟರ್ ಇಂಥದ್ದು ಅಂತ ಸ್ಟಡಿ ಮಾಡಿದೀಯಲ್ಲ. ನೀನ್ ನನ್ ತಮ್ಮನ ಮಾಡಿದ್ದು ಅನ್ಯಾಯ. ನಾಳೆ ಅವನೇನಾದ್ರೂ ದುಃಖ ತಡಿಲಾರ್ದೆ ಆತ್ಮಹತ್ಯೆ ಮಾಡ್ಕೊಂಡ್ರೆ
ಅದಕ್ಕೆ ನೀನೇ ಕಾರಣ. ಹೌದಮ್ಮ, ಈ ಮನೇಲಿ ಏನ್ ಕೆಟ್ಟದ್ದು ನಡೆದ್ರು ಅದಕ್ಕೆ ನಾನೇ ಹೊಣೆ. ನನ್ ತಮ್ಮ ನನ್ ತಂಗಿ ಅಂತ ಇಷ್ಟು ವರ್ಷ ನಿಮ್ಗೋಸ್ಕರ ಒದ್ದಾಡ್ದಿನಲ್ಲ, ತಪ್ಪಮ್ಮ, ತಪ್ಪು. ಆ ವಿಷಯನ ನಾನ್ ಮಾತಾಡ್ಬಾರ್ದು. ಫ್ರಸ್ಟ್ರೇಷನ್ ಅಂದ್ಬಿಡ್ತೀಯ. ಇದು ಸ್ವಲ್ಪ ನೆಮ್ಮದಿನ ಮಾಡಬಾರ್ದನ್ನ ಮಾಡಿ ಅವನ್ ಹಾಳು ಮಾಡ್ದ. ಉಳಿದಿದ್ದನ್ನ ನಿನ್ ಮಾತಿನಲ್ಲೇ ಮುಗಿಸ್ಬಿಟ್ಟೆ. ಯಾರ್ ನೆಮ್ಮದಿನ ಯಾರು ಕೆಡ್ಸಿದ್ರು ಅನ್ನೋದು ಅವ್ರವ್ರ ಮನ್ಸಿಗೆ ಚೆನ್ನಾಗ್ ಗೊತ್ತು. ಎಲ್ಲಿಗೆ ಹೋಗ್ತಿದ್ಯಾ? ಈ DC ಬಂಗ್ಲೆಗ್ ಮತ್ತೆ ಬರ್ಬೇಕು ಅನ್ನೋ ಆಸೆ ಇದ್ರೆ ಎಲ್ಲ ಡೀಟೇಲ್ಸ್ ಹೇಳಿ ಅಮ್ಮವ್ರ ಪರ್ಮಿಷನ್ ತಗೋಬೇಕು. ಒಂದೇ ಸಲ ಮನೆ ಬಿಟ್ಟು ಹೋಗಕ್ಕೆ ಯಾರ ಪರ್ಮಿಷನ್ ಬೇಕಾಗಿಲ್ವಲ್ಲ? ರಾಣಿ, 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 ರಮಣ, ರಾಣಿ ಮನೆ ಬಿಟ್ಟು ಹೊರಟೋದ್ರು. ರಾಣಿ ಮನೆ ಬಿಟ್ಟು ಹೊರಟೋದ್ರು ರಮಣ್ಣ. ರಾಣಿ, ಹೋಗ್ಲಿ ಬಿಡಮ್ಮ. ಹೊರಗಡೆ ಹೋದ್ರೇನೆ ಅವ್ರಿಗೆ ಜೀವನ ಅರ್ಥವಾಗೋದು. ಸದಾ ಬೆಳಕಿನಲ್ಲೇ ಇರೋರಿಗೆ ಬೆಳಕಿನ ಮಹತ್ವ ಗೊತ್ತಿರೋಲ್ಲ. 4 ದಿನ ಕತ್ತಲ್ಲಿ ಓಡಾಡಿದ್ರೇನೆ ದೀಪದ ಅವಶ್ಯಕತೆ ತಿಳಿಯೋದು. ನನ್ ದೀಪ ಅಲ್ಲ ರಮಣ್ಣ, ನನ್ ದೀಪ ಅಲ್ಲ. ಗೊತ್ತಮ್ಮ, ಮೇಲ್ದು ಬತ್ತಿ ನೀನು ಉರಿದು ಇವ್ರಿಗೆಲ್ಲ ಬೆಳಕು ಕೊಟ್ಟೆ. ಇದುವರೆಗೂ ಶೇಖರ್ ನಮ್ಮ ವಿಷಯ ಬಾಯ್ ಬಿಟ್ಟಿಲ್ಲ. ಸಂತೋಷ. ನಾಳೆ ಕೋರ್ಟು ಕೇಸು ಅಂತ ಬಂದಾಗ ಏನಾದ್ರೂ ಬಾಯ್ ಬಿಟ್ರೆ ನಮ್ ಗತಿ ಏನು? ಅವನಕ್ಕ DC ತಮ್ಮನ್ ಕೈ ಬಿಡೋದಿಲ್ಲ ಅಂತ ನೀನೇ ಹೇಳಿದ್ದಿ. ಹಾಗೆ ಅಂದ್ಕೊಂಡಿದ್ದೆ ಸ್ವಾಮೀಜಿ. ಆ ಹೆಂಗಸಿಗೆ ಹಣದಾಸೆನೂ ಇಲ್ಲ, ತನ್ನವ್ರ ಮೇಲೆ ಪ್ರೀತಿ ವಾತ್ಸಲ್ಯನೂ ಇಲ್ಲ. ಹಾಗಾದ್ರೆ ನಮ್ ಗತಿ? ಕಾಶಿ ಇದಾನಲ್ಲ, ಕಾಶಿ, ನಾನು ಶೇಖರ್ನ ಕೈಲಾಸಕ್ಕೆ ಕಳಿಸ್ಬೇಕು. ಅವನ್ ಸತ್ರೆ ನಾವು ಉಳಿಯೋದು. ಏನ್ ಯೋಚನೆ ಮಾಡ್ತಿದೀಯಾ? ನಾವೇನು ಈ ಕೆಲಸ ಸುಮ್ಮನೆ ಮಾಡು ಅಂತ ಹೇಳ್ತಿಲ್ಲ. ಹಣ ಕೊಡ್ತೀನಿ. ಕೂತ್ಕೋ ವ್ಯಾನಲ್ಲಿ. ನಾನು ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ? ನಿನ್ನೆ ಸಾಯಿಸೋಕೆ. ತಮಾಷೆ ಮಾಡ್ತಿದ್ಯಾ? ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ನಿನ್ನ ಕೊಲೆ ಮಾಡೋಕೆ ಎಷ್ಟು ದೂರ ಕರ್ಕೊಂಡ್ ಬಂದಿದ್ದು. ಯಾಕೆ? ನಾನು ಏನ್ ತಪ್ಪು ಮಾಡಿದೆ? ನೀನ್ CBI ಕೈ ಸಿಕ್ಕೊಂಡಿದ್ದಕ್ಕೆ BJP ಗ್ರೂಪ್ನವರು ನಿನ್ನ ಮೇಲೆ ಅನುಮಾನ ಪಡ್ತಿದ್ದಾರೆ. ನಾಳೆ ಕೋರ್ಟ್ನಲ್ಲಿ ಎಲ್ಲಿ ಅವ್ರ ಬಗ್ಗೆ ಹೇಳ್ಬಿಡ್ತೀವಿ ಅಂತ ಭಯ ಪಡ್ತಿದ್ದಾರೆ. ಜಾಮೀನು ಕೊಟ್ಟು ಬಿಟ್ಕೊಂಡ್ ಬಂದಿದ್ದೆ ನಿನ್ನ ಕೊಲ್ಲೋಕೆ. ಆ ಕೆಲಸ ಮಾಡೋಕೆ ನಾನು ಒಪ್ಕೊಂಡಾಯ್ತು, ಅಡ್ವಾನ್ಸ್ ತಗೊಂಡು ಆಯ್ತು. ನನಗೂ ನಿನ್ನ ಬಗ್ಗೆ ಅನುಕಂಪ ಏನೋ ಇದೆ. ಆದ್ರೆ ನಾನ್ ಮಾಡಲ್ಲ ಅಂದ್ರೆ ಇನ್ಯಾವನಾದ್ರೊಬ್ಬ ಹಣಕ್ಕೋಸ್ಕರ ಈ ಕೆಲಸ ಮಾಡೇ ಮಾಡ್ತಾನೆ. ಅದಕ್ಕೆ ನಾನೇ ಒಪ್ಕೊಂಡ್ಬಿಟ್ಟೆ. ಕಾಶಿ, ನಮ್ಮ ಅಕ್ಕನ ಮಾತು ಕೇಳ್ದೇನೆ ನಿಮ್ಮ ಮಾತು ಕೇಳಿದೆ. ನೀವುಗಳು ಹೇಳ್ತೀರಂತ ಮಾಡಬಾರ್ದನ್ನೆಲ್ಲ ಮಾಡಿದೆ. ಇಷ್ಟು ದಿನ ನನ್ ಜೊತೆಲೇ ಇದ್ದು ಈಗ ನನ್ನೇ ಮರ್ಡರ್ ಮಾಡ್ತೀನಿ ಅಂತೀಯಲ್ಲ, ಇದು ನ್ಯಾಯನಾ? ನ್ಯಾಯ ಅನ್ಯಾಯ BJP ಎಲ್ಲಪ್ಪ ಗೊತ್ತು. ಅವನಿಗೆ ಗೊತ್ತಿರೋದು ಒಂದೇ ಒಂದು, ಲಾಭ ನಷ್ಟ. ತಗೋ, ಈ ಊರಿಂದೆಲ್ಲ ದೂರ ಹೊರಟೋಗು. BJP ಪಾಲಿಗೆ ನೀ ಸತ್ತಾಗೆ ಇರ್ಲಿ. ಅಕಸ್ಮಾತ್ ಏನಾದ್ರೂ ನೀನು ಕಣ್ಣಿಗೆ ಬಿದ್ರೆ ನಿನ್ನಷ್ಟೇ ಅಲ್ಲ, ಮೋಸ ಮಾಡಿದೆ ಅಂತ ನನ್ನ ಮುಗಿಸ್ಬಿಡ್ತಾನೆ. ತಗೋ, ಎಲ್ಲಾದ್ರೂ ದೂರ ಹೊರಟೋಗು. ಒಬ್ನೇ ಆಗಿದ್ರೆ ಎಲ್ ಬೇಕಾದ್ರೂ ಹೋಗ್ತಿದ್ದೆ. ನನ್ನ ಅಕ್ಕ ರಾಣಿ ನನ್ಗೋಸ್ಕರ ಕಾಯ್ತಿರ್ತಾಳೆ. ಈಗ ರಾಣಿ ಎಲ್ಲಿರ್ತಾಳೆ? ನಮ್ ಗುರು ಕಾಶಿ ಇದಾನಲ್ಲ, ಗುಣದಲ್ಲಿ ಕಾಶಿ ವಿಶ್ವನಾಥನೇ. ತಾನ್ ವಿಷ ಕುಡ್ದಾದ್ರೂ ಸರಿ ನಮ್ದವ್ರಿಗೆಲ್ಲ ಒಳ್ಳೇದ್ ಮಾಡ್ಬೇಕು ಅನ್ನೋನು. ಅವನು ಮಾತು ಹೊರಟಿರ್ಬೋದು ಅಷ್ಟೇ ಹೊತ್ತು, ಗುಣದಲ್ಲಿ ಬೆಣ್ಣೆ ಇದ್ದಂಗೆ. ಅವನ್ ನೋಡಿದ್ರೆ ಸಾಕ್ ಎಂತ ಹೆಣ್ಣಾರು ಬಲೆಗೆ ಬಿದ್ದ್ಬಿಡ್ತಾರೆ. ನೀವು ಅವನಿಗೋಸ್ಕರ ಕಾಯ್ತಾ ಇದ್ದೀರಾ? ನಾನೇನು ಅವ್ರಿಗೋಸ್ಕರ ಕಾಯ್ತಾ ಇಲ್ಲ, ನನ್ ತಮ್ಮ ಶೇಖರ್ಗೋಸ್ಕರ ಕಾಯ್ತಾ ಇದ್ದೀನಿ. ಪರವಾಗಿಲ್ಲ ಬಿಡಿ, ಈ ಹಾಳಾದ ಲವ್ವೇ ಹೀಗೆ. ಮನಸ್ಸಲ್ಲಿ ಇರೋದೇ ಒಂದು, ಬಾಯಲ್ಲಿ ಬರೋದೇ ಒಂದು. ಮಜ್ಜನ, ಇದೋ ಬಂದೆ. ಇಲ್ಲಿಯವರೆಗೆ ಹೆಣ್ಣಿನ ಸಹವಾಸ ಮಾತ್ರ ಇತ್ತು, ಇವತ್ತಿನಿಂದ ಹೆಣ್ಣಿನ ಸಹವಾಸನೂ ಶುರುವಾಯ್ತಾ?
ಕಾಶಿ ತುಂಬಾ ಥ್ಯಾಂಕ್ಸ್. ಇಷ್ಟೊತ್ತಿನಲ್ಲಿ ಇಂಥ ಜಾಗಕ್ಕೆಲ್ಲ ಯಾಕೆ ಬಂದೆ? ನನ್ನ ತಮ್ಮ ಶೇಖರ್ ನಿಮ್ ಮನೇಲಿ ಇರ್ತೀನಿ ಅಂತ ಹೇಳ್ದ. ಅವ್ನ್ ನೋಡೋಣ ಅಂತ ಬಂದೆ. ಅವನು ಬೇರೆ ಊರಿಗೆ ಹೋಗಿದ್ದಾನೆ. ಸ್ವಲ್ಪ ದಿನ ಅವನ ನೋಡಕ್ಕಾಗಲ್ಲ. ಬಾ, ಮನೆಗೆ ಬಿಟ್ಬಿಡ್ತೀನಿ. ನಾನು ಆ ಮನೆಗೆ ಬರಲ್ಲ. ಯಾಕೆ? ದಯವಿಟ್ಟು ಕಾರಣ ಕೇಳಬೇಡಿ. ಇವತ್ತೊಂದ್ ದಿವಸ ನಿಮ್ ಮನೇಲಿ ಇರೋದಕ್ಕೆ ಅವಕಾಶ ಮಾಡ್ಕೊಡಿ ಪ್ಲೀಸ್. ಸ್ವಾತಂತ್ರ್ಯ ಹೋರಾಟದ ನೀವೆಲ್ಲ ಜೈಲಲ್ಲಿ ಇದ್ರಿ ಅಂತ ಹೇಳಿದ್ರಲ್ಲ, ಹೌದು. ಅಲ್ಲಿ ಯಾರಪ್ಪ ನಿಮ್ ಕಾಲು ಒತ್ತುತ್ತಿದ್ರು? ಕಾಲನ್ನು ಒತ್ತುತ್ತಿರ್ಲಿಲ್ಲಪ್ಪ, ಕಾಲಲ್ಲಿ ಒದೀತಿದ್ರು. ಅಪ್ಪ, ಯಾವ ರಾಣಿನ ಕರ್ಕೊಂಡ್ ಬಂದಿದೀಯಪ್ಪ? ನಮ್ ಶೇಖರ್ನ ಅಕ್ಕ ಅವತ್ತು ನಿಮ್ ಇಂಟರ್ವ್ಯೂ ಮಾಡಿದ್ಲಲ್ಲ, ಅವಳೆ. ನನ್ನನ್ನು ಕ್ಷಮಿಸ್ಬಿಡಮ್ಮ. ಹೊರಗಡೆ ಕೂತಿದ್ ನೀನು ಅಂತ ಗೊತ್ತಾಗದೆ ತಪ್ಪು ಮಾತಾಡ್ಬಿಟ್ಟೆ. ಅಪ್ಪ, ರಾಣಿ ಶೇಖರ್ ನೋಡಕ್ ಬಂದಿದ್ದಾಳೆ, ಅವನಿಲ್ಲ. ರಾತ್ರಿ ತುಂಬಾ ಹೊತ್ತಾಗಿದೆ. ನೀನ್ ಒಪ್ಪೋದಾದ್ರೆ ಇವತ್ತಿಲ್ಲೇ ಇರ್ತಾನಂತೆ. ಧಾರಾಳವಾಗಿರ್ಲಪ್ಪ. ಬೇಗ ಹೋಗಿ ಮಲ್ಕೊಳ್ಳಿ, ಇಲ್ಲಾಂದ್ರೆ ಚರಕದ ಚಂದ್ರಶೇಖರ ಏನವರು ಸ್ವರಾಜ್ಯದ ಬಗ್ಗೆ ಭಾಷಣ ಶುರು ಮಾಡ್ಬಿಡ್ತಾರೆ. ಏನಪ್ಪ ನಿನಗೆ ಸ್ವರಾಜ್ಯ ಅಂದ್ರೆ ಅಷ್ಟು ಕೇಳಿ ನಾವು ಮೇರಿ ಅಷ್ಟು ಒಳ್ಳೇದಲ್ಲ. ಬಾಗಲಕ್ಕೂ ಮಲ್ಕೋ.
ಒಳ್ಳೆ ಟೀ ನಮ್ಮ ಏರಿಯಾದಲ್ಲಿ ಇದೆ ಸಿಗೋದು. ಲೇ ಮಜ್ನು, ಅಮ್ಮ ಅವ್ರಿಗೆ ನೀರು ಕೊಡು, ಮುಖ ತೊಳ್ಕೊಂಡು ಮನೆಗೆ ಹೋಗ್ಲಿ. ನಾನು ಆ ಕಮಿಷನರ್ ಮನೆಗೆ ಮತ್ತೆ ಹೋಗಲ್ಲ. ಯಾಕೆ? ನಮಗೆ ನಮ್ಮ ಅಕ್ಕನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ. ನಮ್ಮ ಅಕ್ಕನ್ಗೆ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಇಷ್ಟ ಇಲ್ಲ. ನಾನು ಇಲ್ಲೇ ಇದ್ದು ಕೆಲ್ಸಕ್ಕೆ ಹೋಗ್ಬರ್ತೀನಿ. ನೀನು ಇಲ್ಲೇ ಇರ್ತೀಯ? ನಾನೊಬ್ಬ ರೌಡಿ ಹೊರಟ ಮನುಷ್ಯ ಅಂತ ಗೊತ್ತಿದ್ದು ಈ ಮಾತು ಹೇಳ್ತಾ ಇದೀಯಾ? ಹಲಸಿನ ಕೂಡ ಹೊರಗೆ ಹೊರಟಾಗೆ ಇರುತ್ತೆ. ಆದ್ರೆ ಅದ್ರ ಒಳಗಿನ ತೊಳೆ ತರ ನನ್ನ ಮನಸ್ಸು ಸಿಹಿಯಾಗಿಲ್ಲ. ಅಂದ್ರೆ ಕೊನೆಯವರೆಗೂ ರೌಡಿಯಾಗಿ ಇರ್ಬೇಕು ಅಂತ ನಿಮ್ಮ ಅಭಿಪ್ರಾಯನಾ? ಇಲ್ಲ, ಅವಿರಲಿಲ್ಲ, ಈಗ್ಲೂ ಇಲ್ಲ. ನಾನು ಯಾಕೆ ರೌಡಿ ಆದೆ ಅಂತ ನಿನಗೆ ಗೊತ್ತಾ? ಸ್ವಾತಂತ್ರ್ಯ ಹೋರಾಟ ಅಂತ ಹೇಳಿ ನಮ್ಮ ತಂದೆ ಜೈಲ್ ಸೇರಿದ್ರು. ತನ್ನಕ್ಕೋಸ್ಕರ ಒದ್ದಾಡಿ ನಮ್ಮ ತಾಯಿ ಪ್ರಾಣ ಬಿಟ್ಲು. ನಮ್ಮ ದೇಶಕ್ಕೇನು ಸ್ವಾತಂತ್ರ್ಯ ಬಂತು, ಅದರಲ್ಲಿ ಹೋರಾಡೋಷ್ಟು ಜನಕ್ಕೆ ಲಕ್ಕು ಬಂತು. ಆದ್ರೆ ನಮ್ಮ ತಂದೆಗೆ ಲಕ್ ಬರ್ಲಿಲ್ಲ, ಲಕ್ವ ಬಂತು. ಆಗ ನಾನಿನ್ನು ಚಿಕ್ಕ ಹುಡುಗ, ಹೊಟ್ಟೆ ಹಸಿ ತಡಿಲಾರ್ದೆ ಊರೆಲ್ಲ ಕೈ ಚಾಚಿ ಬಿಡ್ದೆ. ಯಾರು ಒಂದ್ ಕಾಸು ಕೊಡ್ಲಿಲ್ಲ. ಅದೇ ಕೈನ ಮೇಲೆ ಕೆತ್ತದೆ. ತಕ್ಷಣ ಕಾಸು ಕೊಟ್ರು. ಬದುಕ್ಬೇಕಾದ್ರೆ ಕೈ ಮೇಲೆ ಕೆತ್ತಲೇಬೇಕನ್ನಿಸ್ತು. ಅವತ್ತು ಮೇಲೆ ಕೆತ್ತಿದ ಕೈನ ಕೆಳಗಿಳಿಸ್ಲೇ ಇಲ್ಲ. ಆ ಹಸಿವು, ಆ ಹಾಕಾರ ನಿಮಗೇನು ಗೊತ್ತು? ಹಸಿವು ಅದು ನಿಮಗಿಂತ ನನಗ್ ಚೆನ್ನಾಗ್ ಗೊತ್ತು. ನೀವು ನನ್ನನ್ನ ಕಮಿಷನರ್ ತಂಗಿಯಾಗಿ ನೋಡ್ತಿದ್ದೀರಾ ಅಷ್ಟೇ. ಪದವಿಯಿಂದ ಯಾರು ಅಲ್ಲಾಡ್ಸಕ್ಕಾಗಲ್ಲ. ನಮಸ್ಕಾರ ಸರ್. ಬಾರಮ್ಮ ಬಾ. ಅರ್ಜೆಂಟ್ ಆಗಿ ನೋಡ್ಬೇಕಂದ್ರಂತೆ. ಅರ್ಜೆಂಟ್ ಆಗಿ ಬರೋ ಲಕ್ಷಣನ ಇದು? ಇರೋ ಕೆಲಸನೆಲ್ಲ ಬಿಟ್ಟು ನಿಮ್ಗೋಸ್ಕರ 1 ಗಂಟೆಯಿಂದ ಕಾಯ್ತಾ ಇದ್ದೀನಿ. ವೆರಿ ಸಾರಿ ಸರ್. ನಾನ್ ಕರೆದ್ರೆ ಬರ್ತೀರಾ? ಲಕ್ಷಣವಾಗಿರೋ ಚಿಕ್ಕ ವಯಸ್ಸಿನ ಮಂತ್ರಿ ಆಗಿದ್ದಿದ್ರೆ ಜಿಂಕೆ ಹಾಗೆ ಎಗರ್ಕೊಂಡು ಬರ್ತಾ ಇದ್ರಿ. ನೀವೇನ್ ಮಾತಾಡ್ತಿದ್ರೋ ಅದನ್ನ ಯೋಚನೆ ಮಾಡಿ ಮಾತಾಡಿ. ನಾವಾದ್ರೂ ಮಾತಾಡ್ತಾ ಇದೀವಿ, ನೀನು ಮಾಡ್ತಿದೀಯಲ್ಲ. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ನೀವು ಮಿನಿಸ್ಟರ್, ನಾನು ಕಮಿಷನರ್. ಅದನ್ನ ಜ್ಞಾಪಕ ಇಟ್ಕೊಂಡು ಮಾತಾಡಿ. ಹಾರೆ ಕಮಿಷನರ್ ಮಂತ್ರಿಗಿಂತ ದೊಡ್ಡವರ ನೀವು? ಡೆಫಿನೆಟ್ಲಿ. ನಾಳೆನೆ ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಎಲೆಕ್ಷನ್ಗೆ ನಿಂತ್ಕೊಂಡ್ರೆ ನಾನು ಮಂತ್ರಿಯಾಗಿ ಬರ್ಬೋದು. ಆದ್ರೆ ನಿಮ್ಮಂತ ಮಂತ್ರಿಗಳು ತಲೆ ಕೆಳಗಾಗಿ ತಪಸ್ ಮಾಡಿದ್ರು IAS ಆಫೀಸರ್ ಆಗಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ವಿದ್ಯೆ ಇರಬೇಕು, ಜಾಣತನ ಇರಬೇಕು. ಯು ನೀಡ್ ಸಮ್ ಕ್ಲಾಸ್. ತೋರಿಸ್ತಿದೆಯಲ್ಲ ನಿನ್ ಜಾಣತನನ. ಸರ್ಕಾರ ಸೇರಿದ ನೆಲನ ಬಡವರ್ಗ್ ಹಂಚಿ ಅಂತ ಡಿಪಾರ್ಟ್ಮೆಂಟ್ ಇಂದ ಆರ್ಡರ್ ಬಂದ್ರೆ ಡಾಕ್ಯುಮೆಂಟ್ಸ್ ನೆಲ್ಲ ಫೋರ್ಜರಿ ಮಾಡಿ ನಿನ್ಗಿಷ್ಟ ಬಂದ ಹಾಗೆ ನಿನಗೆ ಬೇಕಾದವರಿಗೆಲ್ಲ ಹಂಚಿದೀಯಾ? ಹಣ ತಗೊಂಡು ಸರ್ಕಾರದ ಭೂಮಿನ ನಿನಗಿಷ್ಟ ಬಂದವರಿಗೆ ಮಾರ್ಕೊಂಡಿದೀಯ ಅಂತ ಬಂದಿದೆ. ನಾನ್ ಬಂದಿರೋದು ಆದ್ರೆ ವಿಚಾರಣೆ ಮಾಡೋದಕ್ಕೆ. ಏನ್ ಹೇಳ್ತಿದ್ರ ನೀವು? ಮಿಸ್ ಚಂದ್ರ, ಒಬ್ಬ ಮಿನಿಸ್ಟರ್ IAS ಆಫೀಸರ್ ಆಗೋದಕ್ಕೆ ಸಾಧ್ಯವಾಗದೇ ಇರ್ಬೋದು. ಆದ್ರೆ ಅದೇ ಮಿನಿಸ್ಟರ್ ಒಬ್ಬ IAS ಆಫೀಸರ್ನ ಸುಲಭವಾಗಿ ಸಸ್ಪೆಂಡ್ ಮಾಡಬಹುದು. ನೌ ಯು ಆರ್ ಅಂಡರ್ ಸಸ್ಪೆನ್ಷನ್. ಜಿಲ್ಲಾಧಿಕಾರಿ ಸಸ್ಪೆಂಡ್. ಸರ್ಕಾರಕ್ಕೆ ಸೇರಿದ ಭೂಮಿಯನ್ನು ಹಣ ತೆಗೆದುಕೊಂಡು ತಮಗೆ ಬೇಕಾದವರಿಗೆ ಮಾರಿದರೆಂಬ ಆಪಾದನೆಯ ಮೇಲೆ ಜಿಲ್ಲಾ ಕಮಿಷನರ್ ಚಂದ್ರ ಅವರನ್ನು ತಾತ್ಕಾಲಿಕವಾಗಿ ಕೆಲಸದಿಂದ ತೆಗೆದುಹಾಕಲಾಗಿದೆ. ನೋ, ಬ್ಲಡಿ ಲಾಯ್. ಚಂದ್ರ ಇಂಥ ಕೆಲಸ ಯಾವತ್ತೂ ಮಾಡಲ್ಲ. ಇಂಥ ಸುಳ್ಳು ಸುದ್ದಿ ನಮ್ಮ ಪೇಪರಲ್ಲಿ ಬರ್ಕೊಡು. ಲಂಚ ತಗೊಂಡಿದ್ದಾರೆ ಅನ್ನೋದು ಸುಳ್ಳು. ಆದ್ರೆ ಸಸ್ಪೆಂಡ್ ಆಗಿರೋದು ನಿಜ ತಾನೆ? ಬಂದ್ ನ್ಯೂಸ್ನ ಹಾಕ್ಬೇಕಾದ್ದು ನಮ್ ಕರ್ತವ್ಯ ಸರ್. ದಯವಿಟ್ಟು ನನ್ಗೊಂದು ಸಹಾಯ ಮಾಡ್ತೀರಾ ಸರ್? ನಮ್ಮ ಅಕ್ಕ ತುಂಬಾ ದುಃಖದಲ್ಲಿರ್ತಾಳೆ. ಅವಳಿಗೆ ಸಮಾಧಾನ ಹೇಳಕ್ಕೆ ಯಾರು ಇಲ್ಲ. ನೀವಾದ್ರೂ ಹೋಗಿ ಅವಳಿಗೆ ಸಮಾಧಾನ ಹೇಳಿದ್ರೆ. ಖಂಡಿತ ನನಗೆ ವಿಷಯನೇ ಗೊತ್ತಿರ್ಲಿಲ್ಲ. ನಾನು ಹೇಗೆ ಅಪರಾಧಿ ಆದೆ ಅನ್ನೋದೇ ಅರ್ಥವಾಗ್ತಿಲ್ಲ. ಆರ್ಡರ್ಸ್ ನೀನೇ ತಾನೇ ಪಾಸ್ ಮಾಡಿದ್ದು? ಹೌದು, ಒಂದ್ಸಲ ಅಲ್ಲ 3 ಸಲ ಪೇಪರ್ ಓದಿ ಇಂಥ ಡಿಸರ್ವಿಂಗ್ ಅಪ್ಲಿಕೆಂಟ್ಸ್ಗೆ ಕೊಡ್ಬೇಕು ಅಂತ ಪಟ್ಟಿ ಹಾಕಿ ಕೊಟ್ಟಿದ್ದೀನಿ. ಹಾಗಾದ್ರೆ ಆ ಸೈಟ್ಗಳು BJP ಗುಂಪಿನವರಿಗೆ ಹೇಗೆ ಸಿಕ್ತು? ಅದೇ ನನಗೂ ಗೊತ್ತಾಗ್ತಿಲ್ಲ. ಸೂರಪ್ಪ ಅನ್ನೋನು ನಿನ್ನ ಪಿಯ ತಾನೆ? ಅಯ್ಯಯ್ಯೋ, ಅವ್ರ ಚಿನ್ನದಂಥ ಮನುಷ್ಯರು. ಚಿನ್ನಾನೋ ಹಿತ್ತಾಳೇನೋ ಅನ್ನೋದು ಓರೆ ಹಚ್ಚಿದ ಮೇಲೆ ಗೊತ್ತಾಗೋದು. ನನಗದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ. ಒಡ ಹುಟ್ಟಿದ ತಮ್ಮ ತಂಗಿನೇ ನಾನು ಬಿಟ್ಟು ಹೋದ್ಮೇಲೆ ನಾನು ಯಾರಿಗೋಸ್ಕರ ಬಾಳ್ಬೇಕು? ನೀನ್ ಹೇಳಿದ್ಮೇಲೆ ತಾನೇ ಈ ಆರ್ಡರ್ ಜಾರಿಗೆ ಬಂದಿರೋದು. ಈಗ ಮಧ್ಯದಲ್ಲಿ ಆರ್ಡರ್ ಬದಲಾಯಿಸಿದೆ ಅಂದ್ರೆ ಒಳಗಡೆ ಏನೋ ಕುತಂತ್ರ ನಡೆದಿದೆ ಅಂತ ಅರ್ಥ.
ಕುತಂತ್ರ ನಡೆದಿದೆ ಅಂತ ನನಗೂ ಗೊತ್ತೋ. ಗೊತ್ತಿದ್ರು ಸುಮ್ಮನಿದ್ಯಲ್ಲೋ. ಮೊದಲೇ ಮಂತ್ರಿಗಳ ಸಭೆಯಲ್ಲಿ ಭಾರಿ ಕನ್ಫ್ಯೂಷನ್. ನನಗ್ ಸಪೋರ್ಟ್ ಆಗಿದ್ದ 5 ಜನ MLA-ಗಳು ದಿಢೀರ್ ಅಂತ ಕೈ ಕೊಟ್ರು. ಈ ಸಮಯದಲ್ಲಿ ನಾನು ಈ ತರಲೆಲ್ಲ ತಲೆ ಹಾಕಿದ್ರೆ ನನ್ನ ಮಂತ್ರಿ ಪದವಿಗೆ ಆಪತ್ತು. ಭಾರಿ ಪದವಿ. ಒಬ್ಬ ಮಂತ್ರಿ ಆರ್ಡರ್ ಮಾಡ್ತಾನೆ, ಇನ್ನೊಬ್ಬ ಮಂತ್ರಿ ಅದನ್ನು ಕ್ಯಾನ್ಸಲ್ ಮಾಡ್ತಾನೆ. ನಿಮ್ಮ ಒಳಜಗಳದಲ್ಲಿ ಏನು ತಪ್ಪು ಮಾಡದೇ ಇರೋ ಆ ಹೆಣ್ಣು ಸಫರ್ ಮಾಡ್ತಾಳೆ. ಛೀ, ಅಲ್ಲೋ ಮಹಾದೇವ, ಪದವಿ ಅಂತ ಸಾಹಿತ್ಯ ಆ ತೋಟ, ಆ ಬಂಗ್ಲೆ, ಆ ಸಿನಿಮಾ ಥಿಯೇಟರ್ ಇಷ್ಟೊಂದು ಸಂಪಾದನೆ ಮಾಡಿದೆಯಲ್ಲ, ಅದು ಸಾಲ್ದ? ಈಗ ಇನ್ನೊಬ್ಬರ ಹೆಸರಿನಲ್ಲಿ ಆ ಸೈಟ್ಗಳನ್ನು ನುಂಗಿ ಹಾಕಿ ಬಡವರ ಹೊಟ್ಟೆ ಮೇಲೆ ಹೊಡಿಬೇಕಾ? ಮೆಲ್ಲಿಗೆ ಮಾತಾಡು, ಹೊರಗಡೆ ಪ್ಯೂನ್ ನಿಂತಿದ್ದಾನೆ. ವೋಟ್ ಕೊಟ್ಟು ಪದವಿನ ಕೊಡಿಸೋ ಜನಕ್ಕೆ ಹೆದರಲ್ಲ, ನೀವೇ ಸಂಬಳ ಕೊಡೋ ಆ ಜವಾನಿಗೆ ಹೆದರ್ತೀರ. ಇದು ಒಂದು ಬದುಕ? ಸತ್ಯವಾಗಿ ಹೇಳ್ತೀನಿ ಕೇಳು, ಸ್ವಾರ್ಥಕ್ಕಿಂತ ದೇಶ ಮುಖ್ಯ, ಪದವಿಗಿಂತ ನ್ಯಾಯ ಮುಖ್ಯ ಅನ್ನೋದನ್ನ ಯಾವತ್ತು ನೀನು ಅರ್ಥ ಮಾಡ್ಕೋತೀಯೋ ಆವತ್ತೇ ನಾನು ನಿನಗೆ ಗೌರವ ಕೊಡೋದು. ಲೋ ಸೂರ್ಯ, ಪದವಿ, ಅಂತಸ್ತು, ಅಧಿಕಾರ, ಈ ಜೈಕಾರ, ಪೊಲೀಸ್ ಬಂದೋಬಸ್ತು, IAS ಆಫೀಸರ್ಗಳು ಸಲ್ಯೂಟ್ ಹೊಡೆಯೋದು, ಇವುಗಳೆಲ್ಲ ಒಂಥರ ಅಭ್ಯಾಸ ಆಗೋಗ್ಬಿಟ್ಟಿದ್ಯೋ. ಯಾವುದೇ ಕಾರಣಕ್ಕೂ ಇವುಗಳೆಲ್ಲ ಕಳ್ಕೊಳಕ್ಕೆ ಮನಸ್ಸು ಒಪ್ತಿಲ್ವೋ? ನನ್ ಜೊತೆ ಕಾಲೇಜ್ನಲ್ಲಿ ಓದ್ತಿದ್ದ ಮಹಾದೇವನ ಹೀಗೆ ಮಾತಾಡ್ತಿರೋದು. ಅನ್ಯಾಯ ಕಂಡ್ರೆ ಅಗ್ನಿ ಪರ್ವತದ ಹಾಗೆ ಬೆಂಕಿ ಕಾರ್ತಿದ್ಯಲ್ಲೋ, ಸ್ಟೇಜ್ ಕಂಡ್ರೆ ಸ್ವತಂತ್ರ ಸಮತ್ವ ಅಂತ ಕೂಗಾಡ್ತಿದ್ಯಲ್ಲೋ, ಅದನ್ನೆಲ್ಲ ಮಾರಿ ಈ ಪದವಿನ ಕೊಂಡ್ಕೊಂಡಿಯೇನೋ? ಕನ್ನಡಿಯಲ್ಲಿ ಪ್ರತಿನಿತ್ಯ ನಿನ್ ಮುಖ ನೀನ್ ನೋಡ್ಕೋತಿಯಲ್ಲ, ಆಗ ನಾಚಿಕೆನೆ ಆಗಲ್ವೇನೋ ನಿನಗೆ? ನನ್ನ ಸ್ಥಿತಿ ನೀನಿದ್ದಿದ್ರೆ. ನಿನ್ನ ಸ್ಥಿತಿ 7 ಜನ್ಮಕ್ಕೂ ನನಗೆ ಬೇಡ. ತನ್ನ ಮನಸ್ಸನ್ನು ತಾನೇ ಕೊಂದು ಅಂತ ಜನಕ್ಕೋಸ್ಕರ ಹೋರಾಡಿ ಸಾಯ್ತಾನ ನೋಡು, ಅವನೇ ನಿಜವಾದ ಮನುಷ್ಯ. ನೀನು ಮಂತ್ರಿಯಾಗೇ ಇರು, ನಾನು ಮನುಷ್ಯನಾಗೇ ಇರ್ತೀನಿ. ಹೀಗೆಲ್ಲ ಮಾತಾಡೋ ಹಕ್ಕು ನಿನ್ಗೊಬ್ಬನಿಗೆ ಇರೋದು. ನೀನೇನೇ ಬೇಕಾದ್ರೂ ಬೈಕೋ, ನಾನೇನೂ ಕೋಪಿಸ್ಕೊಳಲ್ಲ. ಯಾಕೆಂದ್ರೆ ಯು ಆರ್ ಮೈ ಫ್ರೆಂಡ್. ಫ್ರೆಂಡ್? ಕಿತ್ತೆಸಿ ನಿನ್ನ ಫ್ರೆಂಡ್ಶಿಪ್ನ. ಒಬ್ಬ ಹೇಡಿಯ ಕಿರೀಟದಲ್ಲಿ ವಜ್ರವಾಗಿ ಹೊಳೆಯೋದಕ್ಕಿಂತ ಒಬ್ಬ ವೀರನ ಕಾಲಿಗೆ ಪಾದರಕ್ಷೆ ಆಗಿರೋದೇ ಹೆಮ್ಮೆ ಅಂತ ಭಾವಿಸಿರೋನ್ ನಾನು. ಬರ್ತಾ ನಮ್ ಕಾಶಿ ನೋಡಿದೆ ಹೇಗೆ ಇಂಪ್ರೂವ್ ಆದ. ವ್ಯಾಪಾರ ಕಣಮ್ಮ ಅದು. ಅವನು ಮೊದಲು ನಮ್ಮಗೆ ಡಲ್ ಆಗೇ ಇದ್ದ. ಯಾವಾಗ ಆ ಹುಡುಗಿ ಬಂತು, ಕುಲಾಯ್ಸ್ ನೋಡು ಅದೃಷ್ಟ. ಬರ್ತಾ ಆಸ್ತಿ ಕತೆನಾ? ದೇವ್ರು ಕೊಟ್ಟಿರೋ ಆಸ್ತಿ. ಹೌದು, ಅವ್ರಪ್ಪ ಸ್ವರಾಜದ ಮುದಿಯ ಆ ರಾಣಿನ ಇಟ್ಕೊಂಡು ವ್ಯಾಪಾರ ಶುರು ಮಾಡಿದಾನೆ. ಏನ್ ಹೇಳ್ತಿದ್ದೀರಾ? ಹುಚ್ಚಿಡ್ತಿದ್ಯಾ? ಏನ್ರಿ, ನನ್ನ ಮನೆ ಬಿಟ್ಟು ಆಚೆ ಹೋಗಂದ್ರೆ ನಾನು ಎಲ್ಲಿಗೆ ಹೋಗ್ಲಿ? ಅದೆಲ್ಲ ನನಗೆ ಗೊತ್ತಿಲ್ಲ. ಮೊದಲು ಮನೆಯಿಂದ ಆಚೆ ಹೋಗು. ಅಪ್ಪ ಹೋಗಿ ಹೇಳಿ. ಲೇ ಕಾಶಿ, ಇಂತ ಒಳ್ಳೆ ಹುಡುಗಿನ ಯಾಕ ಮನೆ ಬಿಟ್ಟು ಹೋಗಂತೀಯಾ? ಹೇಳಲೇಬೇಕಾ? ಹೇಳ್ತೀನಿ. ನಾನು ಇಷ್ಟು ದಿನ ಕೆಟ್ಟವನು ಅಂತ ಅನ್ಸ್ಕೊಂಡಿದ್ದೀನಿ, ಪೇಟೆ ರೌಡಿ ಅಂತ ಅನ್ಸ್ಕೊಂಡಿದ್ದೀನಿ. ಆದ್ರೆ ತಲೆ ಹಿಡುಕಂತ ಮಾತ್ರ ಅನ್ಸ್ಕೊಂಡಿರ್ಲಿಲ್ಲ. ಆದ್ರೆ ಇವತ್ತು ಅದನ್ನು ಅನ್ಸ್ಕೊಂಡ್ಬಿಟ್ಟೆ. ನಾನು ನೀವು ಇಬ್ರು ಸೇರಿ ಇವಳು ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದೀವಂತ. ಹಾಗಂತ ಎಲ್ಲ ಜನ ಮಾತಾಡ್ತಾ ಇದ್ದಾರೆ. ಇಷ್ಟಕ್ಕೆಲ್ಲ ಕಾರಣ ಇವಳಲ್ಲಿರುತ್ತಾನೆ. ಕಾಶಿ, ಹೋಗಿ ನೋಡು, ವಿಷ ತಗೊಂಡ್ಬಿಟ್ಟ ನೋಡೋಗು. ನೀನಾದ್ರೂ ನೋಡೋಗು. ಬಾಗಿಲು ತೆಗೀರಿ. ಮಾವ, ನಾನ್ ಯೋಗ್ಯವಾದ ಹೆಣ್ಣು ಅಂತ ನಿಮ್ ಮನಸ್ಸಿಗೆ ಅನ್ಸಿದ್ರೆ ಈ ತಾಳಿನ ನಿಮ್ ಮಗನ್ ಕೈಯಿಂದ ನನ್ ಕುತ್ತಿಗೆ ಕಟ್ಸಿ, ಇಲ್ಲ ಅಂದ್ರೆ ನೀವೇ ನನ್ನ ಮನೆಯಿಂದ ಆಚೆ ಕಳ್ಸಿ. ಲೇ ಕಾಶಿ, ನನಗ ಆ ದೇವ್ರು ಒಳ್ಳೆ ಮಗನಂತೂ ಕೊಡ್ಲಿಲ್ಲ, ಒಳ್ಳೆ ಸೊಸೆನಾದ್ರೂ ಈ ಮನೆಗೆ ಸೇರ್ಲಿ. ಕಟ್ಟೋ ತಾಳಿನ.
ಕಾಶಿ, ನನ್ನನ್ನು ನೋಡಿದ ಜ್ಞಾಪಕ ಇದೆಯಾ? ಅವತ್ತು ರೌಡಿಗಳ ಜೊತೆ ಸೇರಿ ನನ್ನನ್ನು ಹೊಡೆದು. ಓಹೋ, ಅದಕ್ಕೆ ಏಟಿಗೆ ಎದುರು ಹೊಡಕ್ ಬಂದಿದ್ಯಾ? ನಾನ್ ರೆಡಿ. ಆದ್ರೆ ನಾನು ರೆಡಿ ಆಗಿಲ್ಲ. ಯಾಕಂದ್ರೆ ಅವತ್ತು ನೀನು ನನ್ನನ್ನ ವಿರೋಧದಿಂದ ಹೊಡೆದಿದ್ದಲ್ಲ. ಯಾರೋ ಹಣ ಕೊಟ್ಟರು, ನೀನು ಹೊಡೆದೆ. ಇವತ್ತು ನಾನು ಹಣ ಕೊಡ್ತೀನಿ. ಅದೇ ತರ ನೀನು. ಆಗೋದಿಲ್ಲ. ಇನ್ಮೇಲೆ ಅಂತ ಕೆಲಸ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ಆದ್ರೆ ಈಗ ನಾನು ಸಮಾಜಘಾತಕ ಕೆಲಸ ಮಾಡು ಅಂತ ನಿನ್ನ ಹತ್ರ ಕೇಳ್ತಾ ಇಲ್ಲ. ಆ ಸಮಾಜಘಾತಕರನ್ನ ಬೀದಿಗೆ ಎಳೆಯೋದ್ರಲ್ಲಿ ಸಹಾಯ ಮಾಡು ಅಂತ ಕೇಳ್ತಾ ಇದ್ದೀನಿ. ಹೇಳು, ನಿನ್ಗೆ ಎಷ್ಟು ಹಣ ಬೇಕು? ನನಗೆ ಹಣ ಬೇಕಾಗಿಲ್ಲ. ಮತ್ತಿನ್ನೇನ್ ಬೇಕು? ಏನೇ ಕೊಟ್ರು ನಾನು ಮೊದಲಿನ ದಾರಿ ತುಳಿಯೋದಿಲ್ಲ. ಹಣ ಇರೋ ವ್ಯಕ್ತಿಗಳು ಕಾರ್ಯ ಅಂತ ಸಾಕೋಸ್ಕರ ನಮ್ಮಂತವ್ರನ್ನ ಉಪಯೋಗಿಸಿ ಕೆಡಿಸ್ತೀರಾ. ಈಗ ತಾನೇ ಅವ್ನು ತಿದ್ಕೊಂಡಿಯಾನೆ, ಅವ್ನ ಮತ್ತೆ ಕೆಡಿಸ್ಬೇಡಿ. ಹೋಗ್ರಿ. ಲೇ ಕಾಶಿ, ಅವರೊಂದು ಒಳ್ಳೆ ಕಾರಣಕ್ಕೋಸ್ಕರ ನಿನ್ನ ಸಹಾಯ ಕೇಳ್ತಾ ಇದ್ದಾರೆ. ಹೋಗ ಅವ್ರ ಜೊತೆಗೆ. ನನ್ ಕೊನೆಗಾಲದಲ್ಲಾದ್ರೂ ನನ್ನ ಮಗ ಒಳ್ಳೆ ಕಾರಣಕ್ಕೋಸ್ಕರ ಹೋರಾಡದಲ್ಲ ಅಂತ ನೆಮ್ಮದಿಯಿಂದ ಸಾಯ್ತೀನಿ. ಒಪ್ಕೊಳ್ಳು. ನೀನ್ ಹೋಗ್ತಾ ಇದ್ರೆ ನಾನು ಹೋಗ್ತಿರೋ. ಒಪ್ಕೊಳ್ಳು. ಯಾರ್ ನೀವು? ಯಾರೇ ನೀವು? ಎರಡು ಕಾಲಿನ ಮನುಷ್ಯರು. ಮನುಷ್ಯರಾಗಿದ್ರು ದನ ನುಗ್ದಾಗ ನುಗ್ತಿರಲ್ಲ. ಏಯ್, ನಾನು ಯಾರು ಗೊತ್ತಾ? ಗೊತ್ತಿಲ್ಲಪ್ಪ. ಇಷ್ಟು ಬೇಗ ಮರ್ತ್ಬಿಟ್ಯಾ? ನೀನ್ ನೋಡಿದ್ರೆ ತಾನೆ ಮರೆಯೋಕೆ. ಎಲ್ಲ ಜಗನ್ ಮೋಹಿನಿ, ಅವತ್ತು ಹೋಟೆಲ್ ರೂಮ್ ನಲ್ಲಿ ನಿನ್ನ ಕಟ್ಟಾಕಿ ನಿನ್ ಜೊತೆಲಿದ್ದವನ ಹೊಡೆದು ಹಣ ಕಿತ್ಕೊಂಡು ಹೋದ್ನಲ್ಲ, ಅವನೇ ಕಣೆ ನಾನು. ಅವತ್ ನಿನ್ ಜೊತೆಲಿದ್ನಲ್ಲ ಆ ಕಾಂಟ್ರಾಕ್ಟರ್ ಅಲ್ಲಿ. ನನಗ್ ಗೊತ್ತಿಲ್ಲ. ಈ ಮನುಷ್ಯನಿಗೆ ಕೋಪ ಜಾಸ್ತಿ, ಹಚ್ಚಿ ಬಿಡ್ತಾನೆ. ನಿಜ ಹೇಳು. ನನಗ್ ಗೊತ್ತಿಲ್ಲ. ಹೇಳು. ಹೇಳ್ತೀನಿ. ಕಾಂಟ್ರಾಕ್ಟರ್ ಮುಖಂಡನ ನೀವು ಹೊಡೆದ್ರಲ್ಲ, ಆ ವ್ಯವಹಾರದಲ್ಲಿ ದೊಡ್ಡ ದೊಡ್ಡ ಮಂತ್ರಿಗಳೆಲ್ಲ ಸಂಬಂಧಪಟ್ಟಿದ್ದಾರೆ. ಈ ಊರ್ನಲ್ಲೇ ಇದ್ರೆ ಪ್ರಾಣಕ್ಕೆ ಅಪಾಯ ಅಂತ ಹೆದರ್ಕೊಂಡು ದುಬೈಗೆ ಹೊರಟಿದ್ರು. ನನ್ಗೊಂದ್ ಕಾಗದ ಕೂಡ ಬರ್ತಿದ್ದಾನೆ. ಎಲ್ಲಿದೆ ಆ ಕಾಗದ? ಒಳಗಡೆ ಇದೆ. ಹೋಗಿ ತಗೊಂಬ. ಆ ಲೆಟರ್ ನಾನ್ ಹೇಳೋದನ್ನ ಚೆನ್ನಾಗಿ ಕಿವಿಲ್ ಹಾಕು. ಈ ಸಂಬಂಧನೇ ಇಲ್ದಿರೋ ವಿಷಯದಲ್ಲಿ ನಿನ್ನ ಮಗ ತಲೆ ಹಾಕ್ತಿದ್ದಾನೆ. ಅವನ ಜೀವ ಸಹಿತ ಉಳಿಬೇಕು ಅಂದ್ರೆ ನಮ್ಮ ತಂಟೆಗೆ ಬರಬಾರ್ದು ಅಂತ ಹೇಳು. ಇಲ್ದಿದ್ರೆ ನಿನ್ನ ಮಗನ್ ಮೂಳೆನು ಬೂದಿನೂ ಪಾರ್ಸಲ್ ಮಾಡ್ತೀನಿ. ನೀನೇ ಕಾಶಿಗೆ ಹೋಗಿ ಗಂಗೆಲ್ ಕದಡಬೇಕಾಗುತ್ತೆ. ಲೈಲಾ, कैलाश से ईश्वरಯ್ಯ आया है, ಒಳಕ್ಕೆ ಕರ್ಕೋ. ಹೋಗಿ ಒಳಗೆ ಹೋಗಿ. ಲೈಲಾ, ಲೈಲಾ, ಅಯ್ಯೋ ಲೈಲಾ. ಯಾಕೆ ಸರ್ ಹಾಗೆ ನೋಡ್ತಿದ್ದೀರಿ? ನಾವಿಬ್ರು ಒಂದೇ ಕಡೆ ಬಂದಿದ್ದೀವಿ ಅಂತ ಆಶ್ಚರ್ಯನ? ನಾವು ಅಡ್ಜಸ್ಟ್ ಮಾಡ್ಕೊಂಡ್ರೆ ಯಾವ ತಾಪತ್ರಯನೂ ಇರೋದಿಲ್ಲ. ಇಲ್ಲ, ಸ್ನಾನಕ್ಕೆ ಹೋಗಿದ್ದಾಳೆ, ಬರ್ತಾಳೆ. ಕೂತ್ಕೊಳ್ಳಿ. ಪರವಾಗಿಲ್ಲ, ಕೂತ್ಕೊಳ್ಳಿ. ಬಾಯ್, ನೀವು ಯಾವ ಸೋಪ್ ಉಪಯೋಗಿಸ್ತೀರಿ? ಓ, ನೀವು ಸೋಪೇ ಉಪಯೋಗಿಸಲ್ವಾ? ಲೈಲಾ, ಓ ಲೈಲಾ, ಸ್ನಾನ ಆದ್ರೆ ಬೇಗ ಬಾ. ಈಶ್ವರ ಪ್ರತ್ಯಕ್ಷ ಆಗಿದ್ದಾನೆ. ಏನ್ ಶಬ್ದ ಅದು? ನಾನು ಇವನು ಹೊಡ. ಹೌದಾ? ನಾನ್ ನೋಡ್ಲೇ ಇಲ್ಲ. ನೋಡ್ಲೇ ಇಲ್ವಾ? ಸಾರ್ ನೋಡ್ಲಿಲ್ವಂತೆ. ನನ್ನ ಮಗನೇ, ಕಾಂಟ್ರಾಕ್ಟರ್ ಮುಕ್ಕಣ್ಣ ಎಲ್ಲಿದ್ದಾನೆ? ದುಬೈನಲ್ಲ, ಹೇಳಲ್ವಾ?
ಹೇಳ್ತೀನಿ ಬೇನಾಮಿ ಹೆಸರಿನಲ್ಲಿ ತಗೊಳ್ಳೋ ಕಾಂಟ್ರಾಕ್ಟ್ ನಲ್ಲಿ ನನಗೆ 100ಕ್ಕೆ 2 ರೂಪಾಯಿ ಕಮಿಷನ್ ಸಿಕ್ಕೋದು. ಮಿಕ್ಕಣನೆಲ್ಲ ಅಧಿಕಾರಿಗಳು ಮಂತ್ರಿಗಳು ಎಲ್ಲ ತಗೋತಾರೆ. ಮಂತ್ರಿಗಳು ಹೇಗೆ ತಗೋತಾರೆ? ಎಲ್ಲ ಬಿಜೆಪಿ ಮೂಲಕ. ಏರೋಪ್ಲೇನ್ ಕದ್ದೋರ್ನೆಲ್ಲ ಬಿಟ್ಬಿಟ್ಟು ಒಂದು ಪ್ಲೇನ್ ಟಿಕೆಟ್ ಕದ್ದೋನ್ನ ದನ ಬಡ್ದಂಗ್ ಬಡಿತೀರಲ್ಲ ಸರ್. ಇನ್ನೊಂದು ವಿಷಯ ಕೇಳ್ತೀನಿ, ನಿಜ ಹೇಳ್ಬೇಕು. ನಿಮ್ಮಗಳ ಹೌದ್ರಿ, ನಮ್ಮ ಡಾಕ್ಟ್ರು. ನಮ್ಮ ಮಗಳ ನನ್ ಡಾಕ್ಟ್ರು. ಹುಡುಗಿ ತುಂಬಾ ಮುದ್ದಾಗಿದ್ದಾಳೆ. ಎಲ್ಲ ಅವ್ರ ಅಮ್ಮನ್ ತರಹ. ನಾನು ನಮ್ಮ ಅಪ್ಪನ ತರ ಹಿಡಿದ ಕೆಲಸನ ಸಾಧಿಸೋ ತನಕ ಬಿಡೋಲ್ಲ. ಮಿಸ್ಟರ್ ಸೂರಪ್ಪ, ಮಂತ್ರಿ ಮಹಾದೇವನವರು ಕಳಿಸಿದ ಆರ್ಡರ್ ಪ್ರಕಾರ ಬಡ ಜನಕ್ಕೆ ಭೂಮಿನ ಪಟ್ಟ ಮಾಡಿ ಹಂಚಬೇಕು ಅಂತ ಸೈನ್ ಹಾಕೊಟ್ರಲ್ಲ. ಹೌದೌದು. ಆ ಫೈಲ್ ನಲ್ಲಿದ್ದ ಒರಿಜಿನಲ್ ಹೆಸರುಗಳನ್ನು ತೆಗೆದು ಬೇರೆ ಹೆಸರುಗಳ ಲಿಸ್ಟ್ ನೀವು ಸೇರಿಸಿದ್ರಲ್ಲ, ಅದ್ರ ವಿಚಾರವಾಗಿ ಮಾತಾಡೋಣ ಅಂತ ಬಂದ್ವಿ. ಅದ ನಾನು ಏನ್ರಿ ಯಾರ ಹತ್ರ ಮಾತಾಡ್ತಿದ್ದೀರಾ? ಅನ್ಯಾಯವಾಗಿ ಅಪರಾಧ ನನ್ ಮೇಲೆ ಹೊರಿಸಿದ್ರೆ ಕಣ್ಣಿಂಗ್ ಹೋಗುತ್ತೆ ಅಷ್ಟೇ. ಸುರ, ನೀನ್ ನಿಜ ಹೇಳ್ದೆ ಇದ್ರೆ ನಿನ್ ಮಗಳ ಕಣ್ಣ ನಾನೇ ಕಿತ್ತು ಬಿಡ್ತೀನಿ. ಮಂಗಳ, ನೀನ್ ಒಳಗ್ ಹೋಗಮ್ಮ. ಹೆಣ್ಣಂ ಪುಸ್ಕಿ, ಸ್ವಲ್ಪನೂ ಧೈರ್ಯನೇ ಇಲ್ವಲ್ಲಪ್ಪ ನಿನ್ಗೆ? ಅವ್ರಿಗೆ ಧೈರ್ಯ ಇರಲ್ಲ ಮರಿ. ಹಾಗಾದ್ರೆ ನಮ್ಮಪ್ಪ ಕಳ್ಳನಾ? ಹೇಳೋ, ಏನು ಕೇಳ್ತಾ ಇದೆ ಮಗು? ನೀನ್ ಒಳಗ್ ಹೋಗ್ತೀಯ ಇಲ್ವೋ? ಏನೋ ವಿಶ್ವಾಸಘಾತಕ, ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಕೆಲಸ ಕಿತ್ಕೊಂಡು ಇಂಥ ಲೋಫರ್ ಕೆಲಸ ಮಾಡ್ತೀಯನೋ? ನೀನು ಉದ್ಧಾರ ಆಗ್ತೀನೋ? ಆ ಹುಡುಗಿ ಕಣ್ಣಿಗಿಂತ ಇವನ್ ಕಣ್ಣು ಎಷ್ಟು ಅಂದವಾಗಿದೆ ಅಲ್ಲ? ಅಂದ ಎಲ್ಲಿದೆ? ಇದು ಗೂಬೆ ಕಣ್ಣು. ಇದನ್ನ ಕಿತ್ತು ಕೈಲಿಟ್ಕೊಂಡ್ರೆ ರಾತ್ರಿ ಹೊತ್ತು ಚೆನ್ನಾಗಿ ಕಾಣಿಸುತ್ತೆ. ಕೀಳೋದು ಅಂತ ತೀರ್ಮಾನ ಮಾಡಿದ್ಮೇಲೆ ಮಗಳ ಕಣ್ಣಾದ್ರೇನು ಅಪ್ಪನ ಕಣ್ಣಾದ್ರೇನು? ಹೌದಲ್ವಾ? ಈಗ ಬೇನಾಮಿ ಲಿಸ್ಟ್ ವಿಷಯ ಏನಾದ್ರು ಹೇಳ್ತೀಯೋ ಅಥವಾ ಏನೋ ಹೇಳೋಕ್ ಆಗದೆ ಇರೋ ಹಾಗೆ ಮಾಡೋಣ. ಮಂತ್ರಿ ಮಲ್ಲಯ್ಯ, ಆಮೇಲೆ ಬಿಜೆಪಿ, ಆಮೇಲೆ ಸ್ವಾಮೀಜಿ ಇವರೆಲ್ಲರ ಮಾತು ಕೇಳ್ಕೊಂಡು ನಾನೇ ಒರಿಜಿನಲ್ ಲಿಸ್ಟ್ ನ ಬದಲಾಯಿಸ್ಬಿಟ್ಟೆ. ಒರಿಜಿನಲ್ ಲಿಸ್ಟ್ ಎಲ್ಲಿದೆ? ಒರಿಜಿನಲ್ ಒರಿಜಿನಲ್ ಲಿಸ್ಟ್ ನ ತೆಗೆದು ನಮಗ್ ಬೇಕಾದವ್ರ ಲಿಸ್ಟ್ ನ ಇಡು ಅಂತ ಮಂತ್ರಿಗಳ PA ನನಗೊಂದು ಲೆಟರ್ ಬರ್ದಿದ್ರು. ನಾನು ಅದನ್ನ ಭದ್ರವಾಗಿ ಇಟ್ಟಿದ್ದೆ. ತಗೊಳ್ಳಿ ಸರ್. ಅಲ್ಲಯ್ಯ, ನಿನ್ನ ನಂಬ್ಕೊಂಡು ಪತ್ರ ಬರೆದ್ರೆ ಓದಿ ಹರಿದಾಕೋದ್ ಬಿಟ್ಟು 100 ರೂಪಾಯಿ ನೋಟಿನ ತರ ಭದ್ರವಾಗಿ ಇಟ್ಟಿದ್ದೀಯಲ್ಲ, ಯಾಕೆ? ಈ ತರಲೆ ರಾಜಕಾರಣಿಗಳನ್ನ ನಂಬೋಕಾಗತ್ತಾ ಸರ್? ಅಕಸ್ಮಾತ್ ಜಾರ್ ಬಿದ್ರೆ ನಮ್ಮನ್ನ ಹಿಡ್ಕೊಟ್ ಬಿಡ್ತಾರೆ. ಅದಕ್ಕೋಸ್ಕರ ಈ ಲೆಟರ್ನ ತುಂಬಾ ಸೇಫ್ ಆಗಿ ಇಟ್ಟಿದ್ದೆ. ಅಬ್ಬಾ, ನಾನೀಗ ನೆಮ್ಮದಿಯಾಗಿ ಉಸಿರಾಡಬಹುದು. ಈ ಕಾಗದಕ್ಕೊಂದು ಸೈನ್ ಹಾಕಿ ಉಸಿರಾಡು. ಅನ್ಯಾಯವಾಗಿ ಏನು ಬರ್ದಿಲ್ವೋ? ಫೈಲ್ ನಲ್ಲಿ ಪಟ್ಟಿ ಬದಲಾಯಿಸೋ ಹಲ್ಕಾ ಕೆಲಸನ ನಾನೇ ಮಾಡಿದ್ದು ಅಂತ ಇಂಗ್ಲಿಷ್ ಬರ್ದಿದೆ ಅಷ್ಟೇ. ಸೈನ್ ಹಾಕು. ಇದಕ್ ಸೈನ್ ಹಾಕಿದ್ರೆ ನನ್ ಕೆಲ್ಸಾನೇ ಹೋಗ್ಬಿಡುತ್ತಲ್ಲ ಸರ್. ನಿನ್ನ ಕೆಲ್ಸಕ್ಕಿಂತ DC ಕೆಲಸ ದೊಡ್ಡದು. ಸೈನ್ ಹಾಕು. ನೀನೇ ಹಾಕ್ತೀಯೋ ಇಲ್ಲ ನಾನೇ ಹಾಕ್ಲೋ? ಸುಳ್ಳು, ಅಪ್ಪ ಸುಳ್ಳು. ನಮ್ಮ ಆಫೀಸಿನಿಂದ ಯಾರು ಈ ಲೆಟರ್ ಕಳಿಸಿಲ್ಲ. ಹಾಗಾದ್ರೆ ಕುರುಕ್ಷೇತ್ರ ಪತ್ರಿಕೆ ಮೇಲೆ ನೀವೇನಾದ್ರೂ ಆಕ್ಷನ್ ತಗೊಳ್ತೀರಾ? ನಾವ್ಯಾಕ್ರಿ ತಗೋಬೇಕು? ಕುರುಕ್ಷೇತ್ರ ಪತ್ರಿಕೆಯಲ್ಲಿ ಬಂದಿರೋದಿಲ್ಲ ಸುಳ್ಳು. ಅದರಲ್ಲಿ ಪ್ರಿಂಟ್ ಆಗಿರೋ ಲೆಟರ್ ಅವರೇ ತಯಾರು ಮಾಡಿದ ಡೂಪ್ಲಿಕೇಟ್ ಅಂತ ನಾನ್ ನಿಮ್ಗೆ ಹೇಳ್ತಾ ಇದ್ದೇನಲ್ಲ, ಅದನ್ನೇ ನೀವು ಬರ್ಕೊಳ್ರಿ. ಅಲ್ಲ ಮಂತ್ರಿಗಳೇ, ಕಾಗದ ನಿಮ್ ಲೆಟರ್ ನಲ್ಲೇ ಇದೆ, ನೀವೇ ರುಜು ಮಾಡಿದೀರಾ, ಅದನ್ನೇ ನೀವು ಫೋರ್ಜರ್ ಅಂತ ಹೇಳ್ತೀರಾ? ಹೇಳಿದ್ರಿ ಏನ್ರಿ ತಪ್ಪು? ನಾಳೆ ಸರ್ಕಾರಕ್ಕೆ ಸೇರಿದ ಫೈಲ್ ನಲ್ಲಿ ನೀವೇ ರುಜು ಹಾಕಿ ಅದನ್ನು ಫೋರ್ಜರಿ ಅಂತ ಹೇಳಲ್ಲ ಅನ್ನೋದು ಏನ್ ಗ್ಯಾರಂಟಿ? ನನಗೆ ಗೊತ್ತು, ನೀವು ಆ ಕುರುಕ್ಷೇತ್ರ ಪತ್ರಿಕೆಗೆ ಸಂಬಂಧಪಟ್ಟವರು. ಈಗ ಗೊತ್ತಾಯ್ತು ಬಿಡಿ, ನೀವೆಷ್ಟು ನಿಜ ಹೇಳ್ತೀರಾ ಅಂತ. ನನ್ನೇ ಹೆದರಿಸ್ತೀರಾ? ನಾನು ಬಹಳ ಧೈರ್ಯ ಸಾಕಣ್ರಿ. ಅದು ಗೊತ್ತಾಗಿದೆ. ಈ ವಿಷಯದಲ್ಲಿ ಎನ್ಕ್ವೈರಿ ಕಮಿಷನ್ ಅಂತ ಏನಾದ್ರು ನೇಮಕ ಮಾಡ್ತೀರಾ? ಯಾಕ್ರಿ? ಯಾಕ್ ಬೇಕ್ರಿ ವಿಚಾರಣೆ? ಯಾಕ್ ಬೇಕ್ರಿ ಕಮಿಷನ್? ಬೇಕಾದ್ರೆ ನಿಮ್ ಪತ್ರಿಕೆಯನ್ನ ಬರ್ಕೊಡಿ. ನೀವೇನೇ ಮಾಡಿದ್ರು ನಮ್ಮ ಮಂತ್ರಿ ಮಂಡಲ ಅಲ್ಲ ಅರ್ಥಕ್ಕಾಗೋಲ್ಲ. ಜನ ನಮ್ ಪರವಾಗಿದ್ದಾರೆ. ಮೇಡಮ್,
ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಮಂತ್ರಿಗಳು ನಿಮ್ಮ ಆಫೀಸಿಗೆ ಬರೋ ಲೆಟ್ರು ಆಫೀಸ್ ಸೀಕ್ರೆಟ್ ಫೈಲ್ ನಲ್ಲಿ ಇರಬೇಕಾಗಿತ್ತು. ನಿಮ್ PN ಕೇಳಿದ್ರೆ ನನ್ಗೇನು ಗೊತ್ತಿಲ್ಲ ಅಂತಾರೆ. ಹಾಗಾದ್ರೆ ಆ ಲೆಟ್ರು ಪೇಪರಲ್ಲಿ ಹೇಗೆ ಬಂತು? ನನ್ಗೇನ್ ಗೊತ್ತು? ಕುರುಕ್ಷೇತ್ರ ಎಡಿಟರ್ ಸೂರ್ಯನ್ಗೂ ನಿಮ್ಗೂ ಇರೋ ಸಂಬಂಧ ಏನು ಅನ್ನೋದು ನಮ್ಗೆಲ್ಲ ಗೊತ್ತಿದೆ ಮೇಡಮ್. ಮಿಸ್ಟರ್ ಮದನ್, ಅಯ್ಯೋ ಕೋಪಿಸ್ಕೋಬೇಡಿ ಮೇಡಮ್. ನೀವು ಆ ಲೆಟರ್ನ ತಗೊಂಡೋಗಿ ಸೂರ್ಯನ್ ಕೈಲಿ ಕೊಟ್ರಿ ಅಂತ ನಾನು ಹೇಳದ್ನ? ಖಂಡಿತವಾಗ್ಲೂ ಇಲ್ಲ. ನಿಮ್ಗೂ ಅವ್ರಿಗೂ ಇರೋ ಸ್ನೇಹನ ಉಪಯೋಗಿಸಿ ನೀವು ಆ ಲೆಟರ್ನ ವಾಪಸ್ ತಂದು ಕೊಟ್ರೆ ನಿಮ್ ಸಸ್ಪೆನ್ಷನ್ ಆರ್ಡರ್ನ ಕ್ಯಾನ್ಸಲ್ ಮಾಡೋದಕ್ಕೆ ಮಂತ್ರಿಗಳು ರೆಡಿ ಆಗಿದ್ದಾರೆ. ಇಲ್ಲ ಅಂದ್ರೆ ಯು ಹ್ಯಾವ್ ಟು ಫೇಸ್ ದ ಕಾನ್ಸಿಕ್ವೆನ್ಸಸ್. ಏನ್ರಿ ನನ್ನ ಬ್ಲಾಕ್ ಮೇಲ್ ಮಾಡಕ್ ನೋಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಗವರ್ನಮೆಂಟ್ ಸೀಕ್ರೆಟ್ ನ ಹೊರಗಡೆ ಹಾಕೋದು ಎಷ್ಟು ದೊಡ್ಡ ಅಪರಾಧ ಅಂತ ಜ್ಞಾಪಿಸ್ತಾ ಇದ್ದೀನಿ. ದಟ್ಸ್ ಆಲ್. ಆಧಾರ ಸಮೇತವಾಗಿ ಒಂದು ನ್ಯೂಸ್ ಸಿಕ್ಕಿದ್ರೆ ಅದನ್ನ ಪಬ್ಲಿಷ್ ಮಾಡಬೇಕಾದ್ದು ಡೆಮೋಕ್ರೆಟಿಕ್ ಕಂಟ್ರಿಲಿ ಒಬ್ಬ ಪತ್ರಿಕಾ ಸಂಪಾದಕನ ಕರ್ತವ್ಯ ಅನ್ನೋದನ್ನ ನಿಮಗೂ ನಾನು ಜ್ಞಾಪಿಸ್ತಾ ಇದ್ದೀನಿ. ಆ ಆಧಾರನ ಅವನ್ ನೀವೇ ಕೊಟ್ರಿ ಅಂತ ಗೊತ್ತಾದ್ರೆ ನಿಮ್ ಕೆಲ್ಸದ ಗತಿ ಏನಾಗುತ್ತೆ ಅಂತ ಗೊತ್ತಾ? ನಿಮ್ ಕೆಲ್ಸಕ್ಕೆ ಯಾರೇ ಕೇರ್ ಮಾಡ್ತಾರೆ? ಈ ಪದವಿಗೂ ಈ ಉದ್ಯೋಗಕ್ಕೂ ನಿಮ್ ಸರ್ಕಾರ ಎಷ್ಟು ಮರ್ಯಾದೆ ಕೊಡುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನನ್ ಮೇಲೆ ಬಂದಿರೋ ಅಪವಾದ ಸುಳ್ಳು ಅಂತ ಪ್ರೂವ್ ಮಾಡಿ ನಾನೇ ಈ ಕೆಲಸನ ನಿಮ್ ಮೂತಿ ಮೇಲೆ ಬೆಸ್ಸಾಗಿ ಹೋಗ್ತೀನಿ. ಈ ಧೋರಣೆ ಒಳ್ಳೇದಲ್ಲ. ಗೆಟ್ ಔಟ್ ಅಂತ ನಾನ್ ಹೇಳೋ ತನಕ ನೀವ್ ಇಲ್ಲೇ ಇರೋದು ಮರ್ಯಾದೆ ಅಲ್ಲ. ನಾನ್ ಸಸ್ಪೆನ್ಷನ್ ನಲ್ಲಿ ಇದ್ದೀನಲ್ಲ, ಯಾಕೊಂದ್ ಸೆಲ್ಯೂಟ್ ಬೇಸ್ ಮಾಡ್ತೀರಾ? 009. ನನ್ನ ಹತ್ರ ಯಾಕೋ ಕೋಡ್ ನಂಬರ್ ಹೇಳ್ತೀಯಾ? ನಿನ್ ಮೇಲೆ ನನ್ಗೆ ನಂಬಿಕೆ ಇಲ್ವಾ? ಏನ್ ಸಮಾಚಾರ? ಯಜಮಾನ ಮನೆಯಲ್ಲಿ ರೈಡ್ ಹಿಡಿತಾ ಇದೆ. ಹಾರ್ಸ್ ರೈಡಾ? ಇನ್ಕಮ್ ಟ್ಯಾಕ್ಸ್ ರೈಡ್. ಅಕೌಂಟ್ಸ್ ಬುಕ್ಸ್ ಎಲ್ಲ ಇನ್ನೂ ಇಲ್ಲಿದ್ರೆ ಡೇಂಜರು. ಯಜಮಾನ ಬೇಕಾದವ್ರ ಮನೆಗೆಲ್ಲ ಆಗಲೇ ಜನ ನುಗ್ತಾ ಇದಾರೆ. ಈಗ ನಾನೇನೋ ಮಾಡ್ಬೇಕು? ಈ ಮನೆಯಲ್ಲಿ ಅವ್ರಿಟ್ಟಿರೋ ಲೆಕ್ಕದ ಪುಸ್ತಕಗಳನ್ನೆಲ್ಲ ತಕ್ಷಣ ಬೇರೆ ಸಾಗಿಸ್ಬೇಕು. ಹುಡುಗಾಟ ಆಡ್ತಿದ್ಯೇನೋ ಕಾಶಿ? ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಬ್ಲಾಕ್ ಮನಿಗೆ ಸಂಬಂಧಪಟ್ಟ ಅಕೌಂಟ್ಸ್ ಎಲ್ಲ ಇದೆ. ಅಕಸ್ಮಾತ್ ಅದು ಕುರುಕ್ಷೇತ್ರಕ್ಕೋ ವಿಧರಾಶ್ವತ್ಕೋ ಸಿಕ್ಬಿಟ್ರೆ ಗತಿ ಏನು? ದೊಡ್ಡ ದೊಡ್ಡ ಗೌರವಸ್ಥರೆಲ್ಲ ಕಂಬಿ ಎನಿಸ್ಬೇಕಾಗತ್ತೆ. ಅಂದ್ರೆ ನನ್ನ ನಂಬಿಕೆ ಇಲ್ವಾ? ನಂಬಿಕೆ ಇದೆಯೋ? ನನ್ನ ಎಚ್ಚರಿಕೆ ನಾನು ಇರ್ಬೇಕು ಬೇಡವೋ? ಯಜಮಾನ್ರಿಗೊಂದು ಫೋನ್ ಮಾಡ್ಲಾ? ಬುದ್ಧಿ ನಿನಗೆ? ಅಲ್ಲಿ ರೈಡ್ ಹಿಡಿದು ಹೇಳಿಲ್ವಾ? ಫೋನ್ ಯಾಕೆ ಮಾಡ್ಬೇಕು? ಅಕೌಂಟ್ಸ್ ಬುಕ್ಸ್ ನನ್ನ ಕೈ ಕೊಡು, ಸೇಫ್ ಮಾಡ್ತೀನಿ. ನೀನ್ ಹೇಳೋದು ಕರೆಕ್ಟೇ. ಅಕ್ಕಪಕ್ಕ ಯಾರು ಇಲ್ವಾ? ಯಾರು ಇಲ್ಲ. ಹಾಗಾದ್ರೆ ಶೆಡ್ ಹತ್ರಕ್ಕೆ ಬಾ. ಹುಷಾರ್ ಕಣೋ, ಪುಸ್ತಕಗಳು ಭದ್ರ. ಸರ್ಕಾರದ ಮರ್ಯಾದೆನೇ ಇದರಲ್ಲಿದೆ. ಹೊಡಿಬೇಡಿ ಸರ್, ನನ್ ಹೊಡಿಬೇಡಿ ಸರ್. ಅವನ ಇನ್ಕಮ್ ಟ್ಯಾಕ್ಸ್ ರೈಡು ಅಂತ ಕೋಡ್ ನಂಬರ್ ಎಲ್ಲ ಕೊಟ್ಬಿಟ್ಟೆ. ನೀನ್ ಕೊಟ್ಟ್ಯೋ? ಈಗ ನಮ್ ಗತಿ ಏನು? ಆ ಬುಕ್ಸ್ ಎಲ್ಲ CBI ಕೈ ಸಿಕ್ಕಿದ್ರೆ ನಮ್ಮ ಅಪ್ಪನ ಜೈಲಿಗೆ ಹೋಗೋದು. ಬಿಜೆಪಿ ಇವನ ಹತ್ರ ಏನ್ ಮಾತು? ಕೈ ಕಾಲ್ ಕಟ್ಟಿ ಎತ್ಕೊಂಡೋಗಿ ಟಿಪ್ಪು ಡ್ರಾಪ್ ಇಂದ ಎತ್ಬಿಡಿ. ಇನ್ನು ಅಪ್ಪನಂತವ್ರು ಇದ್ರಲ್ಲಿ ಸಿಗಾಕೊಂಡಿದಾರಲ್ಲ, ಇದಕ್ಕೇನು ಹೇಳ್ತೀಯ? ಮಿನಿಸ್ಟರ್ ಮಲ್ಲಯ್ಯ ಸ್ವಿಸ್ ಬ್ಯಾಂಕ್ ನಲ್ಲಿ ಕೋಟ್ಯಾಂತರ ರೂಪಾಯಿ ಇಟ್ಟಿದ್ರು, ಅದರ ಅಕೌಂಟ್ಸೇ ಪತ್ತೆ ಇಲ್ಲ, ಅದಕ್ಕೇನು ಹೇಳ್ತೀಯ? ಮತ್ತೆ ನಾನು 30 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಬೇಕಾದ್ರೆ ನನ್ ಸಮಾಧಿ ಆಗೋಗುತ್ತಲ್ಲೋ ಬಿಜೆಪಿ. ಇದು ಯುದ್ಧ ಕಾಲ. ಬಾರ್ ಫೀಲ್ಡ್ ನಲ್ಲಿ ಹೆದರಿ ಕಣ್ಣೀರ್ ಸುರಿಸೋದು ಹೇಡಿಗಳ ಲಕ್ಷಣ. ಮೊದಲು ಆ ಕಾಶಿನೂ ಅವನ ಜೊತೆ ಇರೋ ಗ್ಯಾಂಗ್ ಅನ್ನು ಕಂಡು ಹಿಡಿದು ಅವ್ರು ಮುಗಿಸ್ಬೇಕು. ಈ ಜಾಗ ಬಿಟ್ಟು ಕದಲ್ಬೇಡ ಅಂತ ಹೇಳಿದೆ. ಎಲ್ಲಿ ಹೋಗಿದ್ದೆ? ಮನೆವರೆಗೂ ಹೋಗಿದ್ದೆ. ಏನ್ ಶೇಖರ್, ನಾವೆಷ್ಟು ಗಂಭೀರವಾದ ವಿಷಯಕ್ಕೆ ತಲೆ ಹಾಕಿದ್ದೀವಿ. ಯಾರಾದ್ರೂ ನಿನ್ನ ಹಿಂಬಾಲಿಸ್ಕೊಂಡು ಬಂದು ಈ ಜಾಗ ತಿಳ್ಕೊಂಡ್ರೆ ಗತಿ ಏನು? ಐ ಆಮ್ ಸಾರಿ. ಸರಿ, ರಾಣಿ ಏನಾದ್ರು ಹೇಳಿದ್ಲಾ? ಬಿಜೆಪಿ ಕಡೆಯವರು ನಿನ್ನನ್ನು ಹುಡ್ಕೊಂಡು ಬಂದಿದ್ರಂತೆ. ನೀನ್ ಇಲ್ಲ ಅಂತ ಹೇಳಿದ ತಕ್ಷಣ ಮಜ್ನು ಹೇಳ್ಕೊಂಡು ಹೋದ್ರಂತೆ.
ಕಷ್ಟದ ಮಾತಿಲ್ಲ, ಸಾವಿನ ಮುಸುಗಲ್ಲಿ ನೋವಿನ ನೆರಳಿಲ್ಲ, ಕಂಗಳು ಮುಚ್ಚಿದರೆ ನೆಮ್ಮದಿಯ ಕಾಣುವುದು. ನನ್ನ ಮಾತು ಸುಳ್ಳಲ್ಲ, ಕೇಳು ನನ್ನ ತಮ್ಮಯ್ಯ, ಪ್ರೇಮದ ಕನಸು ಕಾಣಲು ಸೊಗಸು, ಪ್ರೇಮದ ಕನಸು ಕಾಣಲು ಸೊಗಸು. ಮಜೂರು ಯಾರು ಕೊಂದಿದ್ದು ಗೊತ್ತಿಲ್ಲ, ಗೊತ್ತಿಲ್ಲ, ಹೇಳ್ತೀನಿ. ಈ ಸೊಳ್ಳೆ ಒಂದೊಂದು ಕೊಂದು ಕೊಲೆಗಾರ ಅನ್ಸ್ಕೊಂಡು ನಿನ್ ಜೈಲಿಗೆ ಹೋದ್ರೆ ದೊಡ್ಡ ದೊಡ್ಡ ತಿಮಿಂಗಲ್ಗಳು ತಪ್ಪಿಸ್ಕೊಂಡ್ಬಿಡ್ತಾವೆ. ಅದಕ್ಕೆ ಅವುಗಳನ್ನು ಹಿಡಿಯೋ ಪ್ರಯತ್ನ ಮಾಡೋಣ. ಇವನ್ ಬಿಟ್ಬಿಡು. ಆಫೀಸರ್, ಜನಗಳ ಕಷ್ಟ ತೀರಿಸ್ತೀವಿ ಅಂತ ಅಧಿಕಾರಕ್ಕೆ ಬಂದ ಮಂತ್ರಿಗಳು ಜನರನ್ನೇ ದೋಚ್ತಾ ಇದ್ದಾರೆ. ಬಡವರನ್ನ ಕಣ್ಣೀರಲ್ಲಿ ಮುಳುಗಿಸಿ ಕಂಡವರ ಸ್ವತ್ತನ್ನ ಕದ್ದು ಕೊಳ್ಳೆ ಹೊಡೆದ ದೇಶದ ಸಂಪತ್ತನ್ನ ಫಾರಿನ್ ಬ್ಯಾಂಕ್ಸ್ ಅಲ್ಲಿ ಬಚ್ಚಿಡ್ತಿದ್ದಾರೆ. ಅದಕ್ಕೆ ಸಾಕ್ಷಿಗಳೆಲ್ಲ ಈ ಫೈಲ್ನಲ್ಲಿದೆ. ಈ ಸಮಾಜದ್ರೋಹಿಗಳ ವಿರುದ್ಧ ನೀವು ಕ್ರಮ ತಗೊಳ್ಳೇಬೇಕು. ಮಿಸ್ಟರ್ ಸೂರ್ಯ, ಬಹಳ ಕಷ್ಟಪಟ್ಟು ಆಧಾರಗಳನ್ನೆಲ್ಲ ಕಂಡುಹಿಡಿದಿದ್ದೀರಿ. ಬಟ್ ಒನ್ ಥಿಂಗ್ ಐ ಟೆಲ್ ಯು, ನಾವೆಲ್ಲ ಪ್ರತಿ ತಿಂಗಳು ರೆವಿನ್ಯೂ ಸ್ಟ್ಯಾಂಪಲ್ಲಿ ಸೈನ್ ಮಾಡಿ ಸಂಬಳ ಪಡೆಯೋ ಸಾಮಾನ್ಯ ಗೌರ್ಮೆಂಟ್ ಆಫೀಸರ್ಸು. ನಮಗ್ ಸಂಬಳ ಕೊಡೋರ್ ಮೇಲೆ ಕಂಪ್ಲೇಂಟ್ ತಗೊಳಕ್ಕಾಗತ್ತಾ? ಶಿಕ್ಷೆ ಕೊಡಕ್ಕಾಗತ್ತಾ? ಇಟ್ಸ್ ಇಂಪಾಸಿಬಲ್. ನಾನ್ ಮಾತ್ರ ಅಲ್ಲ, ನನ್ನಂತ ಯಾವ ಆಫೀಸರ್ ಹತ್ರ ಹೋದ್ರೂ ನಿಮ್ಗೆ ಇದೇ ಉತ್ತರನೇ ಸಿಗೋದು. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಸರ್. ಮಿಸ್ಟರ್ ಸೂರ್ಯ, ಈ ಪೊಲಿಟಿಕಲ್ ಕ್ರೈಮ್ಸ್ ನ ಕಾನೂನು ಪ್ರಕಾರ ಶಿಕ್ಷಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದು ಬೇಲಿನ ಹಿದ್ದು ಹೊಲ ಮೇಯೋ ಕೆಲಸ. ನೀವು ಪ್ರಬಲವಾದ ಪತ್ರಿಕೆ ಎಡಿಟರು. ಈ ವಿಷಯನ ನಿಮ್ ಪತ್ರಿಕೆಯಲ್ಲಿ ಪಬ್ಲಿಷ್ ಮಾಡಿ, ಸತ್ಯ ಏನು ಅಂತ ಜನತೆಗೆ ತಿಳಿಯೋ ಹಾಗೆ ಮಾಡಿ. ಆಗ ಪ್ರತಿಗಳೇ ಅಪರಾಧಿಗಳನ್ನ ಶಿಕ್ಷಿಸ್ತಾರೆ. ಇದನ್ನ ನಾನು ಒಬ್ಬ ಗೌರ್ಮೆಂಟ್ ಸರ್ವೆಂಟ್ ಆಗಿ ಹೇಳ್ತಾ ಇಲ್ಲ, ವೋಟ್ ಮಾಡುವ ಒಬ್ಬ ಪೌರನಾಗಿ ಹೇಳ್ತಾ ಇದ್ದೀನಿ. ಗುಡ್ ಲಕ್. ಸರ್ಕಾರ ಅಧಿಕಾರ ಎರಡೂ ನಮ್ಮ ಕೈಲೇ ಇರುವಾಗ ನೀವಷ್ಟೇ ಅಲ್ಲ, ನಿಮ್ಮ ಸೂರ್ಯನಂಥ 100 ಜನ ಬಂದ್ರು ನಮ್ಮನ್ನ ಅಪರಾಧಿಗಳು ಅಂತ ಪ್ರೂವ್ ಮಾಡಕ್ ಸಾಧ್ಯವೇ ಇಲ್ಲ. ನಮ್ ವಿಚಾರ ಬಿಟ್ಟು ನಿಮ್ ಕೆಲಸದ ಬಗ್ಗೆ ಅಷ್ಟೇ ಯೋಚನೆ ಮಾಡಿದ್ರೆ ಆ ಸಸ್ಪೆಂಡ್ ಆರ್ಡರು ಅದು ಇದು ಎಲ್ಲ ಚೆನ್ನಾಗಿ ಯೋಚನೆ ಮಾಡಿ ಬೇರೆ ಜಿಲ್ಲೆಗೆ ನಿಮ್ಮನ್ನ DC ಆಗಿ ಹಾಕ್ಸೋದು ನನ್ ಜವಾಬ್ದಾರಿ. ಅಪವಾದ ಹೊತ್ಕೊಂಡು ಪದವಿ ಉದ್ಯೋಗ ಸಾಯಕ್ಕೆ ನನಗಿಷ್ಟ ಇಲ್ಲ. ಹಾಗೆ ಸೂರ್ಯ ಅವ್ರಿಗೆ ಹಿಡಿದಿರೋ ಕೆಲಸ ಬಿಟ್ಟು ಬನ್ನಿ ಅಂತ ಹೇಳಕ್ಕೂ ಸಾಧ್ಯವಿಲ್ಲ. ಯಾಕೆ ಸಾಧ್ಯ ಇಲ್ಲ? ಕೊಳ್ಳೆ ಹೊಡೆಯೋರಿಗೆ ಬೇಡ ಅಂತ ಹೇಳ್ಬೋದು, ಆದ್ರೆ ಒಳ್ಳೇದು ಮಾಡ್ತಿರೋ ವ್ಯಕ್ತಿಗೆ ಹೇಗ್ ಸರ್ ಬೇಡ ಅಂತ ಹೇಳೋದು? ಮಿಸ್ ಚಂದ್ರ, ನನಗೋಸ್ಕರ ನಾನೇ ಮಾತಾಡ್ತಾ ಇಲ್ಲ. ಸರ್ಕಾರಕ್ಕೆ ಸಂಬಂಧಪಟ್ಟವರನ್ನೆಲ್ಲ ಎಕ್ಸ್ರೇ ಮಾಡಿ ಕಾಣದೇ ಇರೋದನ್ನೆಲ್ಲ ಜನಕ್ಕೆ ತೋರಿಸಿದ್ರೆ ನಮ್ ದೇಶಕ್ಕೆ ಅವಮಾನ ಆಗೋಲ್ಲ. ನಮಗಿಂತ ನಮ್ಮ ದೇಶನೇ ಮುಖ್ಯ ಅನ್ನೋ ಭಾವನೆ ಇರಬೇಕು. ಪರವಾಗಿಲ್ವೇ? ನಿಮಗೂ ದೇಶಕ್ಕೆ ಬಂದ್ಬಿಡ್ತೆ. ನೀವಿದನ್ನು ಹುಡುಗಾಟ ಅನ್ಕೊಂಡಿದ್ದೀರಿ. ಈ ರಹಸ್ಯ ಏನಾದ್ರೂ ಹೊರಗೆ ಬಿದ್ರೆ ತೊಂದರೆ ಆಗುವುದು ನಮಗಷ್ಟೇ ಅಲ್ಲ, ಇದಕ್ಕೆ ಕಾರಣ ಆದವರು ಪ್ರಾಣನ ಉಳಿಯಲ್ಲ. ನಾವು ಜಾಗ ಖಾಲಿ ಮಾಡಬೇಕು. ಪೊಲೀಸ್ನವರಿಗೂ ಬಿಜೆಪಿ ಗುಂಪಿನವರಿಗೂ ಈ ಜಾಗ ಗೊತ್ತಾಗ್ಬಿಟ್ಟಿದೆ. ಈಗ ತಕ್ಷಣ ನಾವು ಬದಲಾಯಿಸದೆ ಹೋದ್ರೆ ಇಷ್ಟು ಕಷ್ಟಪಟ್ಟು ಸೇರಿಸಿದ್ದೆಲ್ಲ ದಂಡ ಆಗುತ್ತೆ.
ಅರ್ಜೆಂಟಾಗಿ ಸೂರ್ಯ ಅವ್ರನ್ನ ನೋಡ್ಬೇಕು. ಅವರು ನನ್ ಗಂಡನ ಜೊತೆ ಹೊರಗಡೆ ಹೋಗಿದ್ದಾರೆ. ಎಲ್ಲಿದ್ದಾರೆ ಗೊತ್ತಾ? ನಿನ್ ಹತ್ರ ಅವ್ರು ಎಲ್ಲಿದ್ದಾರೆ ಅಂತ ಹೇಳಕ್ಕಾಗದೇ ಇರೋ ಸ್ಥಿತಿಲಿದ್ದೆ ನಾನು. ರಾಣಿ, ನಾನೀಗ ಡೆಪ್ಯೂಟಿ ಕಮಿಷನರ್ ಆಗಿ ಬಂದಿಲ್ಲ, ನೀನ್ ಹೊಟ್ಟದ ಅಕ್ಕನಾಗಿ ಬಂದಿದ್ದೀನಿ. ಅವರಿಬ್ಬರ ಪ್ರಾಣಕ್ಕೂ ಅಪಾಯ ಇದೆ. ಪ್ಲೀಸ್ ಅವ್ರು ಎಲ್ಲಿದ್ದಾರೆ ಹೇಳು, ಪ್ಲೀಸ್. ಸೂರ್ಯ, ನೀನ್ ಇಲ್ಲಿಗೆ ಯಾಕೆ ಬಂದೆ? ನಿಮ್ ಪ್ರಾಣಕ್ಕೆ ಅಪಾಯ ಬಂದಿದೆ, ಅದನ್ನ ಹೇಳೋಕೆ ಬಂದೆ. ನನ್ನನ್ನು ಹೆದರ್ಸ್ತಿದ್ಯಾ? ಅದರಿಂದ ನನಗೇನು ಪ್ರಯೋಜನವಿಲ್ಲ. ನನ್ನನ್ನು ನಿರಪರಾಧಿ ಅಂತ ನಿರೂಪಿಸಕ್ಕೆ ಹೋಗಿ ನೀವು ಅಪಾಯಕ್ಕೆ ಸಿಗ್ತಾ ಇದ್ದೀರಾ. ನಿಜ, ನಾನೀ ಕೆಲ್ಸಕ್ಕೆ ನುಗ್ಗಿರೋದು ನಿನಗೋಸ್ಕರನೇ. ಆದ್ರೆ ಈಗ ಮುಂದುವರಿಸ್ತಾ ಇರೋದು ದೇಶದ ಹಿತದೃಷ್ಟಿಯಿಂದ. ಅದೆಲ್ಲ ಜನಗಳಿಗೂ ಇರಬೇಕು. ನಮ್ಮಂತ 4 ಜನ ಕಿರಿಚಿಕೊಳ್ಳೋದ್ರಿಂದ ಯಾವ ದೇಶ ಉದ್ಧಾರ ಆಗಲ್ಲ. ಓದಿರೋ ನಿನ್ನೊಂಥವ್ರೆ ಈ ಕೆಲಸ ನಮ್ಗೆ ಯಾಕೆ ಅಂತ ಸುಮ್ಮನಿದ್ರೆ ಜನಗಳಿಗೆ ನಿಜ ತಿಳಿಸೋರು ಯಾರು? ಅವರನ್ನ ಬಡಿದಬ್ಸೋರು ಯಾರು? ಸೂರ್ಯ, ನಾನ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನನಗೀಗ ನಿನ್ನ ಹತ್ರ ಮಾತಾಡೋಕ್ ಟೈಮ್ ಇಲ್ಲ. ದಯವಿಟ್ಟು ಇಲ್ಲಿಂದ ಹೊರಟು ಹೋಗು. ನಾನು ಇಲ್ಲಿಂದ ಹೋಗೋದು ಇಲ್ಲ, ಈ ಕೆಲಸ ಮುಂದುವರ್ಸಕ್ಕೆ ಬಿಡೋದು ಇಲ್ಲ. ಪ್ಲೀಸ್. ನನ್ನನ್ನು ತಡೆಯೋಕೆ ನೀನ್ ಯಾರು? ನಾನು ಯಾರು? ಆಲ್ರೈಟ್, ನಾನು ನಿಮ್ಗೆ ಯಾರು ಅಲ್ಲ. ನೀವ್ಯಾಕಿಷ್ಟು ಮೊಂಡುತನ ಮಾಡ್ತಿದ್ದೀರಾ? ಆ ದೃಶ್ಯ ಬಗ್ಗೆ ನಿಮಗೆ ಸರಿಯಾಗಿ ಗೊತ್ತಿಲ್ಲ. ಇಷ್ಟು ದಿವಸ ಸರಿಯಾಗಿ ಗೊತ್ತಿರ್ಲಿಲ್ಲ, ಆದ್ರೆ ಈಗ ಸರಿಯಾಗಿ ರೆಕಾರ್ಡ್ ಸಮೇತ ಗೊತ್ತಾಗಿದೆ. ಅದಕ್ಕೆ ಜನಕ್ಕೆಲ್ಲ ತಿಳಿಸೋಣ ಅಂತಾನೆ ಕೆಲಸ ಮಾಡ್ತಿರೋದು. ಸೊ ಡೋಂಟ್ ಡಿಸ್ಟರ್ಬ್ ಮಿ, ಗೆಟ್ ಔಟ್ ಆಫ್ ಹಿಯರ್. ನೀವೊಬ್ಬರು ಇದೆಲ್ಲ ಪೇಪರಲ್ಲಿ ಬರ್ದ್ಬಿಟ್ರೆ ದೇಶನ ತಿದ್ದಕ್ಕಾಗತ್ತಾ? ನಾನು ದೇಶ ತಿದ್ದೋಕ್ ಬರೆಯಲ್ಲ, ದೇಶದ ಜನ ತಿಳ್ಕೊಳ್ಳಿ ಅಂತ ಬರೀತಿದ್ದೀನಿ. ನೀವೆಷ್ಟೇ ಕ್ರಾಂತಿಕಾರಿ ಲೇಖನಗಳ ಬರೆದ್ರು ನಿಮ್ಮನ್ನು ಯಾರು ಮೆಚ್ಚಲ್ಲ. ಪ್ರಾಣನೇ ತ್ಯಾಗ ಮಾಡಿದ್ರು ನಿಮ್ಗೇನು ಇತಿಹಾಸದಲ್ಲಿ ಸ್ಥಾನ ಸಿಗಲ್ಲ. ನನಗೆ ಯಾರ ಮೆಚ್ಚುಗೆನೂ ಬೇಕಾಗಿಲ್ಲ, ಇತಿಹಾಸದಲ್ಲಿ ಯಾವ ಸ್ಥಾನ ಬೇಕಾಗಿಲ್ಲ. ಅನ್ಯಾಯ ನಡೀತಾ ಇದೆ, ಅದಕ್ಕೆ ಸಾಕ್ಷಿ ಆಧಾರ ನನ್ನ ಹತ್ರ ಇದೆ. ಅದನ್ನಿಟ್ಕೊಂಡು ಅನ್ಯಾಯಕಾರರ ವಿರುದ್ಧ ನಾನು ಖಂಡಿತ ಹೋರಾಡ್ತೀನಿ. ಇವತ್ತಲ್ಲ ನಾಳೆ ಜನಗಳ ರಕ್ತ ಹೀರ್ತಿರೋ ಆ ರಾಕ್ಷಸ ಜಿಗಣೆಗಳನ್ನ ನಾಶ ಮಾಡೇ ಮಾಡ್ತೀನಿ. ಸೂರ್ಯ, ನಿಮ್ಮ ಹತ್ರ ವಾದ ಮಾಡಿ ನನ್ನ ಕೈಲಿ ಗೆಲ್ಲಕ್ಕಾಗಲ್ಲ. ಆದ್ರೆ ಇಷ್ಟು ಮಾತ್ರ ಸತ್ಯ, ಆದಷ್ಟು ನಿಮ್ ಬರಹಕ್ಕೆ ಎದ್ರಿ ನಿಮ್ಮನ್ನ ಕೊಲ್ಲಕ್ಕೂ ಸಿದ್ಧವಾಗಿದ್ದಾರೆ. ನಾನು ನಿಮ್ಮನ್ನ ಬಿಡಲ್ಲ, ನಾನು ನಿಮ್ಮನ್ನ ಬಿಡಲ್ಲ. ಚಂದ್ರ, ನನಗೆ ಅಡ್ಡ ಬರಬೇಡ. ಇಲ್ಲ ಸೂರ್ಯ, ನನಗೆ ಅಡ್ಡ ಬರಬೇಡ. ಪ್ರಾಣಕ್ಕೆ ಹೆದರಿ ಕರ್ತವ್ಯ ಬಿಡೋ ಹೇಡಿ ಅಲ್ಲ ನಾನು ಯಾವ ಸಿರಿ ಸಂಪತ್ತಿಗೋಸ್ಕರ ಹೋರಾಡ್ತಾ ಇಲ್ಲ, ವ್ಯಕ್ತಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಾ ಇದ್ದೀನಿ. ಪ್ರಜಾಪ್ರಭುತ್ವದಲ್ಲಿ ಸತ್ಯ ಬರೆಯೋಕ್ಕೂ ಮಾತಾಡೋಕ್ಕೂ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಆ ಸ್ವಾತಂತ್ರ್ಯಕ್ಕೋಸ್ಕರ ನಾನು ಪ್ರಾಣ ಕೊಡೋಕ್ಕೂ ಸಿದ್ಧ. ಚಂದ್ರ, ಇಲ್ಲಿಂದ ಹೊರಟೋಗು, ಇಲ್ಲಿಂದ ಹೊರಟೋಗು, ದಯವಿಟ್ಟು ಹೊರಟೋಗು. ಕಾಶಿ, ಕಾಶಿ, ವ್ಯಾನಲ್ಲಿರೋ ಫೈಲ್ಸ್ ಎಲ್ಲ ತೆಗಿಬೇಕು. ಬಾ. ಹೋಗು. ಕಾಶಿ, ಕಾಶಿ, ಮನುಷ್ಯನ ಕೊಲ್ಲಬಹುದು, ಆದ್ರೆ ಸತ್ಯನ ಕೊಲ್ಲೋಕ್ಕಾಗಲ್ಲ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಮನೆಯಲ್ಲೇ ಇದೆ, ಅದನ್ನಿಟ್ಕೊಂಡು ಹೋರಾಟ ಮುಂದುವರಿಸಿ. ಈ ಕತ್ತಿನ ನಿನ್ಗೆ ಒಪ್ಸಿದ್ದೀನಿ.
ಇದು ವ್ಯಕ್ತಿಗಳ ನಡುವಿನ ಹೋರಾಟವಲ್ಲ, ಪಕ್ಷ ಪ್ರತಿಪಕ್ಷಗಳ ಜಗಳವಲ್ಲ. ಯುಗ ಯುಗಗಳಿಂದಲೂ ಸತ್ಯಕ್ಕೂ ಅಸತ್ಯಕ್ಕೂ, ಧರ್ಮಕ್ಕೂ ಅಧರ್ಮಕ್ಕೂ, ನ್ಯಾಯಕ್ಕೂ ಅನ್ಯಾಯಕ್ಕೂ ನಡೆಯುತ್ತಿರುವ ಯುದ್ಧ. ಸತ್ಯ, ಧರ್ಮ, ನ್ಯಾಯಕ್ಕೆ ವನವಾಸ ತಪ್ಪುವ ತನಕ ಈ ಹೋರಾಟ ನಿಲ್ಲುವುದಿಲ್ಲ ಎಂಬ ಕಟು ಸತ್ಯವೇ ಈ ಕುರುಕ್ಷೇತ್ರ.